ಹರೇ ಕೃಷ್ಣ. ಎಲ್ಲಾ ಭಕ್ತರಿಗೂ, ಇಲ್ಲಿ ನೆರೆದಿರುವ ಎಲ್ಲಾ ವೈಷ್ಣವ ಭಕ್ತರಿಗೂ ದಂಡ ಪ್ರಣಾಮಗಳು. ಈ ದಿನದ ಸತ್ಸಂಗ ಕಾರ್ಯಕ್ರಮ ಅಂದ್ರೆ ಗೋಪಿಸೇನಾ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ನಾವು ಮೊದಲು ಪ್ರಣಾಮ ಮಂತ್ರದಿಂದ ಆರಂಭ ಮಾಡೋಣ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಚ. ನಮ ಓಂ ವಿಷ್ಣು ಪಾದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಹೇ ಕೃಷ್ಣ ಕರುಣಾ ಸಿಂಧು ದೀನ ಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನು ಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ ಪರಮಾನಂದ ಮಾಧವಂ ಶ್ರೀ ಚೈತನ್ಯ ಈಶ್ವರಂ. ಹರಿ ಓಂ ತತ್ಸತ್ ಹರಿ ಓಂ ತತ್ಸತ್ ಹರಿ ಓಂ ತತ್ಸತ್. ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಈ ದಿನದ ಗೋಪಿಸೇನಾ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವು ಮೊದಲಿಗೆ ಪ್ರೇಯರಿಂದ ಭಗವಂತನ ಒಂದು ವೈಷ್ಣವ ಗೀತೆಯೊಂದಿಗೆ ಶುರು ಮಾಡೋಣ. ಇವತ್ತು ನಮ್ಮೊಂದಿಗೆ ರೇಣುಕಾ ಮಾತಾಜಿಯವರಿದ್ದಾರೆ. ಅವರು ಮೂಲತಃ ಶಿವಮೊಗ್ಗದವರು. ಅವರು ತುಂಬಾ ವಿನಮ್ರ ಭಕ್ತರಾಗಿದ್ದಾರೆ. ಅವರು ಬಿದಿರೆಯ ಇಸ್ಕಾನ್ ಬಿದಿರೆಯ ಸೆಂಟರ್ನಲ್ಲಿ ಅವರು ಭಕ್ತಿ ಸೇವೆಯಲ್ಲಿ ಪಾಲ್ಗೊಳ್ತಾರೆ. ತುಂಬಾ ಎಲ್ಲಾ ಸೇವೆಗಳನ್ನ ತುಂಬಾ ಶ್ರದ್ಧಾ ಭಕ್ತಿಯಿಂದ ಮಾಡ್ತಾರೆ ಮತ್ತು ಎಲ್ಲಾ ಆನ್ಲೈನ್ ಕ್ಲಾಸ್ಗಳಲ್ಲೂ ಅವರು ಭಾಗಿಯಾಗ್ತಾರೆ. ಶ್ಲೋಕಗಳ ಉಚ್ಚಾರಣೆ, ಭಾಗವತಂ ಶ್ಲೋಕ ಇರ್ಬೋದು, ಭಗವದ್ಗೀತೆ ಶ್ಲೋಕ ಮತ್ತು ಅನುವಾದ ಭಾವಾರ್ಥಗಳನ್ನ ತುಂಬಾ ಸ್ಪಷ್ಟವಾಗಿ ನಿಧಾನವಾಗಿ ಓದ್ತಾರೆ ಮತ್ತು ನಮ್ಮ ಒಂದು ಭಗವದ್ಗೀತೆ ಯಥಾರೂಪ ಎಲ್ಲ ಆನ್ಲೈನ್ ಕ್ಲಾಸ್ಗಳಲ್ಲೂ ಅವರು ಭಾಗವಹಿಸ್ತಾರೆ. ಅವರ ಒಂದು ಸೇವೆ ತುಂಬಾ ಚೆನ್ನಾಗಿ ನಡೀತಾ ಇದೆ ಬಿದಿರೆ ಇಸ್ಕಾನ್ ಸೆಂಟರ್ನಲ್ಲಿ. ಮತ್ತು ಅವರ ಮಾವನವರ ಸ್ವಲ್ಪ ಅನಾರೋಗ್ಯದ ಕಾರಣದಿಂದ ಅವರು ದೇವಸ್ಥಾನಕ್ಕೆ ಸ್ವಲ್ಪ ಭೇಟಿ ಆಗ್ಲಿಕ್ಕೆ ಆಗ್ತಾ ಇಲ್ಲ. ಅವರ ಒಂದು ಮಾವನವರ ಆರೋಗ್ಯ ಸುಧಾರಣೆ ಆಗ್ಲಿ ಅಂತ ನಾವು ಕೊನೆಯಲ್ಲಿ ಅವರ ಮಾವನಿಗೋಸ್ಕರ ಪ್ರೇಯರ್ ಮಾಡೋಣ. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್. ನೀವು ಪ್ರೇಯರ್ ಶುರು ಮಾಡ್ಬೋದು ಮಾತಾಜಿ. ರೇಣುಕಾ ಮಾತಾಜಿ. ಹರೇ ಕೃಷ್ಣ. ಅವರಿಗೆ ಒಂದು ಬಾರಿ ಹರೇ ಕೃಷ್ಣ ಮಹಾಮಂತ್ರದಿಂದ ಶುರು ಮಾಡೋಣ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ, ದಂಡ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ ಮಾತಾಜಿ. ಇಲ್ಲಿ ನೆರೆದಿರುವಂತ ಎಲ್ಲ ವೈಷ್ಣವರಿಗೂ ದಂಡವತ್ ಪ್ರಣಾಮಗಳು. ಗುರು ಕೃಷ್ಣರ ಆಶೀರ್ವಾದದೊಂದಿಗೆ ಮತ್ತೆ ಹಿರಿಯ ವೈಷ್ಣವರ ಆಶೀರ್ವಾದಗಳೊಂದಿಗೆ ಇವತ್ತಿನ ಈ ಒಂದು ಕೀರ್ತನೆಯನ್ನ ಹಾಡ್ತಾ ಇದ್ದೇನೆ. ಹರೇ ಕೃಷ್ಣ. ವೈಷ್ಣವ ಆಚಾರ್ಯರ ಕೀರ್ತನೆಗಳಿಂದ ತೆಗೆದಂತಹ ಈ ಒಂದು ಕೀರ್ತನೆಯನ್ನ ಹಾಡ್ತಾ ಇದ್ದೀನಿ. ಜೈ ಜೈ ಜಗನ್ನಾಥ್ ಸಚ್ಚಿದಾನಂದನ್ ಅಂತ ಹೇಳಿ ವಾಸುದೇವ ಘೋಷ್ ವಿರಚಿತ. ಶುರು ಮಾಡ್ಲಾ ಮಾತಾಜಿ? ಕೇಳಿಸ್ತಿದೆ ಅಲ್ಲ? ಹಾ ಮಾತಾಜಿ. ಹರೇ ಕೃಷ್ಣ. ಜೈ ಜೈ ಜಗನ್ನಾಥ ಸಚ್ಚಿದಾನಂದ त्रिभुवन कोरे चार चरण वंदन. जय जय जगन्नाथ
सच्चिदानंदन त्रिभुवन कोरे चार चरण वंदन। जय जय जगन्नाथ सच्चिदानंदन त्रिभुवन कोरे चार चरण वंदन। नीलाचल शंख चक्र गदा पद्मधार नदिया नगर दंडक मंडूलकार। नीलाचल शंख चक्र गदा पद्मधार नदिया नगर दंडक मंडूलकार। केहो बोल पूरबे रावण बदिला गोलोकेर वैभव लीला प्रकाश कोरिला। केहो बोल पूरबे रावण बदिला गोलोकेर वैभव लीला प्रकाश कोरिला। जय जय जगन्नाथ सच्चिदानंदन त्रिभुवन कोरे चार चरण वंदन। जय जय जगन्नाथ सच्चिदानंदन त्रिभुवन कोरे चार चरण वंदन। श्री राधर भावे बेगोर अवतार हरे कृष्ण नाम गोरा गोरिला प्रचार। श्री राधर भावे बेगोर अवतार हरे कृष्ण नाम गोरा गोरिला प्रचार। वासुदेव घोष बोले कोरे जोड़ा हाथ जय गोरा जय कृष्ण से जगन्नाथ। वासुदेव घोष बोले कोरे जोड़ा हाथ जय गोरा से कृष्ण से जगन्नाथ। जय जय जगन्नाथ सच्चिदानंद त्रिभुवन कोरे चार चरण वंदन। जय जय जगन्नाथ सच्चिदानंदन त्रिभुवन कोरे चार चरण वंदन। त्रिभुवन कोरे चार चरण वंदन। हरे कृष्ण 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 हरे 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 राम 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 हरे हरे। हरे कृष्ण 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 हरे 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 राम 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 हरे हरे। जयो राधा माधव राधे राधे। जयो जगन्नाथ जयो बलदेवा सुभद्रा माय जय सुदर्शन। जयो जयो प्रभुपाद जयो प्रभुपाद। जयो जयो गुरुदेव जयो जयो गुरुदेव। निताय गौर हरि बोल निताय गौर हरि बोल। ಹರೇ ಕೃಷ್ಣ ಮಾತಾಜಿ. ಇಲ್ಲನೆ ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ತುಂಬಾ ಸುಮಧುರವಾಗಿತ್ತು. ನೀವು ಹೇಳಿದ ಕೀರ್ತನೆ ನಮ್ಮನ್ನ ಜಗನ್ನಾಥ್ಪುರಿಗೆ ಕರ್ಕೊಂಡು ಹೋಗಿದ್ರಿ. ತುಂಬಾ ಶ್ರದ್ಧಾ ಭಕ್ತಿಯಿಂದ ತುಂಬಾ ಚೆನ್ನಾಗಿ ಹೇಳಿದಿರ ಮಾತಾಜಿ. ನಿಮಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಮತ್ತು ನಾವೆಲ್ಲರೂ ನಿಮ್ಮ ಭಕ್ತಿ ಇನ್ನೂ ಇದೇ ರೀತಿ ಜಾಸ್ತಿ ಮುಂದುವರಿಯಲಿ ಅಂತ ನಾವು ಪ್ರೇಯರ್ ಮಾಡ್ತೀವಿ. ನಿಮಗೋಸ್ಕರ ಒಂದು ಬಾರಿ ಹರೇ ಕೃಷ್ಣ ಮಂತ್ರ ಹೇಳಿ ನಿಮ್ಮನ್ನ ಧನ್ಯವಾದ ಅರ್ಪಣೆ ಮಾಡ್ತೀವಿ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ನಿಮ್ಮ ಸೇವೆ ಹೀಗೆ ನಿರಂತರ ಗೋಪಿ ಸೇನೆ ಕ್ಲಾಸ್ ಅಲ್ಲಿ ಇರ್ಲಿ ಮಾತಾಜಿ. ಹರೇ ಕೃಷ್ಣ. ಹಾ, ಖಂಡಿತ ಮಾತಾಜಿ. ನಂಗೆ ಕಾಲಾವಕಾಶ ಆದಾಗೆಲ್ಲ ತಗೊಳ್ತಾ ಇರ್ತೀನಿ ಮಾತಾಜಿ. ಮತ್ತೆ ಇಲ್ಲಿ ಹಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಮಾತಾಜಿ. ತುಂಬಾ ಚೆನ್ನಾಗಿ ಹೇಳಿದ್ದೀರಾ ಮಾತಾಜಿ. ನಿಮ್ಮ ಕಂಠ ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿ ಹೇಳಿದ್ದೀರಾ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಎಲ್ಲ ಗುರು ಕೃಷ್ಣರ ವೈಷ್ಣವರ ಆಶೀರ್ವಾದದಿಂದ ಇಷ್ಟು ಸಾಧ್ಯ ಆಗಿದೆ ಮಾತಾಜಿ. ಇನ್ನೂ ಹೆಚ್ಚು ಹೆಚ್ಚು ಸೇವೆ ಸಿಗ್ಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ಮಾತಾಜಿ. ಓಕೆ ಮಾತಾಜಿ. ಹರೇ ಕೃಷ್ಣ. ದಂಡತ್ ಪ್ರಣಾಮ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ನೀವೆಲ್ಲರೂ ಕಾತರದಿಂದ ಕಾಯ್ತಿರುವ ಒಂದು ಪ್ರವಚನ ನಮ್ಮ ಹರಿಪ್ರಿಯ ಹೇಮಾಂಗಿ ದೇವಿದಾಸಿ ಮಾತಾಜಿಯವರು ದುಬೈನಿಂದ. ಅವರು ಗೃಹಸ್ಥ ಜೀವನದಲ್ಲಿ ನಾವು ಯಾವ ರೀತಿ ಇರಬೇಕು, ಮುಂದುವರೆಯಬೇಕು, ಭಕ್ತಿ ಜೀವನ ನಾವು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನಮ್ಮ ಶಿಕ್ಷಾ ಗುರುಗಳಾದ ಹರ್ಗ್ರೇಸ್ ಲೀಲಾಮಯಿ ಜಾಹ್ನವಿ ಮಾತಾಜಿಯವರು ಅವರ ಪರಿಚಯವನ್ನ ಮಾಡಿಕೊಡ್ತಾರೆ. ಹರೇ ಕೃಷ್ಣ ಮಾತಾಜಿ. ದಂಡೋತ್ಪನ್ನ. ಲೀಲಾಮಯಿ ಮಾತಾಜಿ. ಹರೇ ಕೃಷ್ಣ.
ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್. ನೆರೆದಿರುವ ಎಲ್ಲಾ ಭಕ್ತರಿಗೂ ಸ್ವಾಗತ. ಇಂದು ತುಂಬಾ ಕಾತರತೆಯಿಂದ ನಾವು ಇವತ್ತಿನ ಕ್ಲಾಸ್ ಅನ್ನ ಕಾಯ್ತಾ ಇದ್ದೀವಲ್ವಾ. ಸೊ ಇವತ್ತು ಹರಿಪ್ರಿಯಾ ಹೇಮಾಂಗಿ ಮಾತಾಜಿಯವರು ನಮ್ಮೊಂದಿಗೆ ಅಬುದಾಬಿಯಿಂದ ಸೇರಿದ್ದಾರೆ ಕ್ಲಾಸ್ಗೆ. ಇವತ್ತಿನ ಸೇವೆಯನ್ನ ಅವರು ತುಂಬಾ ಪ್ರೀತಿಯಿಂದ ಒಪ್ಕೊಂಡಿದ್ದಾರೆ. ಸೊ ನಾವು ಕ್ಲಾಸ್ ಬಗ್ಗೆ ಕೇಳಿದಾಗ ಅವರು ಎಷ್ಟು ಬ್ಯುಸಿ ಶೆಡ್ಯೂಲ್ ಅಲ್ಲಿ ಇರ್ತಾರೆ, ಆದ್ರೂ ಸಹ ಅವರು ನಮ್ಗೆ ಸಮಯವನ್ನು ಕೊಟ್ಟಿದ್ದಾರೆ. ಸೊ ಹರಿಪ್ರಿಯಾ ಹೇಮಾಂಗಿ ಮಾತಾಜಿ ಅವರ ಇಂಟ್ರೊಡಕ್ಷನ್ ಮಾಡುವ ಸೌಭಾಗ್ಯ ಇವತ್ತು ನನ್ನದಾಗಿದೆ. ಮಾತಾಜಿಯವರು 2014ರಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಬಂದಿದ್ದಾರೆ. ಮತ್ತೆ 2019ರಲ್ಲಿ ಅವರ ಇನಿಸಿಯೇಷನ್ ಆಗಿದೆ. ಪರಮ ಪೂಜ್ಯ ಜಯಪತಾಕ ಸ್ವಾಮಿ ಮಹಾರಾಜರಿಂದ ಅವರಿಗೆ ದೀಕ್ಷೆಯನ್ನು ಅವರು ಪಡ್ಕೊಂಡಿದ್ದಾರೆ. ಮಾತಾಜಿಯವರು ಅಬುದಾಬಿಯಲ್ಲಿ ತುಂಬಾ ಸೇವೆಯನ್ನು ಮಾಡ್ತಿದ್ದಾರೆ. ನಮ್ಗೆಲ್ಲರೂ DDY ಕನ್ನಡ ಕಲ್ಪವೃಕ್ಷದಿಂದ ಮಾತಾಜಿಯವರು ತುಂಬಾ ಚಿರಪರಿಚಿತರು. ತುಂಬಾ ಕ್ಲಾಸ್ಗಳನ್ನ ತಗೊಳ್ತಾ ಇರ್ತಾರೆ. ಅವರ ಕನ್ನಡ ತುಂಬಾ ಸುಮಧುರವಾಗಿರತ್ತೆ. ನಾನೇ ಯಾವಾಗ್ಲೂ ಅವರ ಕ್ಲಾಸ್ಗೆ ಕಾಯ್ತಾ ಇರುತ್ತೇನೆ. ಮಾತಾಜಿಯವ್ರ ಕ್ಲಾಸ್ ಇದ್ರೆ ಇವತ್ತು ತುಂಬಾ ಚೆನ್ನಾಗಿರತ್ತೆ ಕ್ಲಾಸು ಅಂತ ಹೇಳಿ. ಕೃಷ್ಣನ ಸುದ್ದಿ ಎಲ್ಲರಿಂದ ಕೇಳುವುದೇ ಅದು ನಿಜವಾದ ಕಾತರತೆ ನಮ್ಮಲ್ಲಿ ಇರುತ್ತೆ. ಅದ್ರಲ್ಲೂ ಮಾತಾಜಿ ಕ್ಲಾಸ್ ಅಂದ್ರೆ ನಾನು ಎಸ್ಪೆಷಲಿ ಕಾಯ್ತಾ ಇರುತ್ತೇನೆ. ಮಾತಾಜಿ ಅಷ್ಟು ಸರಳವಾಗಿ ಸುಂದರವಾಗಿ ಅದನ್ನ ನಮ್ಗೆ ಯಾವಾಗ್ಲೂ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಮಾತಾಜಿಯವರು ಶ್ಯಾಮದೇಶ ಅಂತ ಹೇಳಿದ್ರೆ ನಮ್ಮ ದುಬೈದು UAE ಒಂದು ಗ್ರೂಪ್, ಅಲ್ಲಿಂದ ತಮ್ಮ ಸೇವೆಯನ್ನ ಅವರು ಪ್ರಾರಂಭ ಮಾಡಿದ್ರು. ಅವರು ಲೇಡೀಸ್ ಕ್ಲಾಸ್ಗಳನ್ನು ತಗೊಳ್ತಾರೆ. ಅವ್ರ ಮನೇಲಿ ಭಕ್ತಿ ವೃಕ್ಷ ಕಾರ್ಯಕ್ರಮನೂ ಆಗತ್ತೆ, ಮಕ್ಕಳ ಕ್ಲಾಸ್ಗಳನ್ನು ಸಹ ಮಾಡ್ತಾರೆ. ತುಂಬಾ ಸಕ್ರಿಯವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಅವರು ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಾರೆ. ಇವತ್ತು ನಮ್ಮೆಲ್ಲರ ಸೌಭಾಗ್ಯ ಮಾತಾಜಿಯವರಿಂದ ನಮ್ಗೆ ಕ್ಲಾಸ್ ಅನ್ನ ಕೇಳುವ ಸದವಕಾಶ ನಮ್ಮದಾಗಿದೆ ಅಂತ ಹೇಳ್ಬೇಕು. ಸೊ ಓವರ್ ಟು ಯು ಮಾತಾಜಿ. ಹರಿಪ್ರಿಯಾ ಮಾತಾಜಿ ಅವರಿಗೆ ನಾವು ಒಂದು ಬಾರಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋದ್ರೊಂದಿಗೆ ಇವತ್ತು ಸ್ವಾಗತವನ್ನು ಬಯಸೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಓವರ್ ಟು ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ನಾನು ಮಾತಾಡ್ತಿರೋದು ಕೇಳಿಸ್ತಾ ಇದೆಯಾ ಸರಿಯಾಗಿ? ಕೇಳ್ತಾ ಇದೆ ಮಾತಾಜಿ, ಕೇಳ್ತಾ ಉಂಟು. ಎಸ್ ಮಾತಾಜಿ, ಥ್ಯಾಂಕ್ ಯು ಮಾತಾಜಿ, ಥ್ಯಾಂಕ್ ಯು ಸೋ ಮಚ್. ನೀವು ಹೇಳಿರೋ ಎಲ್ಲಾ ಗುಣಗಳನ್ನ ನಾನು ನನ್ನಲ್ಲಿ ಅಳವಡಿಸ್ಕೊಳ್ಳಕ್ ಪ್ರಯತ್ನ ಪಡ್ತೀನಿ. ರೇಣುಕಾ ಮಾತಾಜಿ, ನಿಮ್ಮ ತುಂಬಾ ಸುಶ್ರಾವ್ಯ ಕಂಠದಿಂದ ಇವತ್ತು ಶುರು ಮಾಡಿದ್ರಿ. ಥ್ಯಾಂಕ್ ಯು ಮಾತಾಜಿ. ಸಚ್ ಎ ವಂಡರ್ಫುಲ್ ಸಾಂಗ್. ಜಗನ್ನಾಥನ್ನ ವೆಲ್ಕಮ್ ಮಾಡಿದ್ರಿ. ಅಂಡ್ ದೆನ್ ಮೀನಾಕ್ಷಿ ಮಾತಾಜಿ ಆಲ್ಸೋ ಚೆನ್ನಾಗಿ ಕಂಪೇರಿಂಗ್ ಮಾಡ್ತಾ ಇದ್ದಾರೆ. ಮತ್ತೆ ಲೀಲಾಮಯಿ ಮಾತಾಜಿ, ನನ್ನ ಹೃತ್ಪೂರ್ವಕ ವಂದನೆಗಳು ಮಾತಾಜಿ. ಇವತ್ತು ಮೊದಲನೇದಾಗಿ ನಮ್ಮ ಒಂದು ಪರಂಪರೆಯಲ್ಲಿ ಬರ್ತಕ್ಕಂಥ ಎಲ್ಲಾ ಆಚಾರ್ಯರಿಗಳಿಗೆ ನನ್ನ ನಮನವನ್ನ ಸಲ್ಲಿಸುತ್ತಾ, ಪ್ರಭುಪಾದರಿಗೆ ಸಹ ನಮನವನ್ನ ಸಲ್ಲಿಸುತ್ತಾ, ನಮ್ಮ ಶಿಕ್ಷಾ ಗುರುಗಳು, ದೀಕ್ಷಾ ಗುರುಗಳಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸ್ತೀನಿ ಮೊದಲನೇದಾಗಿ. ಅದಾದ್ಮೇಲೆ ಇಲ್ಲಿ ನೆಲೆದಿರ್ತಕ್ಕಂಥ ಎಲ್ಲಾ ಭಕ್ತರ ಒಂದು ಆಶೀರ್ವಾದವನ್ನ ನಾನು ಬೇಡ್ತಾ ಇದ್ದೀನಿ. ಆಶೀರ್ವಾದವನ್ನ ಬೇಡುತ್ತಾ ಮತ್ತೆ ಅವರಿಗೆ ನಮನವನ್ನ ಸಲ್ಲಿಸುತ್ತಾ, ಇಸ್ಕಾನ್ ದಟ್ಟಗಳ್ಳಿ ಮೈಸೂರು ಇವರ ಎಲ್ಲಾ ವರಿಷ್ಠರಿಗೆ, ನನಗೆ ಎಸ್ಪೆಷಲಿ ಗೋಪಿಗಣ ಗೀತಾ ಮಾತಾಜಿಯವರು ಕೂಡ ನನಗೆ ಶಿಕ್ಷಾ ಗುರುಗಳು, ಅವರಿಗೂ ಕೂಡ ನನ್ನ ಸಾಷ್ಟಾಂಗ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಎಲ್ಲರಿಗೂ ವಂದನೆಗಳನ್ನ ಸಲ್ಲಿಸ್ತಾ, ನಿಮ್ಮೆಲ್ಲರ ಒಂದು ಆಶೀರ್ವಾದವನ್ನ ಬೇಡ್ತಾ, ಇವತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಅಲ್ವಾ, ಗೃಹಸ್ಥ ಜೀವನ ಹೆಂಗ್ ಮಾಡ್ಬೇಕು ನಾವು ಅಂತ. ಇದ್ರಲ್ಲಿ ನಾನೇನ್ ಎಕ್ಸ್ಪೀರಿಯನ್ಸ್ ಇರೋಳಲ್ಲ, ನನ್ನಲ್ಲಿ ಏನ್ ಕಮ್ಮಿ ಇದೆಯೋ ಅದನ್ನ ಮಾತಾಡಕ್ ಪ್ರಯತ್ನ ಪಡ್ತಾ ಇದ್ದೀನಿ. ನೀವು ಅಂದ್ಕೊಂಡ ತಕ್ಷಣ ಮಾತಾಜಿ ಎಲ್ಲ ಮಾಡ್ತಿದ್ದಾರೆ ಅಂತ ಅಲ್ಲ. ಈ ಒಂದು ಕ್ಲಾಸ್ನಲ್ಲಿ ಮಾತಾಡೋ ವಿಷಯ ಎಲ್ಲ ನನ್ನಲ್ಲಿ ಕಮ್ಮಿ ಇರೋ ವಿಷಯ. ಸೊ ನಾನು ಇಂಪ್ರೂವ್ ಮಾಡ್ಕೋಬೇಕಾಗಿರೋ ವಿಷಯಗಳನ್ನ ಡಿಸ್ಕಸ್ ಮಾಡ್ತಿರೋದು. ಮತ್ತೆ ಎಲ್ಲಾರ ಹತ್ರ ಕೇಳಿದ್ದು ಸುಂದರವಾದ ಹೂಗಳಿದೆ ನಮ್ಮ ಹತ್ರ. ನಮ್ಮ ಶಿಕ್ಷಾ ಗುರುಗಳಿಂದ ಕೇಳಿದ್ದು, ಅಥವಾ ಲೆಕ್ಚರ್ ಕೇಳಿರ್ಬೋದು, ದೀಕ್ಷಾ ಗುರುಗಳಿಂದ ಕೇಳಿರ್ಬೋದು, ಆಚಾರ್ಯರಿಂದ ಕೇಳ್ತಿರ್ಬೋದು, ಅಥವಾ ಭಕ್ತಿ ವೈಭವ ಮಾಡುವಾಗ ಕೇಳಿರ್ಬೋದು, ಭಕ್ತಿ ಶಾಸ್ತ್ರಿ ಮಾಡುವಾಗ ಸುಂದರ ಹೂಗಳು ನನ್ನ ಹತ್ರ ಇದೆ. ಎಲ್ಲರ ಹತ್ರನೂ ಇರುತ್ತೆ. ಅದನ್ನ ಕಟ್ಟಿ ಹೇಳಕ್ ಪ್ರಯತ್ನ ಪಟ್ಟಿದ್ದೀನಿ. ಕಟ್ಟುವಾಗ ನನ್ನ ಪ್ರಯತ್ನ ತಪ್ಪಾಗಿದ್ರು ಇರ್ಬೋದು. ಒಂದ್ಸತಿ ಯಾವ್ದೋ ಎಲ್ಲಿ ನಮ್ದೇನು ಕೆಲಸ ಇಲ್ಲ. ಆಕ್ಚುಲಿ ಕೃಷ್ಣ ಕಾನ್ಶಿಯಸ್ ಇಸ್ ವೆರಿ ಈಸಿ. ಎಲ್ಲ ಇದೆ. ಪ್ರಭುಪಾದ್ ಎಷ್ಟ್ ಚೆನ್ನಾಗಿ ಅಂದ್ರೆ
ಎಲ್ಲ ತಟ್ಟೆನಲ್ಲಿ ಊಟ ಎಲ್ಲ ಮಾಡ್ಬಿಟ್ಟು ಬೆಳ್ಳಿ ಸ್ಪೂನಲ್ಲಿ ತಗೊಂಡು ಬಾಯಿಗೂ ಇಡ್ತಾರೆ. ಜಸ್ಟ್ ಅಂತ ನುಂಗಕ್ ಕಷ್ಟ. ನಂದು ಪರಿಸ್ಥಿತಿ ಹೇಳ್ತಾ ಇರೋದು. ಆ ನುಂಗೋ ಕೆಲ್ಸಗಳನ್ನ ನಾವು ಭಾವನಾಮೃತದಲ್ಲಿ ಮಾಡ್ತಾ ಇಲ್ಲ. ಬರೀ ಜಸ್ಟ್ ನುಂಗ್ಬೇಕಷ್ಟೇ, ಅದನ್ನ ನಾವು ಮಾಡ್ತಾ ಇಲ್ಲ. ಸೊ ಅದನ್ನ ಮಾಡೋ ಅಂತ ಕೆಲಸ ನಾನು ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಹೆಂಗೆ ಅಂದ್ರೆ ಯಾವ್ದಾದ್ರು ಒಂದ್ಸೆ ಈ ಒಂದು ಟಾಪಿಕ್ ಏನು ಅಂದ್ರೆ ಆದರ್ಶ ಗೃಹಸ್ಥ ಜೀವನದಲ್ಲಿ ಸಾಮಾನ್ಯವಾಗಿ ನಾವು ನೋಡ್ತಾನೆ ಇರ್ತೀವಿ. ಸೀತಾದೇವಿ ಬಗ್ಗೆ ಮಾತಾಡ್ತೀವಿ, ದಿತಿ ಬಗ್ಗೆ ಮಾತಾಡ್ತೀವಿ, ಮತ್ತೆ ದೇವಹೂತಿ ಬಗ್ಗೆ ಮಾತಾಡ್ತೀವಿ, ಎಲ್ಲಾರ ಜೊತೆ ಮಾತಾಡ್ತೀವಿ. ಆವಾಗ ನಂದು ಒಂದು ಪ್ರೆಸೆಂಟೇಷನ್ ಇತ್ತು, ಭಕ್ತಿ ವೈಭವ ಪ್ರೆಸೆಂಟೇಷನ್ ಮಾಡ್ಬೇಕಿತ್ತು. ಆವಾಗ ಟಾಪಿಕ್ ಚೂಸ್ ಮಾಡಬೇಕು. ನಾನು ಮಾಡಿರೋ ದೇವಹೂತಿ ಟಾಪಿಕ್ ನಾನು ಚೂಸ್ ಮಾಡಿದೆ, ವಿದುರನ್ ಟಾಪಿಕ್ ಚೂಸ್ ಮಾಡಿದೆ. ಮಾಡಿದ ತಕ್ಷಣ ಎಲ್ಲಾ ಟಾಪಿಕ್ಕು ಆಗೋಗಿದೆ. ಸೊ ಆದ್ಮೇಲೆ ಏನ್ ಮಾಡ್ಬೇಕು ಅಂದಾಗ ಕರ್ದಮ ಬಗ್ಗೆ ಮಾತಾಡೋಣ ಅಂತ ಹೇಳಿ ಕರ್ದಮ ಮುನಿ ಏನು ಅನ್ನೋದನ್ನ ಭಾಗವತಮನ್ನ ಓದಿದ್ರೆ ಸಾಕು, ಪ್ರಭುಪಾದರ ಪರ್ಪೋರ್ಟ್ನ ಓದಿದ್ರೆ ಸಾಕು. ನಮ್ಗೆ ಅವರು ಏನಂದ್ರೆ ನಾವು ಕೇಳ್ತಾ 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 ನಮ್ಮ ಆ ಒಂದು ಪ್ಯೂರಿಫಿಕೇಶನ್ ಯಾವಾಗ ಶುರುವಾಗುತ್ತೋ ಆವಾಗ ಖಂಡಿತವಾಗಿ ರಿವೀಲ್ ಆಗ್ತಾ ಹೋಗುತ್ತೆ. ಸುಮ್ಮನೆ ನಾವೇನೋ ಕೇಳ್ತೀವಿ, ಅರ್ಥ ಮಾಡ್ಕೊಳ್ಳೋ ಸಬ್ಜೆಕ್ಟ್ ಅಲ್ವೇ ಅಲ್ಲ ಆಧ್ಯಾತ್ಮಿಕ ಅನ್ನೋದು ರಿವೀಲ್ ಆಗೋವಂಥದ್ದು. 7 ದಿನ ಊಟ ನಿದ್ದೆ ಬಿಟ್ಟು ಶುಕದೇವ ಗೋಸ್ವಾಮಿಗಳು ಕೇಳಿದ್ರು, ಯಾವ್ದಾದ್ರು ಪೆನ್ನು ಪೇಪರ್ ಇತ್ತ ಅವ್ರ ಹತ್ರ, ರೆಕಾರ್ಡಿಂಗ್ ಇತ್ತ, ನೋಡ್ಕೊಂಡು ಹೇಳ್ತಿದ್ರ? ಏನೂ ಇಲ್ಲ. ಹಾರ್ಟ್ ಟು ಹಾರ್ಟ್ ಇದು. ಅದಕ್ಕೋಸ್ಕರ ನಾವು ಯಾವ್ದಾದ್ರು ಒಂದು ಲೆಕ್ಚರ್ನ ನಾನು ಇಲ್ಲೂ ಕೇಳ್ತಾ ಇರ್ತೀನಿ. ಮೈಸೂರಲ್ಲಿ ಇವಾಗ ಶುರು ಆದಾಗ ಈ ಗೋಪಿಸೇನಾದ್ದು ಆಲ್ಮೋಸ್ಟ್ 1 ವರ್ಷ ತನಕ ನಾನು ಕೇಳಿದ್ದೆ. ತುಂಬಾ ಚೆನ್ನಾಗಿ ಎಲ್ಲಾ ವರಿಷ್ಠರು ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಅಂದ್ರೆ, ಎಷ್ಟು ತುಂಬಾ ಚೆನ್ನಾಗಿ ಮಾಡ್ತೀರಾ ಎಲ್ಲಾರು, ನಾನು ನೋಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಮಾಡ್ತೀರಾ ಅಂತ ಕ್ವಾಲಿಫಿಕೇಶನ್ ಯಾವುದು ನನ್ನ ಹತ್ರ ಇಲ್ಲ. ಯಾವ್ದಾದ್ರು ಇವಾಗ ಹೇಳ್ಬೇಕಂದ್ರೆ ನನ್ನ ಪ್ಯೂರಿಫಿಕೇಶನ್ಗೆ ಅಷ್ಟೇನೆ. ಅದಕ್ಕೋಸ್ಕರನೇ ಹೇಳ್ತೀನಿ. ಆ ಒಂದು ನಮ್ಮ ಇಂಟ್ರೆಸ್ಟ್ ಹೆಂಗ್ ಬೆಳೆಸ್ತಾ ಹೋಗ್ತೀವಿ ಅದನ್ನ ನಾವು ತೋರಿಸ್ತಾ ಹೋಗ್ತೀವಿ. ಇವಾಗ ಚಿಕ್ಕವ್ರು ಇರುವಾಗ ಮಕ್ಕಳ ಜೊತೆ ಏನ್ ಹೇಳ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂದ್ರೆ, ನಿಮ್ನೆಲ್ಲರನ್ನು ಒಂದು ಈ ಗೃಹಸ್ಥ ಮೂಡ್ ಕರ್ಕೊಂಬರಕ್ಕೋಸ್ಕರ ಒಂದು ಚಿಕ್ಕ ಮಹಾಭಾರತದ ಕಥೆ ಎಂದಕ್ಕೆ ಶುರು ಮಾಡೋಣ, ಇಂಟ್ರೆಸ್ಟ್ ಹೆಂಗ್ ತೋರ್ಸೋದು ಅನ್ನಕ್ಕೆ. ಸೊ ನಾವು ನೀವು ಗಮನಿಸಿರ್ಬೋದು, ಚಿಕ್ಕ ಮಕ್ಳು ಇದು ಆಕ್ಚುಲಿ ಕೆಲವೊಂದನ್ನ ಬೇರೆ ಕೇಳಿದ್ದನ್ನು ಹೇಳ್ತೀನಿ. ಇದು ನನ್ನ ಜೀವನದ ಎಕ್ಸ್ಪೀರಿಯನ್ಸ್, ನಾನು ಅಬ್ಸರ್ವ್ ಮಾಡ್ತಿದ್ದಂಗೆ ಕಾಮನ್ ಆಗಿರುವಂಥದ್ದು. ಚಿಕ್ಕ ಮಕ್ಳು ಇರುವಾಗ ನೀವು ನೋಡಿ, ಆ ಮಕ್ಳುಗಳು ಎಲ್ಲಾದ್ರೂ ಕರ್ಕೊಂಡು ಹೋದ್ರು ದೊಡ್ಡವ್ರ ಜೊತೆ ಇರಲ್ಲ, ಮಕ್ಕಳ ಜೊತೆ ಆಟ ಆಡಕ್ ಇಷ್ಟಪಡ್ತಾರಲ್ವಾ. ಆಮೇಲೆ ಸ್ವಲ್ಪ ದೊಡ್ಡವರಾಗಿ ನಾವು ಹೋಗ್ತಿದ್ದಂಗೆ ಯಂಗ್ಸ್ಟರ್ ಆದಾಗ ನಾವೆಲ್ಲ ಏನ್ ಮಾಡ್ತೀವಿ, ಹುಡುಗಿರು ಹೆಂಗಿದ್ದಾರೆ, ಅವ್ರು ಹೆಂಗ್ ಡ್ರೆಸ್ ಮಾಡಿದ್ದಾರೆ ಅದನ್ನ ನೋಡ್ತೀವಿ. ಸ್ವಲ್ಪ ದಿನ ಮದ್ವೆ ಆದ್ಮೇಲೆ ಹೊಸ ಗಂಡು ಹೆಣ್ಣೇ ನಮ್ ಮುಂದೆ ಕಾಣಿಸ್ತಿರ್ತಾರೆ. ಮತ್ತೆ ಸ್ವಲ್ಪ ದಿನ ಪ್ರೆಗ್ನೆಂಟ್ ಆದಾಗ ಬರೀ ಪ್ರೆಗ್ನೆಂಟ್ ಹುಡುಗಿ ಲೇಡೀಸೇ ನಾವು ನೋಡ್ತಾ ಇರ್ತೀವಿ. ಹಂಗೆ ನಾವು ನಮ್ಗೆ ಕೃಷ್ಣ ಭಾವನಾಮೃತವನ್ನ ಕೊಟ್ಟಾಗ, ಅಥವಾ ನಮ್ಮ ಗುರುಗಳು ಏನ್ ಹೇಳ್ತಾರೆ, ನಾವು ಈ ಗೃಹಸ್ಥ ಜೀವನದಲ್ಲಿ ಕೂಡ ನಾವು ಯಾವುದನ್ನ ನಾವು ನೋಡ್ತೀವೋ, ಯಥಾ ಮಾಂ ಪ್ರಪದ್ಯಂತೆ, ಭಗವದ್ಗೀತೆನಲ್ಲಿ ಹೇಳ್ತಾರೆ, ನಮ್ಗೆ ಏನು ನಾವು ನೋಡ್ತೀವೋ, ಏನ್ ಕೇಳ್ತೀವೋ ಅದ್ರ ಮೇಲೆ ನಮ್ಮ ಜೀವನ, ನಿಮ್ಮ ಸಹವಾಸದ ಮೇಲೆ ನಮ್ಮ ಜೀವನ ನಿಂತಿರುತ್ತೆ. ಸೊ ಒಂದ್ಸತಿ ಆ ಮಹಾಭಾರತದ ಕಥೆಯನ್ನ ಹೇಳ್ತಾ, ಇವಾಗ ನಾವು ಈ ಕಥೆಯನ್ನ ಕೇಳ್ತಾ ನಾವು ಗೃಹಸ್ಥ ಜೀವನ ಏನು ಅನ್ನೋದಕ್ಕೆ ತಿಳಿಯೋಣ. ಮಹಾಭಾರತದಲ್ಲಿ ಒಂದ್ಸತಿ ಏನಾಗುತ್ತೆ ಅಂದ್ರೆ, ಈ ಕಥೆ ನಿಮ್ಗೆಲ್ಲ ಗೊತ್ತಿರುತ್ತೆ ಆದ್ರೂ ಇಂಟ್ರೆಸ್ಟ್ ಅನ್ನೋದು ಒಳಗಡೆ ಇಂಬೈಬ್ ಆಗಿರುತ್ತೆ. ನಮ್ಮ ಇಂಟ್ರೆಸ್ಟ್ ನಮ್ಗೇನು ಅಂದ್ರೆ ಸೇವೆ ಮಾಡೋದೇ. ಸೇವೆ ಮಾಡೋದೇ ನಮ್ಮ ಜೀವನದ ಉದ್ದೇಶ. ಅಂದ್ರೆ ಜೀವನ ಉದ್ದೇಶ ಅಲ್ಲ, ಜೀವನ ಇರೋದೇ ನಮ್ಮ ಧರ್ಮನೇ ಸೇವೆ ಮಾಡೋದು. ಅದನ್ನ ಮರೆತು ನಾವು ಬೇರೆ ಎಲ್ಲಾದ್ರಲ್ಲೂ ಸುಖ ಹುಡ್ಕಕ್ ನೋಡ್ತಾ ಇರ್ತೀವಿ. ಅದರಿಂದ ಈ ಒಂದು ಸಮಸ್ಯೆಗಳು ಉದ್ಭವ ಆಗುತ್ತೆ. ಆ ಒಳಗಡೆ ಇರೋದು ಹೆಂಗೆ ಗೊತ್ತಿಲ್ದೇನೋ, ನಮಗ್ ಗೊತ್ತಿಲ್ದಂಗೆ ಕೆಲವು ಸತಿ ನಾವು ಪ್ರಚುರ ಪಡಿಸ್ತೀವಿ. ಹೆಂಗೆ ಅಂದ್ರೆ, ಈ ಮಹಾಭಾರತದಲ್ಲಿ ದ್ರೌಪದಿ ಸ್ವಯಂವರ ಆಯ್ತಲ್ಲ, ದ್ರೌಪದಿ ಸ್ವಯಂವರ ಆದಾಗ ಇದೇನಪ್ಪ ಬ್ರಾಹ್ಮಣರು ಕೊಟ್ಬಿಟ್ಟೆ ನಾನು ಮದ್ವೆ ಮಾಡಕ್ ಕ್ಷತ್ರಿಯ ಬೇಕಾಗಿತ್ತಲ್ಲ, ಇವ್ರು ಮಾಡ್ತಾ ಇರೋ ವ್ಯವಹಾರ ನೋಡಿದ್ರೆ ಇವ್ರು ಕ್ಷತ್ರಿಯ ತರ ಕಾಣಿಸ್ತಾರೆ, ನಾವು ಬ್ರಾಹ್ಮಣರ ಯಾರು ಇವ್ರನ್ನ ಪರೀಕ್ಷೆ ಮಾಡ್ಬೇಕು ಅಂತ ಹೇಳಿ ದ್ರೌಪದಿಯ ತಂದೆ ಮತ್ತೆ ಅವರ ತಮ್ಮ ಇಬ್ರು ದ್ರೌಪದ ಮತ್ತೆ ಅವರ ಅಣ್ಣ ಇಬ್ರು ಏನ್ ಮಾಡ್ತಾರೆ, ಒಂದು ಪ್ಲಾನ್ ಮಾಡ್ತಾರೆ. ಅವ್ರನ್ನ ಊಟಕ್ಕೆ ಕರೆದ್ಬಿಟ್ಟು, ಊಟಕ್ಕೆ ಎಂಟ್ರೆನ್ಸ್ ಅವ್ರನ್ನ ವೆಲ್ಕಮ್ ಮಾಡೋ ಇದ್ರಲ್ಲಿ ಹಾಲಲ್ಲಿ ಆಯ್ತು, ಸ್ವಯಂವರ ಗೆದ್ದಾಯ್ತು, ದ್ರೌಪದಿನ ಗೆದ್ದಾಯ್ತು, ಅರ್ಜುನ ಎಲ್ಲ ಮಾಡಾಯ್ತು,
ಮಾಡಾದ್ಮೇಲೆ ಅವ್ರನ್ನ ಕರೀತಾರೆ ಊಟಕ್ಕೆ. ಕರೆದಾಗ ಇವ್ರನ್ನ ನೋಡ್ಬೇಕು, ಯಾರು ಇವ್ರು ಅನ್ನೋದು ಗೊತ್ತಾಗ್ಬೇಕಲ್ಲ. ಯಾರೋ ಬಡ ಬ್ರಾಹ್ಮಣರು ಕೊಡ್ತಾ ಇದೀನ ನನ್ ಮಗಳನ್ನ, ಏನಿದು ಇವ್ರು ಹಿಂದೆ ಮುಂದೆ ಗೊತ್ತಿಲ್ಲ, ಬಟ್ ಇಷ್ಟು ಶಕ್ತಿಶಾಲಿ ಅಂದ್ಮೇಲೆ ಡೆಫಿನೆಟ್ ಆಗಿ ಒಳ್ಳೆಯವರೇ ಇರ್ತಾರೆ, ಏನ್ ಮಾಡೋದು ಅಂತ ಕರೀತಾರೆ. ಕರ್ದ್ಬಿಟ್ಟು ಮೇಲ್ಗಡೆ ಅವರು ಫಸ್ಟ್ ಫ್ಲೋರ್ ಅಲ್ಲಿ ನಿಂತ್ಕೊಂಡು ಅಬ್ಸರ್ವ್ ಮಾಡ್ತಿರ್ತಾರೆ ಇವ್ರು ಏನ್ ಮಾಡ್ತಾರೆ ಅಂತ. ಎಂಟ್ರೆನ್ಸ್ ಅಲ್ಲಿ ಎಲ್ಲಾ ತರ ಜೋಡಿಸಿರ್ತಾರೆ. ಏನಂದ್ರೆ ಬುಕ್ಸ್ಗಳನ್ನ ಜೋಡಿಸಿರ್ತಾರೆ, ಅಕ್ಕಿಗಳನ್ನ ಜೋಡಿಸಿರ್ತಾರೆ, ತಿಂಡಿಗಳನ್ನ ಜೋಡಿಸಿರ್ತಾರೆ, ಮತ್ತೆ ವಾದ್ಯಗಳನ್ನ ಜೋಡಿಸಿರ್ತಾರೆ. ಕೆಲವೊಂದ್ ಕಡೆ ಶಸ್ತ್ರಗಳನ್ನ ಜೋಡಿಸಿರ್ತಾರೆ. ಒಳ್ಳೊಳ್ಳೆ ಬಿಲ್ಲು, ಬಾಣ, ಅಂದ್ರೆ ವೆರೈಟಿ, ಅದರಲ್ಲಿ ಟಾಪ್ ಕ್ಲಾಸ್ ಕ್ವಾಲಿಟಿ ಎಲ್ಲಾದ್ರಲ್ಲೂ ಇರೋದನ್ನ ಒಂದೊಂದು ಟೇಬಲ್ ಅಲ್ಲಿ ಜೋಡಿಸಿರ್ತಾರೆ. ಎಲ್ಲಾರು ಬಂದವ್ರು ಇವರು ಫಸ್ಟ್ ಅವ್ರಿಗೆ ವೆಲ್ಕಮ್ ಮಾಡಿದ್ಮೇಲೆ ಈ ರೂಮಿಗೆ ಬಿಡಕ್ಕಾಗತ್ತೆ, ಯಾರು ಇರಲ್ಲ ಅವ್ರ ಜೊತೆಗೆ, ಬರೀ ಅಣ್ಣ ತಮ್ಮಂದಿರು ಮಾತ್ರ ಇರ್ತಾರೆ. ಎಲ್ಲ 5 ಜನನು ಹೋಗೋದು ಶಸ್ತ್ರಗಳಿರ್ತಾರಲ್ಲ ಅಲ್ಲಿ. ಆವಾಗ ಆ ಶಸ್ತ್ರಗಳನ್ನ ಎತ್ತಿ ಒಬ್ಬೊಬ್ರು ಮಾತಾಡಕ್ ಶುರು, ವಾವ್ ಇದು ಡಿಫ್ರೆಂಟ್ ಆಗಿದೆ, ಇದೆಷ್ಟು ಡಿಫ್ರೆಂಟ್ ಆಗಿದೆ ಅಂತ. ಆಗ ಅಲ್ಲಿ ಮೇಲ್ಗಡೆ ನೋಡ್ತಿದ್ದವರು ಮತ್ತೆ ಅವ್ರ ಅಣ್ಣ ಮತ್ತೆ ಅವ್ರ ತಂದೆ ಒಬ್ರಿಗೊಬ್ರು ನೋಡಿ ಮುಗುಳ್ನಗ್ತಾರೆ, ಓಹೋ ಇವ್ರು ಡೆಫಿನೆಟ್ಲಿ ಕ್ಷತ್ರಿಯ ಅಂತ. ಸೊ ಹಂಗೆ ನಮ್ಮ ಸ್ವಭಾವ, ನಮ್ಮ ಒಂದು ಗುಣ ನಡತೆಗಳು ವೈಷ್ಣವ ನಡತೆ ಆಗಿರ್ಬೇಕು, ಅಂಥವ್ರ ಜೊತೆ ಸೇರ್ಬೇಕು. ನಮ್ಮ ಮನಸ್ಸಿನಲ್ಲಿ ಇದ್ದಿದ್ದು ನಮಗೆ ಗೊತ್ತಿಲ್ಲದಂಗೆ ಬರೋ ಅಂತ ನಡವಳಿಕೆನ ನಾವು ಬೆಳವಡಿಸ್ಕೋಬೇಕು. ಇದನ್ನ ಹೇಳ್ತಾ ಇವತ್ತಿನ ಕ್ಲಾಸ್ನ ಶುರು ಮಾಡೋಣ. ಏನು ಗೃಹಸ್ಥ ಜೀವನದಲ್ಲಿ ಕರ್ದಮ ಮುನಿ ಯಾರು ಅನ್ನೋದು ತಿಳ್ಕೊಳ್ಳೋಣ. ಕರ್ದಮ ಮುನಿ ಯಾರು ಅಂತ ತಿಳ್ಕೊಂಡಾದ್ಮೇಲೆ ಅವನು ಗೃಹಸ್ಥ ಜೀವನದಲ್ಲಿ ಏನ್ ತಪಸ್ ಮಾಡ್ದ, ಅವರಿಂದ ನಾವೇನ್ ಕಲ್ತ್ಕೋಬಹುದು ಅನ್ನೋ ವಿಚಾರಗಳನ್ನ ನೋಡೋಣ. ಗುರುವೇ ಗೌರಚಂದ್ರಾಯ ರಾಧಿಕಾಯ ತದಾಲಯ ಕೃಷ್ಣಾಯ ಕೃಷ್ಣ ಭಕ್ತಾಯ ತದ್ಭಕ್ತಾಯ ನಮೋ ನಮಃ. ಮುಖಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಶ್ರೀ ಗುರುಂ ದೀನತಾರಿಣಂ ಪರಮಾನಂದ ಮಾಧವಂ. ಹರಿ ಓಂ ತತ್ಸತ್. ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದವನ್ನ ಬೇಡ್ತಾ ನಿಮ್ಮೆಲ್ಲರಿಗೆ ಸಾಷ್ಟಾಂಗ ಪ್ರಣಾಮವನ್ನ ಅರ್ಪಿಸ್ತಾ ಈ ದಿನದ ಒಂದು ಏನು ನಾವು ಪ್ರವಚನ ಅಥವಾ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಅದಕ್ಕೆ ಹೋಗೋಣ. ಕರ್ದಮ ಮುನಿಯ ತಪಸ್ಯ ಬರೋದು ಭಾಗವತಂನ 3ನೇ ಸ್ಕಂದದ 21 ಮತ್ತೆ 21ರಿಂದ 23ನೇ ಚಾಪ್ಟರ್ ವರ್ಗಡೆ ಬರುತ್ತೆ. ಇವತ್ತು ನಾವು ಏನೇನ್ ತಿಳ್ಕೊತೀವಿ, ಈ ಒಂದು ಪ್ರವಚನ ಅಥವಾ ಏನ್ ಡಿಸ್ಕಷನ್ ಮಾಡ್ತಿದೀವಿ ಅದರ ಗುರಿ ಏನು ಅಂದ್ರೆ, ಕರ್ದಮ ಮುನಿಯ ತಪಸ್ಸಿನ ಉದಾಹರಣೆಯಿಂದ ಆದರ್ಶ ಗೃಹಸ್ಥ ಜೀವನವನ್ನ ಅರ್ಥ ಮಾಡಿಕೊಂಡು ಕೃಷ್ಣ ಇನ್ ಸೆಂಟರ್, ಕೃಷ್ಣನನ್ನ ಕೇಂದ್ರಿತ ಕುಟುಂಬ ಜೀವನದಲ್ಲಿ ಅವನ್ನ ಇಟ್ಕೊಂಡು ಜೀವನನ ಹೇಗೆ ಅನುಸರಿಸಬೇಕು ಅನ್ನೋದು ಈ ಪ್ರವಚನದ ಮುಖ್ಯ ಗುರಿಯಾಗಿದೆ. ಇದನ್ನ ಕಲ್ತ್ಕೊಳ್ಳೋದು ಗುರಿಯಾಗಿದೆ. ಉದ್ದೇಶಗಳೇನು, ಗೃಹಸ್ಥ ಜೀವನನ್ನ ಯಾಕೆ ಪವಿತ್ರ ಆಶ್ರಮ ಅಂತ ಕರೀತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಕುಟುಂಬ ಜೀವನದಲ್ಲಿ ತಪಸ್ಸು ಯಾಕೆ ಬೇಕು, ಭಕ್ತಿಯ ಮಹತ್ವವನ್ನ ನಾವು ಯಾಕೆ ಕಲ್ತ್ಕೋಬೇಕು ಅದನ್ನ ತಿಳ್ಕೊಳ್ಳೋಣ. ವಿವಾಹ ಜೀವನದಲ್ಲಿ ಒಂದೇ ಮೌಲ್ಯಗಳು, ಒಂದೇ ಇಷ್ಟಾನಿಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ಸಮಾನಶೀಲ ಇರೋದೇ ಮುಖ್ಯ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು, ಅದನ್ನ ತಿಳ್ಕೊಳ್ಳೋಣ. ಜವಾಬ್ದಾರಿ, ಕರುಣೆ ಮತ್ತು ಒಳ್ಳೆಯ ಕಮ್ಯುನಿಕೇಶನ್, ಸಂವಹನ, ಕಮ್ಯುನಿಕೇಶನ್ ಅನ್ನಕ್ಕೆ ಯಾರಾದ್ರೂ ಕರೆಕ್ಟಾಗಿ ಅರ್ಥ ಗೊತ್ತಿದ್ರೆ ಹೇಳಿ, ಅದು ಒಳ್ಳೇದಾಗತ್ತೆ. ಪಾಠಗಳನ್ನ ದಿನನಿತ್ಯದ ಜೀವನದಲ್ಲಿ ಅಳವಡಿಸ್ಕೋಬಹುದು. ಅದನ್ನ ಇವತ್ತು ನಮ್ಗೆ ಆಬ್ಜೆಕ್ಟಿವ್ ಏಮ್, ಅದು ಆಬ್ಜೆಕ್ಟಿವ್ ಉದ್ದೇಶಗಳು ಇದು. ಏನು ಇಷ್ಟು ಹೇಳಿದ್ವಿ ಆ ಉದ್ದೇಶಗಳು ಇವತ್ತಿನ ಕ್ಲಾಸ್ ಅಲ್ಲಿ ನಾವು ತಗೊಂಡು ಹೋಗೋದು. ಸೊ ಮೊದಲನೇದಾಗಿ ಏನು, ನಾವು ಈ ಕಂಟೆಂಟ್ ಏನು, ನಾವು ಇವತ್ತು ಏನೇನು ಹೇಳ್ತಾ ಇದ್ದೀನಿ ಅಂದ್ರೆ, ಗೃಹಸ್ಥ ಜೀವನ ಪವಿತ್ರ. ಮೊದಲನೇದಾಗಿ ಗೃಹಸ್ಥ ಜೀವನ ಯಾಕೆ ಪವಿತ್ರ, ಗೃಹಸ್ಥ ಜೀವನ ಅಂದ್ರೆ ಏನು, ಅದು ಯಾಕೆ ಪವಿತ್ರ ಅನ್ನೋದನ್ನ ಭಾಗವತಂನ ಆಧಾರದ ಮೇಲೆ ಹೇಳೋಣ. ಭಾಗವತಂ ಏನು ಹೇಳುತ್ತೆ ನಮ್ಗೆ ಅದನ್ನ ಹೇಳೋಣ, ಅದನ್ನ ಕೇಳ್ಕೊಂಡು ತಿಳ್ಕೊಳ್ಳೋಣ. ಅದಾದ್ಮೇಲೆ ಸ್ಟೋರಿ ಲೈನ್, ಕಥೆ ಸಾರಾಂಶ, ಕರ್ದಮ ಮುನಿ ಎಲ್ಲಿ ಬಂದ್ರು, ಅವ್ರು ಹೆಂಗ್ ಮದ್ವೆ ಆದ್ರು, ಹೆಂಗೆ ರಿನೌನ್ಸ್ ಆದ್ರು, ಅವರ ಸಂಸಾರ ಜೀವನ ಹೆಂಗಿತ್ತು ಅನ್ನೋದನ್ನ ತಿಳ್ಕೊಳ್ಳೋಣ. ಕರ್ದಮ ಮುನಿ ಸಾರಾಂಶ ತಿಳ್ಕೊಂಡ ಆದ್ಮೇಲೆ ನಾವು ಒಂದು ಆದರ್ಶ, ಸಾಮಾನ್ಯವಾಗಿ ಆದರ್ಶ ಸತ್ಯ ಗುಣಗಳ ಬಗ್ಗೆ ನಾವು ಜಾಸ್ತಿ ಡಿಸ್ಕಷನ್ ಮಾಡ್ತೀವಿ, ಚಿಕ್ಕದ್ರಿಂದ ಕೇಳಿ ತಿಳಿತೀವಿ. ಆದರ್ಶ ಪತಿಯ ಗುಣಗಳು ಅಕಾರ್ಡಿಂಗ್ ಟು ಅವರ್ ಭಾಗವತಂ ಏನ್ ಹೇಳಿಸುತ್ತೆ, ಆದರ್ಶ ಪತಿಯ ಗುಣಗಳು ಹೇಗಿರ್ಬೇಕು, ಮತ್ತೆ ಆದರ್ಶ ಪತಿಯಾಗಿ ಕರ್ದಮ ಮುನಿಯ ಕರುಣೆ ಅದೇನು ಅದನ್ನ ತಿಳ್ಕೊಳ್ಳೋಣ. ಅದಾದ್ಮೇಲೆ ಕರ್ದಮ ಮುನಿಯ ತಪಸ್ ಯಾಕೆ ಮಾಡಿದ್ರು, 10,000 ವರ್ಷ ತಪಸ್ ಮಾಡಿದ್ರು, ಯಾಕೆ ಮಾಡಿದ್ರು ಅದು ನಮ್ಗೆ
ಯಾವ ರೀತಿ ನಮ್ಗೆ ಯಾವ ರೀತಿ ನಮ್ಮ ಜೀವನದಲ್ಲಿ ಸಹಕಾರಿಯಾಗತ್ತೆ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳೋಣ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಸೊ ನಮ್ಮಲ್ಲಿ ನಾವೆಲ್ಲರೂ ಇವಾಗ ನಾವಿಲ್ಲಿ ಇಷ್ಟು ಜನ ಇದ್ದೀವಿ, ಅವರೆಲ್ಲರೂ ಸಾಮಾನ್ಯಕ್ಕೆ ಗೃಹಸ್ಥರೇ ಆಗಿದ್ದೀವಿ ಅಲ್ವಾ, ಅಥವಾ ಮುಂದೆ ಒಂದ್ ದಿವಸ ಗೃಹಸ್ಥ ಜೀವನಕ್ಕೆ ಬರೋರಾಗಿರ್ತೀವಿ. ನಮ್ಮ ಮಕ್ಕಳು ಕೂಡ ಮುಂದೆ ಗೃಹಸ್ಥ ಜೀವನಕ್ಕೆ ಬರ್ತಾರೆ. ಅವ್ರಿಗೆ ಎಲ್ಲಾರ್ಗೂ ಒಂದು ಮುಖ್ಯ ವಿಷಯ ಆಗಿರುತ್ತೆ, ಏನು ಗೃಹಸ್ಥ ಜೀವನದ ನಿಜವಾದ ಉದ್ದೇಶ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಈ ವಿಚಾರನ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಮೊದಲನೇ ವಿಷಯ ತಿಳ್ಕೊಳ್ಳೋಣ. ಗೃಹಸ್ಥ ಜೀವನ ಯಾಕೆ ಪವಿತ್ರ, ಗೃಹಸ್ಥ ಜೀವನ ಒಂದು ಪವಿತ್ರ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಫಸ್ಟ್. ಅದು ಯಾಕೆ ಗೃಹಸ್ಥ ಜೀವನ ಪವಿತ್ರ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಗೃಹಸ್ಥ ಜೀವನದ ಉದ್ದೇಶ ಏನು, ನಾವು ಮದುವೆ ಆಗಿ ಸಂಸಾರ ಮಾಡ್ತೀವಲ್ಲ, ಅದು ಏನು ಜೀವನ ಉದ್ದೇಶ, ಅದನ್ನ ಪ್ರಭುಪಾದರು ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ. ಭಾಗವತಂ ಏನ್ ಹೇಳುತ್ತೆ ಅಂತಂದ್ರೆ 3.23.1 ಅಲ್ಲಿ ಒಂದ್ ಲೈನ್ ಇದೆ. ಏನು ಅಂದ್ರೆ, ಗೃಹಸ್ಥ ಜೀವನದ ಉದ್ದೇಶ ಏನು ಅಂದ್ರೆ ಪತಿ ಮತ್ತೆ ಪತ್ನಿ ಒಬ್ಬರನ್ನೊಬ್ಬರು ಸಪೋರ್ಟ್ ಮಾಡೋದು, ಬೆಂಬಲಿಸಿಕೊಳ್ಳೋದು, ಮತ್ತೆ ಆಧ್ಯಾತ್ಮಿಕವಾಗಿ ಬೆಳೆಯೋದು ಗೃಹಸ್ಥ ಜೀವನದ ಉದ್ದೇಶ. ಗೃಹಸ್ಥ ಜೀವನ ಅಂದ್ರೆ ಸುಮ್ಮನೆ ನಾವೆಲ್ಲ ಸೇರ್ಕೊಂಡು ಒಟ್ಟಾಗಿ ವಾಸಿಸುವ ಸ್ಥಳ ಅಲ್ಲ, ಅದು ಕೃಷ್ಣನ ಸೇವೆ ಮಾಡಕ್ಕೋಸ್ಕರ ದೇವರು ಕೊಟ್ಟಿರ್ತಕ್ಕಂಥ ಜಾಗ. ನಾವು ಯಾರನ್ನೋ ಮದುವೆ ಮಾಡ್ಕೊಳಕ್ಕಾಗಲ್ಲ. ನಮ್ಮ ಹಣೆಯಲ್ಲಿ ಕೃಷ್ಣ ಆಲ್ರೆಡಿ ನಾವು ಕೇಳಿರ್ತೀವಿ, ಮ್ಯಾರೇಜಸ್ ಆರ್ ಆಲ್ರೆಡಿ ಫಿಕ್ಸ್ಡ್ ಇನ್ ಹೆವೆನ್, ಸಮಥಿಂಗ್ ಲೈಕ್ ದಟ್ ಒನ್ ಗಾದೆ ಇದೆ ಅಲ್ವಾ. ಹಂಗೆ ನಮ್ಗೆ ಗೊತ್ತು ಕೃಷ್ಣಂಗೆ ಇವ್ರು ಎಲ್ಲಿದ್ರೆ ನನ್ನ ಹತ್ರ ಬರ್ತಾರೆ. ಯಾವಾಗ್ಲೂ ಕೃಷ್ಣ ಗಿವ್ಸ್ ವಾಟ್ ವಿ ನೀಡ್, ನಾಟ್ ವಾಟ್ ವಿ ವಾಂಟ್. ನಮ್ಗೆ ಏನ್ ಅವಶ್ಯಕತೆ ಇದೆಯೋ ಅದನ್ನ ಮಾತ್ರ ಕೊಡ್ತಾನೆ, ಏನ್ ಬೇಕೋ ಅದನ್ನೆಲ್ಲ ಕೊಡಲ್ಲ. ಸೊ ಹಂಗಾಗಿ ಈ ಒಂದು ಕೃಷ್ಣನ ಸೇವೆ ಮಾಡೋಕ್ಕೆ ಅವಕಾಶ ಕೊಟ್ಟಿರೋಂತಹ ಜಾಗ. ನಾವ್ ಯಾವತ್ತಿದ್ರೂ ನಮ್ಮ ಜೀವನದ ಮುಖ್ಯ ಗುರಿ ಏನು ಅನ್ನೋದನ್ನ ನಾವು ತಿಳಿದು ಜೀವನವನ್ನ ಸಾಗಿಸ್ತಕ್ಕೆ ಇರುವಂತ ಒಂದು ಪ್ಲಾಟ್ಫಾರ್ಮ್ ಗೃಹಸ್ಥ ಜೀವನ. ಸೊ ಭಾಗವತಂ 1.2.13 ಏನ್ ಹೇಳುತ್ತೆ, ಅಥ ಪುಂಬೇರ್ ದ್ವಿಜ ಶ್ರೇಷ್ಠ ವರ್ಣಾಶ್ರಮ ವಿಭಾಗಶಃ ಸ್ವನುಷ್ಠಿತಸ್ಯ ಧರ್ಮಸ್ಯ ಸಂಸಿದ್ಧಿರ್ ಹರಿತೋಷಣಂ. ವರ್ಣಾಶ್ರಮ ಧರ್ಮ ಅಂದ್ರೆ ನಾವು ಒಬ್ರಿಗೊಬ್ರು ಸಹಕಾರ ಮಾಡ್ಕೊಂಡು ಕೆಲಸ ಮಾಡ್ಬೇಕು, ಮತ್ತೆ ನಮ್ಮ ಇಚ್ಛೆಗೆಲ್ಲ ಅನುಗುಣವಾಗಿ ಬದುಕೋದು, ದೇವರ ಇಚ್ಛೆಗೆ ಅನುಗುಣವಾಗಿ ಬದುಕಬೇಕು. ಇದೇ ನಿಜವಾದ ಧರ್ಮ. ಧರ್ಮಸ್ತು ಸಾಕ್ಷಾತ್ ಭಗವತ್ ಪ್ರಸೀದ. ಏನು ದೇವ್ರು ಹೇಳ್ತಾರೋ, ದೇವ್ರು ನಮ್ಗೆ ಇವತ್ತು ಏನ್ ಕೊಟ್ಟಿದಾನೋ, ದೇವ್ರು ಯಾವ ದಾರಿ ತೋರಿಸ್ತಾ ಇದ್ದಾನೋ, ದೇವ್ರು ಏನ್ ಹೇಳ್ತಾನೋ ಅದು ಧರ್ಮಸ್ತು ಸಾಕ್ಷಾತ್ ಭಗವತ್ ಪ್ರಸೀದ. ಅವನು ಹೇಳೋದೇ ನಮಗೆ ಧರ್ಮ. ವರ್ಣಾಶ್ರಮ ಧರ್ಮದಲ್ಲಿ ಅವನು ಹೇಳೋ ಧರ್ಮವನ್ನ ಸಹಕರಿಸಿ ನಡೆದ್ರೆ ನಮ್ಮ ಗೃಹಸ್ಥ ಜೀವನ ಸಂಪೂರ್ಣವಾಗಿ ಸಕ್ಸಸ್ ಆಗುತ್ತೆ. ಸೊ ಗೃಹಸ್ಥ ಜೀವನವನ್ನ ನಡೆಸ್ಬೇಕಾದ್ರೆ ಮೂಡ್ ಹೆಂಗಿರ್ಬೇಕು, ಅದನ್ನ ಪವಿತ್ರ ಆಶ್ರಮವಾಗಿ ಹೆಂಗ್ ಬದುಕೋದು. ನಾವು ಗೃಹಸ್ಥ ಜೀವನವನ್ನ ನಡೆಸ್ಬೇಕಾದ್ರೆ ಕೃಷ್ಣನ ಸೇವಕರಂತೆ ಬದುಕಬೇಕು. ಕೃಷ್ಣನ ಸೇವಕರಂತೆ ಹೆಂಗ್ ಬರೆಯೋದು, ಜವಾಬ್ದಾರಿ ತಗೋಬೇಕು. ಪ್ರತಿಯೊಂದಕ್ಕೂ ಜವಾಬ್ದಾರಿಗಳಿಂದ ತಪ್ಪಿಸ್ಕೊಂಡು ಹೋಗೋದಲ್ಲ, ಅದನ್ನ ಇಂಪಾರ್ಟೆಂಟ್ ಆಗಿ ನೋಡ್ಬೇಕು, ತ್ಯಾಗ ಮಾಡ್ಬೇಕು, ಭಕ್ತಿಯೊಂದಿಗೆ ಬದುಕಬೇಕು. ಮತ್ತೆ ಪತಿ ಪತ್ನಿ ಇಬ್ರು ಇದನ್ನ ಪಾಲಿಸಿದ್ರೆ, ಕೃಷ್ಣನನ್ನ ಸೆಂಟರ್ ಅಲ್ಲಿ ಇಟ್ಕೊಂಡು ಹೀಗೆ ಹೇಳಿದ ಮೂರು ವಿಷಯಗಳನ್ನ ಸರಿಯಾಗಿ ಪಾಲಿಸಿದ್ರೆ ಅವರ ಮನೆ ಒಂದು ಪವಿತ್ರ ಸ್ಥಳ ಆಗತ್ತೆ, ದೇವಸ್ಥಾನ ಆಗತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಗೃಹಸ್ಥ ಜೀವನ ಅಂದ್ರೆ ಬರೀ ಮದ್ವೆ ಮಾಡ್ಕೊಂಡು ಇಂದ್ರಿಯ ಭೋಗಗಳನ್ನ ಮಾಡೋದಲ್ಲ, ಇದು ಒಂದು ಆಶ್ರಮ, ದೇವರು ಸೃಷ್ಟಿಸಿದ ಪವಿತ್ರ ವ್ಯವಸ್ಥೆ. ಇದನ್ನ 3.23.54 ಪರ್ಪೋರ್ಟ್ ಅಲ್ಲಿ ಇದೇ ಲೈನ್ ನ ಪರ್ಪೋರ್ಟ್ ಅಲ್ಲಿ ಪ್ರಭುಪಾದರು ಬರೆದಿದ್ದಾರೆ. ಶ್ರೀಲ ಪ್ರಭುಪಾದ ಕಿ ಜೈ. ಕೃಷ್ಣನ ವಿವಾಹ ಅನ್ನೋದು ಇಟ್ ಇಸ್ ನಾಟ್ ಮ್ಯಾನ್ ಮೇಡ್, ಮನುಷ್ಯ ಮಾಡಿರ್ತಕ್ಕಂತಲ್ಲ, ಇಟ್ ಇಸ್ ಕೃಷ್ಣ ಮೇಡ್. ಕೃಷ್ಣ ಮಾಡಿರೋದು ಅಂತದ್ದು ಏನು ಈ ಒಂದು ಮದ್ವೆ ಅನ್ನತಕ್ಕಂಥ ಸಂಬಂಧ. ಸೊ ಭಗವಂತನ ಆಜ್ಞೆಯಿಂದ
ಕರ್ದಮ ಮುನಿ ಕೂಡ ಭಗವಂತನ ಆಜ್ಞೆಯಿಂದ ದೇವಹೂತಿಯನ್ನ ಮದುವೆ ಮಾಡಿಕೊಂಡ್ರು. ಮಹಾಯೋಗಿಗಳು ಕೂಡ ಕೃಷ್ಣನ ಇಚ್ಛೆ ಬಂದಾಗ, ಮಹಾಯೋಗಿಗಳು ಮದುವೆ ಆಗ್ತಾರ? ಆಗಲ್ಲ. ಫಸ್ಟ್ ಆಫ್ ಆಲ್ ಆದಾಗ ಕೂಡ ಅವರು ಮದುವೆ ಆಗ್ತಾರೆ. ಕೃಷ್ಣನ ಇಚ್ಛೆ ಇದ್ರೆ ಮಾತ್ರ ಮದುವೆ ಆಗಕ್ಕೆ ಸಾಧ್ಯ. ಸೊ ನಮ್ಗೆ ಕೃಷ್ಣನ ಪ್ರಕಾರ, ಈ ಮಾತಾಜಿಗೆ ಈ ಪ್ರಭುಜಿ ಕೊಟ್ರೇನೆ ಸರಿ ಇದೆ, ಈ ಮಾತಾಜಿಗೆ ಈ ಮಕ್ಳು ಕೊಟ್ರೇನೆ ಈ ಕೃಷ್ಣಮೂರ್ತದಲ್ಲಿ ಬರುತ್ತೆ, ಒಳ್ಳೇದಿದ್ರೆ ಒಳ್ಳೇದೆಲ್ಲ ನಡೀತಾ ಇದ್ರೆ ಓಕೆ, ಅದೂ ಕೂಡ ಒಳ್ಳೇದೆ. ಅಥವಾ ಸ್ವಲ್ಪ ಸಂಬಂಧಗಳಲ್ಲಿ, ಇವಾಗಿನ ಸಂಬಂಧಗಳಲ್ಲಿ ತುಂಬಾ ಬಿರುಕಿದೆ, ಆ ರೀತಿಯ ಪರಿಸ್ಥಿತಿ ಕೊಟ್ರೆ ದೇವ್ರು ಅದು ಕೂಡ ಇನ್ನೂ ಒಳ್ಳೇದು ಅನ್ನೋ ರೀತಿನಲ್ಲಿ ಅವಶ್ಯ ರಕ್ಷಿಪೆ ಕೃಷ್ಣ, ಈ ಒಂದು ಮೂಲ ಮಂತ್ರವನ್ನ ನಾವು ಇಟ್ಕೊಂಡು ಎಂಥದ್ದೇ ಪರಿಸ್ಥಿತಿಯಲ್ಲಿ ನಾವು ಮಾಡ್ತಿದೀವಿ ಅನ್ನೋದು ನಮಗೆ ನಮ್ಮ ಜೀವನದಲ್ಲಿ ನಾವು ಮುಖ್ಯವಾಗಿ ಅಳವಡಿಸಬೇಕಾದ ಅಂಶಗಳು. ಈ ಅಂಶಗಳನ್ನ ಅಳವಡಿಸ್ಕೊಂಡ್ರೆ ನಮ್ಮ ಈ ಗೃಹಸ್ಥ ಜೀವನ ತುಂಬಾನೇ ಸಂತೃಪ್ತಿಯಾಗಿ ನಡೆಯುತ್ತೆ. ಪ್ರಭುಪಾದ್ರು ಏನ್ ಹೇಳ್ತಾರೆ ಅಂದ್ರೆ, ಗೃಹಸ್ಥ ಜೀವನ ಅಂದ್ರೆ ಬರೀ ಇಂದ್ರಿಯ ತೃಪ್ತಿಗೆ ಕೊಡೋ ಲೈಸೆನ್ಸ್ ಅಲ್ಲ ಇದು. ಇಂದ್ರಿಯ ತೃಪ್ತಿ ಮಾಡಿ ಅಂತ ಕೊಡೋಂತ ಲೈಸೆನ್ಸ್ ಅಲ್ಲ ಇದು. ಇದೊಂದು ಜವಾಬ್ದಾರಿ. ಸಮಾಜವನ್ನ ಸಪೋರ್ಟ್ ಮಾಡಕ್ಕೆ ಗೃಹಸ್ಥ ಜೀವನ ಬೇಕು. ಮತ್ತೆ ಕೃಷ್ಣ ಭಾವನಾಮೃತದಲ್ಲಿ ಮುಂದುವರಿಯಕ್ಕೆ ನಮ್ಗೆ ಈ ಒಂದು ಜೀವನ ಬೇಕು, ಗೃಹಸ್ಥ ಜೀವನ ಬೇಕು. ನಮ್ಮ ಕನೆಕ್ಷನ್ ಯಾವಾಗ್ಲೂ ಹಾರಿಜಾಂಟಲ್ ಆಗಿ ಕೃಷ್ಣನ್ ಜೊತೆ ಇದೆ. ನೋಡಿದ್ರೆ ಕೃಷ್ಣ ಎಲ್ಲಿದ್ದಾರೆ ಅಂದ್ರೆ ಮೇಲ್ ತೋರಿಸ್ತೀವಲ್ವಾ, ಎಲ್ಲಿ ಗೃಹಸ್ಥ ಜೀವನ ಗೋಲೋಕ ವೃಂದಾವನ ಮೇಲಿದೆ. ನಮ್ಮ ವರ್ಟಿಕಲ್ ಕನೆಕ್ಷನ್ ಎಲ್ಲ ಯಾರ ಜೊತೆ ಇದೆ? ಗೃಹಸ್ಥ ಜೀವನದಲ್ಲಿದೆ, ಸಮಾಜದ ಜೊತೆ ಇದೆ. ಅದನ್ನ ಹೆಲ್ತಿ ಮಾಡ್ಕೊಂಡ್ರೆ ನಮ್ಮ ವರ್ಟಿಕಲ್ ಜೀವನದ ಸುತ್ತಮುತ್ತ ಇರೋರ್ದ ಸಮಾಜನ ಅಥವಾ ನಮ್ಮ ಗೃಹಸ್ಥ ಜೀವನವನ್ನ ನಾವು ಸ್ಮಾರ್ಟ್ ವೇನಲ್ಲಿ, ವೈಷ್ಣವರು ಯಾವಾಗ್ಲೂ ಸ್ಮಾರ್ಟ್ ವೇನಲ್ಲಿ ವರ್ಕ್ ಮಾಡ್ತಾರೆ. ಯಾವ್ದು ಪ್ರತಿಯೊಂದಕ್ಕೂ ಒಂದೊಂದೇ ವಿಭಾಜನೆಯನ್ನ ನೋಡಿದ್ರೆ, ಅಂದ್ರೆ ಒಂದೊಂದೇ ಪ್ರಾಬ್ಲಮ್ ಅನ್ನ ತಗೊಂಡು, ಅಥವಾ ಇವಾಗ ನಾವ್ ಏನ್ ಮಾಡ್ತಿದೀವಿ ನಾವು ಮಾಡ್ಕೊಂಡು ಹೋದ್ರೆ ಒಂದೊಂದ್ ದಿನಕ್ಕೆ ಒಂದೊಂದು ಈ ಕೃಷ್ಣನ ಗುಣಗಾನ ಹೆಂಗ್ ಮಾಡ್ತೀವೋ, ಈ ಪ್ರಾಬ್ಲಮ್ ಗುಣಗಾನ ಮಾಡಿದ್ರೆ ಒಂದು ದಿನದ ಪ್ರಾಬ್ಲಮ್ ಒಂದು ದಿನ ಮಾತಾಡಿದ್ರು ಸಾಕಾಗಲ್ಲ, ಅಷ್ಟೊಂದು ಪ್ರಾಬ್ಲಮ್ ಇದೆ. ಅದಕ್ಕೊಂದು ಆಚಾರ್ಯರು ಸಾಲ್ವೇಷನ್ ಕೂಡ ಹೇಳಿದ್ದಾರೆ. ಆದ್ರೆ ನಾವು ಒಟ್ಟಾರೆ ನೋಡ್ಬೇಕಂದ್ರೆ, ಇದು ಒಂದಾಗಿ ಹೇಳ್ಬೇಕಂದ್ರೆ ಸ್ಮಾರ್ಟ್ ಆಗಿ ಇದನ್ನೆಲ್ಲ ನಿವಾರಣೆ ಮಾಡಿಕೊಂಡು ನಮ್ಮ ವರ್ಟಿಕಲ್ ಕನೆಕ್ಷನ್ ಗುರಿ ಯಾವಾಗ್ಲೂ ಅಲ್ಲೇ ಇಟ್ಕೊಂಡು ಇದನ್ನೆಲ್ಲ ಮಾಡಿದ್ರೆ ಸ್ಮೂತ್ ಆಗಿ ಹೋಗುತ್ತೆ. ಸೊ ಬಂದಿರೋದು ಒಂದು 100 ವರ್ಷಕ್ಕಷ್ಟೇ. 100 ವರ್ಷದಲ್ಲಿ ಆಲ್ಮೋಸ್ಟ್ 15 ವರ್ಷ 16 ವರ್ಷ ನಾವು ಹೆಂಗ್ ಕಳಿತೀವಿ ಗೊತ್ತಾಗಲ್ಲ, ಚಿಕ್ಕವ್ರು ಇರ್ತೀವಿ ಗೊತ್ತಾಗಲ್ಲ. ಅದಾದ್ಮೇಲೆ ಯೌವನದ ಮದ ಇರುತ್ತೆ, ಅದು ಗೊತ್ತಾಗಲ್ಲ. ವಯಸ್ಸಾದ್ಮೇಲಂತೂ ಮರವು ಮಾಡಕ್ಕಾಗಲ್ಲ. ಅದ್ರ ಮಧ್ಯದಲ್ಲಿ ಇರ್ತಕ್ಕಂತಹ ಅವ್ರು ಕೊಟ್ಟಿರೋ ಭಾಗ್ಯ ಏನು ಅಂದ್ರೆ, ಈ ಒಂದು ಅಡ್ವಾಂಟೇಜ್ ಏನು ಅಂದ್ರೆ, ಕಲಿಯುಗದಲ್ಲಿ ಬರೇ ಥಿಂಕ್ ಮಾಡಿದ್ರೆ ಸಾಕು. ನೀವ್ ಏನಾದ್ರೂ ಇವಾಗ ಯಾರನ್ನಾದ್ರೂ ಕೊಲೆ ಮಾಡ್ಬೇಕು ಅಂತ ಅಂದ್ರೆ ಕೆಟ್ಟದ್ ಯೋಚನೆ ಮಾಡಿದ್ರೆ ಕೆಟ್ಟದ್ ಆಗಲ್ವಂತೆ. ನೀವು ಅನ್ಲೆಸ್ ಅದರ್ವೈಸ್ ನೀವು ಹೋಗಿ ಪ್ಲಾನ್ ಮಾಡಿ ತಗೊಂಡು ಚೂರಿ ತಗೊಂಡು ಹೋಗಿ ಹಾಕೋ ತನಕ ನಿಮಗ್ ಪಾಪ ಬರಲ್ಲ. ಬೇರೆಯವ್ರ ಶಾಪ ಕೊಟ್ರೆ ಕಲಿಗಾಲದಲ್ಲಿ ಶಾಪ ಯಾವುದು ತಟ್ಟಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಿದೀವಿ ಎಷ್ಟೊಂದು ಕ್ಲಾಸಿಂದ. ಶಾಪ ತಟ್ಟಲ್ಲ ಕಲಿಗಾಲದಲ್ಲಿ, ಅದೊಂದು ವರ ನಮ್ಗೆ. ಆ ಒಂದು ವರ ದೇವ್ರು ಕೊಟ್ಟಿದ್ದಾನೆ. ಆದ್ರೆ ಬರೇ ಮನಸ್ಸಿನಲ್ಲಿ ಇವಾಗ ಏನೋ ಒಂದು ಓಕೆ, ಸಪೋಸ್ ಯಾವುದೋ ಒಂದು ಈ ಪ್ರವಚನ ಕೇಳ್ತಾ ಇರ್ತೀವಿ, ಅಲ್ಲಿ ಅಂದಾಗ ಯಾರೋ ಅಂತಾರೆ ದಾನ ಮಾಡಿ ಅಥವಾ ಗೃಹಸ್ಥ ಜೀವನ ಏನೋ ಇದೆ ಅಂತ ಹೇಳಿದಾಗ ತಕ್ಷಣ ನಾವು ಯೋಚನೆ ಮಾಡ್ತೀವಿ, ಅಟ್ಲೀಸ್ಟ್ ಇವತ್ತಿಂದ ಆದ್ರೂ ಈ ಒಂದೇ ಒಂದು ಗುಣನ ನಾವು ಅಳವಡಿಸ್ಕೋಬೇಕು. ದಾನ ಮಾಡಿ ಅಂದಾಗ ಓಕೆ, ನಾನು ಮುಂದೆಲ್ಲ ಒಂದ್ ದಿವಸ ಅಟ್ಲೀಸ್ಟ್ ಒಂದು ದೇವಸ್ಥಾನ ಕಟ್ಟಿಸ್ಬೇಕು ಅಂತ ಮನಸ್ಸಿನಲ್ಲಿ ಒಂಚೂರು ಅನ್ಕೊಂಡ್ರು ಸಾಕು. ದೇವಸ್ಥಾನ ಕಟ್ಟಿದಷ್ಟೇ ಪುಣ್ಯ ನಿಮ್ಮ ಅಕೌಂಟಿಗೆ ಬಂದ್ಬಿಡುತ್ತೆ, ಆದ್ರೆ ಪಾಪ ಬರಲ್ಲ ಕಲಿಯುಗದಲ್ಲಿ. ನೋಡಿ ಎಷ್ಟೆಷ್ಟು ಅಡ್ವಾಂಟೇಜ್ ಇದೆ ಅಂತ. ಇವಾಗ ದ್ವಾಪರ ಯುಗ ಇವಾಗ ರೀಸೆಂಟ್ ಆಗಿ ಹೊರಟೋಯ್ತು. ಒಂದು 5,000 ವರ್ಷಗಳ ಹಿಂದೆ ಆ ಕೃಷ್ಣನ ಘಮ ಇನ್ನೂ ಇದೆ. ನಾವ್ ಇವಾಗ ಏನಾದ್ರು ಹಿಂದಿನ ಇದ್ರಲ್ಲಿ ಏನಾದ್ರು ಮಾಡಿದ್ರೆ ಆ ವಾಸನೆ ಹಂಗೆ ಇರುತ್ತಲ್ಲ, ಹಂಗೆ ಘಮ ಇದೆ. ಇನ್ನೊಂದ್ ಸ್ವಲ್ಪ ವರ್ಷ ಆದ್ಮೇಲೆ ಇಲ್ಲ. ಅದು ಅಲ್ಲದೆ ಕೃಷ್ಣ ಯಾವಾಗ್ಲೂ ಬರಲ್ಲ ಭೂಮಿಗೆ. ಬ್ರಹ್ಮನ ಒಂದು ದಿನದಲ್ಲಿ ಒಂದು ದಿನದಲ್ಲಿ ಒಂದು ಏನದು 14 ಮನುಗಳ ಕಾಲದಲ್ಲಿ ಒಂದೇ ಮನುವಿನ ಕಾಲದಲ್ಲಿ 24ನೇ ದಿನದಲ್ಲಿ ಒಂದು ವರ್ಷದಲ್ಲಿ 24ನೇ ದಿನದಲ್ಲಿ ಮಾತ್ರ ಒಂದೇ ಒಂದ್ಸತಿ ಕೃಷ್ಣ ಸ್ವಯಂ ಕೃಷ್ಣ ಈ ಭೂಮಿಗೆ ಬರ್ತಾರೆ.
ಸ್ವಯಂ ಕೃಷ್ಣ ಬಂದಾಗ ಅಷ್ಟೇ ಚೈತನ್ಯ ಮಹಾಪ್ರಭುಗಳು ಬರ್ತಾರೆ. ಚೈತನ್ಯ ಮಹಾಪ್ರಭುಗಳು ಬಂದಾಗ ಅಷ್ಟೇ ನಮ್ಗೀಗ ಹರೇ ಕೃಷ್ಣ ಮಹಾಮಂತ್ರ ಸಿಗುತ್ತೆ. ಪ್ರತಿ ಸತಿ ನಮಗ್ ಸಿಗಲ್ಲ. ಯಾಕೆ ಹರೇ ಕೃಷ್ಣ ಮಹಾಮಂತ್ರ ಸಿಗುತ್ತೆ? ಮತ್ತೆ ಶ್ರವಣದಲ್ಲಿ ಪೂರ್ತಿ ಈ ದ್ವಾಪರಯುಗದಲ್ಲಿ ಸ್ವಯಂ ಕೃಷ್ಣ ಬಿಟ್ಟು ಹೋಗುವಾಗ ಕೃಷ್ಣ ಸ್ವಧಾಮ ಭಗತೆ ಅಂತ ಏನು ಹೇಳಿದಾಗ ಅವನ ಎಲ್ಲಾ ಶಕ್ತಿಯನ್ನ ತನ್ನ ನಾಮದಲ್ಲಿ ತುಂಬಿಟ್ಟು ಹೋದ್ರು. ಯಾವುದು ಒಂದು ಹೇಳ್ತಾರ, ನಾವು ಹೇಳ್ತೀವಲ್ಲ, ಶೃಣ್ವತಾಂ ಸ್ವಕಥಾಂ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ ಹೃದಯಂತಸ್ತು ಹ್ಯಭದ್ರಾಣಿ ವಿಧುನೋತಿ ಸುಹೃತ್ ಸದಾ. ಆ ಒಂದು ಪೂರ್ತಿ ಅವನ ಧಾಮ, ನಾಮ, ರೂಪ, ಗುಣಗಳನ್ನ ಎಲ್ಲ ನಾವು ಕೃಷ್ಣನ ಹೆಸರು ಹೋಗಿ ಗೋಲೋಕ ವೃಂದಾವನದಲ್ಲಿ ಕೃಷ್ಣನ ಜೊತೆ ಇರೋದು ಒಂದೇ, ಕೃಷ್ಣನ ನಾಮ ತಗೊಳ್ಳೋದು ಒಂದೇ. ನಾಮ ಚಿಂತಾಮಣಿ ಕೃಷ್ಣ ಚೈತನ್ಯ ರಸ ವಿಗ್ರಹ ಪೂರ್ಣಶುದ್ಧೋ ನಿತ್ಯ ಮುಕ್ತೋ ಅಭಿನ್ನತ್ವಾಂ ನಾಮ ನಾಮಿನೋ ಅಂತ ಹೇಳ್ತಾರೆ. ಸೊ ಹಂಗೆ ಆ ಕೃಷ್ಣನ ನಾಮ ನಮ್ಮ ಕಿವಿ ಒಳಗಡೆ ಹೋಗಿ ಹೃದಯದೊಳಗಡೆ ಇಳಿದು ಅದರಲ್ಲಿ ಇರ್ತಕ್ಕಂಥ ಕೊಳಕನ್ನೆಲ್ಲ ತೊಳೆದು ಗುಡಿಸಿ ಅದಾದ್ಮೇಲೆ ಬಂದು ಕೃಷ್ಣ ಅಲ್ಲಿ ಪ್ರತಿಷ್ಠಾಪನೆ ಆಗ್ತಾನೆ. ಈ ಕೆಲಸನ ಕೃಷ್ಣನೇ ಮಾಡ್ತಾನೆ. ಯಾಕೆ ಮಾಡ್ತಾನೆ? ಬಿಕಾಸ್ ಹಿ ಈಸ್ ಅವರ್ ಸುಹೃದ್. ನಮಗೆ ತುಂಬವಂತ ಸುಹೃದ್ ಅಂದ್ರೆ ಅತ್ಯಂತ ನಿಕಟವಾದ ಮುಖ್ಯ ಸ್ನೇಹಿತ. ಅದಕ್ಕೋಸ್ಕರ ಈ ನಾಮಗಳಲ್ಲಿ ಅಂತಹ ಶಕ್ತಿ ಇದೆ. ನಾಮಗಳಲ್ಲಿ ಶಕ್ತಿ ಇದೆ ಅನ್ನೋದಕ್ಕೆ ಒಂದೇ ಒಂದು ಚಿಕ್ಕ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಒಂದು ಹಿಂದಿನ ಕಾಲದಲ್ಲೆಲ್ಲ ನೀವು ನೋಡಿದೀರ, 10,000 ವರ್ಷ, 20,000 ವರ್ಷ, 30,000 ವರ್ಷ, 1,00,000 ವರ್ಷ. ಸತ್ಯಯುಗದಲ್ಲೆಲ್ಲ ತುಂಬಾ ಹೆಚ್ಚಾಗಿ ಒಂಟಿ ಕಾಲಲ್ಲಿ ನಿಂತ್ಕೊಂಡು ಉಗ್ರ ತಪಸ್ಸನ್ನ ಮಾಡ್ಲೇಬೇಕಿತ್ತು. ಎಷ್ಟೊಂದು ಯಜ್ಞಗಳನ್ನ ಮಾಡಲೇಬೇಕಿತ್ತು. ಸತ್ಯಯುಗದಲ್ಲಿ ಬೇರೆ ನೀತಿ, ಮತ್ತೆ ದ್ವಾಪರ ಯುಗದಲ್ಲಿ ಬೇರೆ ನೀತಿ, ಮತ್ತೆ ರಾಮಾವತಾರದಲ್ಲಿ ಬರ್ತಕ್ಕಂಥ ತ್ರೇತಾಯುಗದಲ್ಲಿ ಬೇರೆ ಬೇರೆ ನೀತಿ. ಆದ್ರೆ ಕಲಿಯುಗದಲ್ಲಿ ಹಂಗಲ್ಲ. ಏನಂತಂದ್ರೆ ಖಾಲಿ ಪೇಪರ್ಗೆ ಅವಾಗ ಯಾವುದು ನೀವೊಂದು ನೋಟು, ಒಂದು 500 ರೂಪೀಸ್ ಅಥವಾ 2,000 ರೂಪೀಸ್ ಇದೆ ಅನ್ಸುತ್ತೆ, ಗೊತ್ತಿಲ್ಲ. ಆ ರೂಪೀಸ್ ನೋಟ್ ತಗೊಳ್ಳಿ, ಒಂದು ಪೇಪರ್, ಖಾಲಿ ಪೇಪರ್ ತಗೊಳ್ಳಿ. ಖಾಲಿ ಪೇಪರೇ. ಈ 2,000 ರೂಪಾಯಿ 2,000 ರೂಪಾಯಿ ಎಷ್ಟು ವ್ಯಾಲ್ಯೂ ಇದೆ. ಯಾಕೆ ಅದು ಪೇಪರು ಇದು ಪೇಪರು ವ್ಯಾಲ್ಯೂ ಇಲ್ವಾ ಅಂತ ಕೇಳಿದ್ರೆ ನೀವು ನೋಡ್ಬೇಕು. ಹಿಂದೆ ಇದರಲ್ಲಿ ನಮ್ಮ ಭಾರತೀಯ ಪರಂಪರೆಯಲ್ಲಿ ಚಿನ್ನದ ನಾಣ್ಯಗಳು, ಬೆಳ್ಳಿ ನಾಣ್ಯಗಳಿತ್ತಂತೆ. ನೆಹರು ಅವರು ಒಂದ್ಸತಿ ಸಾಲ ಕೊಟ್ಟಿದ್ರು ಇಂಗ್ಲಿಷ್ ಅವ್ರಿಗೆ. ಅವರು ನೋಟ್ಗಳನ್ನ, ಈ ನಾಣ್ಯದ ಬದಲಾಗಿ ನೋಟ್ಗಳನ್ನ ತಗೊಂಡ್ಬಂದ್ರು, ಪೇಪರ್ನ. ನೆಹರು ಅವ್ರಿಗೆ ಕೋಪ ಬಂದ್ಬಿಟ್ಟು ಆ ಪೇಪರ್ ಎಲ್ಲ ಸುಟ್ಟಾಕ್ಬಿಟ್ರಂತೆ, ಏನ್ ಪೇಪರ್ ಕೊಟ್ಟಿದ್ದಾರೆ ಅಂತ. ಸೊ ಹಂಗೆ ಅಷ್ಟು ಇದ್ದಾಗ, ಅಷ್ಟೆಲ್ಲ ಕಷ್ಟ ಇದ್ದಾಗ ಈ ಪೇಪರ್ ನೋಟ್ ಮೇಲೆ ಪ್ರಿಂಟ್ ಹಾಕಿದ್ದಾರೆ. ಪ್ರಿಂಟ್ ಯಾಕೆ ಹಾಕಿದ್ದಾರೆ? ಅದು ಅಥಾರಿಟಿ, ಗೌರ್ಮೆಂಟ್ ಅಥಾರಿಟಿ, ಅದಕ್ಕೋಸ್ಕರ ಅದು ವ್ಯಾಲ್ಯೂ ಇದೆ. ಹಂಗೇನೆ ಶ್ರೀಕೃಷ್ಣ ಪರಮಾತ್ಮ ನಮ್ಮ ಒಂದು ನಾಮದಲ್ಲಿ ಪೂರ್ತಿ ನಾವು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡೋಣ. ಈ ಒಂದು ಕೃಷ್ಣನ ಹೆಸರಿನಲ್ಲಿ, ಈ ಹರೇ ಕೃಷ್ಣ ಮಹಾಮಂತ್ರದಲ್ಲಿ ತನ್ನ ಎಲ್ಲಾ ಶಕ್ತಿಯನ್ನ ತುಂಬಿದ್ದಾರೆ. ಆ ಶಕ್ತಿಯನ್ನ ತುಂಬಿರ್ಬೇಕಾದ್ರೆ ನಾವು ಅದನ್ನ ಅಡ್ವಾಂಟೇಜ್ ತಗೊಂಡು ಅದರ ಒಂದು ಮನನವನ್ನ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಅನ್ನಂತ ಸಿಂಪಲ್ ಮೆಥಡ್ ಇಂದ ನಾವು ಒಂದು ಕೃಷ್ಣನನ್ನ ಸೆಂಟ್ರಲ್ ಇಟ್ಕೊಂಡು ಈ ಗೃಹಸ್ಥ ಜೀವನವನ್ನ ಮಾಡಿದ್ರೆ ದರ್ ಇಸ್ ನೋ ಡೌಟ್ ಒಂದು ಸಂಸಾರ ಜೀವನ, ಗೃಹಸ್ಥ ಜೀವನ ಚೆನ್ನಾಗಾಗತ್ತೆ. ಗೃಹಸ್ಥ ಜೀವನ ಚೆನ್ನಾಗಿ ನಮ್ಮ ಹಾರಿಸಾಂಟಲ್ ಎಲ್ಲ ಚೆನ್ನಾಗಾದ್ರೆ ಪರ್ಪೆಂಡಿಕ್ಯುಲರ್ ತಾನಾಗಿ ಒಂದು ಜವಾಬ್ದಾರಿಯುತವಾದಂತಹ ನಮ್ಮ ಗುರಿಯನ್ನ ತಲುಪ್ಸಕ್ಕೆ ಒಂದು ಉಪಯೋಗ ಆಗುತ್ತೆ. ಸೊ ಎಲ್ಲ ಗೃಹಸ್ಥಾಶ್ರಮಗಳು ಈ ಗೃಹಸ್ಥಾಶ್ರಮದ ನಾವು ಮಾತಾಡ್ತಾ ಇದ್ವಿ. ಅದಕ್ಕೆ ಬಂದ್ರೆ ಎಲ್ಲಾ ಬ್ರಹ್ಮಚಾರಿಗಳು ವಿದ್ಯಾರ್ಥಿಗಳಾದ್ರೆ, ಸನ್ಯಾಸಿಗಳೆಲ್ಲ ಗುರುಗಳಾದ್ರೆ, ಸಮಾಜನ ಸಾಗಿಸೋದು ಯಾರು? ದೇವಾಲಯನ ಬೆಂಬಲಿಸೋದು ಯಾರು? ದೇವಾಲಯದಲ್ಲಿ ಪೂಜಾರಿ ಆರತಿ ಮಾಡಬಹುದು, ಆದ್ರೆ ತುಪ್ಪ, ಹೂವು, ಹಣ್ಣು, ಬೇರೆ ಅವಶ್ಯಕತೆಗಳಿಗೆ ಯಾರು ಹಣಗಳನ್ನ ಒದಗಿಸ್ತಾರೆ? ಯಾರು ಮಾಡ್ತಾರೆ? ಗೃಹಸ್ಥರು. ಅದಕ್ಕೋಸ್ಕರ ಈ ಒಂದು ಗೃಹಸ್ಥ ಜೀವನ ಅನ್ನೋದು ಬೇರೆ ನಾಟ್ ಈಸಿ ಆಲ್ಸೋ. ಇದು ಈಸಿ ಅಲ್ಲ. ಸಪೋರ್ಟ್ ಜವಾಬ್ದಾರಿಯುತವಾಗಿ ಮಾಡ್ಬೇಕು. ಸಮಾಜಕ್ಕೆ ಇತರ ಒಂದು ವಿಭಾಗಗಳನ್ನ ಕಾಯುವಂತ ಶಕ್ತಿ ಗೃಹಸ್ಥ ಜೀವನಕ್ಕಿದೆ. ಇದು ಯಾವತ್ತೂ ಕೆಳದ ರೀತಿಯಲ್ಲಿಲ್ಲ, ಮೇಲ್ಮಟ್ಟದಲ್ಲಿದೆ. ಇದು ಜವಾಬ್ದಾರಿ, ತ್ಯಾಗ, ಭಕ್ತಿಯನ್ನ ಅಭ್ಯಾಸ ಮಾಡತಕ್ಕಂತಹ ಪವಿತ್ರ ಸ್ಥಳ.
ಶೀಲ ಪ್ರಭುಪಾದರ ಭಾವನೆ, ಮೂಡ್ ಅಂಡ್ ಮಿಷನ್ ಏನಿತ್ತು ಅಂದ್ರೆ, ಅವರ ಮೂಡ್ ಏನಿತ್ತು, ಗೃಹಸ್ಥರನ್ನ ಕೃಷ್ಣನೊಂದಿಗೆ ಕೇಂದ್ರೀಕೃತ ಭಕ್ತಿಯುತ ಜವಾಬ್ದಾರಿ ಜೀವನವನ್ನ ನಡೆಸಲು ಅವ್ರನ್ನ ಪ್ರೇರೇಪಿಸೋದು. ಪ್ರತಿ ಮನೆಯಲ್ಲಿ ಕೃಷ್ಣ ಭಾವನಾಮೃತವನ್ನ ಸ್ಥಾಪಿಸೋದು, ಮತ್ತೆ ಗೃಹಸ್ಥರನ್ನ ಆಧ್ಯಾತ್ಮಿಕವಾಗಿ ಜವಾಬ್ದಾರಿಯುತ, ಭಕ್ತಿಯುತ ಮತ್ತು ಕೃಷ್ಣನ ಧ್ಯೇಯಕ್ಕೆ ಬೆಂಬಲವನ್ನ ನೀಡುವವರನ್ನಾಗಿ ಮಾಡಿ ಅವರನ್ನ ಬಲಿಷ್ಠರನ್ನಾಗಿ ಮಾಡೋದು ಪ್ರಭುಪಾದರ ಮೂಡ್ ಮತ್ತೆ ಮಿಷನ್. ನಾವು ಕೂಡ ಇವಾಗೇನೋ ಕೇಳ್ತೀವಿ, ನಮ್ ಕೈಲಾಗಿದ್ದಂತಹ ಪ್ರೀಚಿಂಗ್ ಅಪ್ಲಿಕೇಶನ್ ನಾವು ತಗೊಂಡ್ರೆ, ಟೇಕ್ ಹೋಮ್ ಪಾಯಿಂಟ್ ತಗೊಂಡ್ರೆ, ಈ ಕೃಷ್ಣ ಕೇಂದ್ರೀಕೃತ ಜೀವನವನ್ನ ನಡೆಸೋಕೆ ಎಲ್ಲರನ್ನ ಪ್ರೋತ್ಸಾಹಿಸೋದು ನಮ್ ಕರ್ತವ್ಯ. ಸಮಾಜಕ್ಕೆ ಸೇವೆ ಮಾಡೋದು, ಈ ರೀತಿಯಿಂದ ಸಮಾಜಕ್ಕೆ ಸೇವೆ ಮಾಡೋದು. ಇವಾಗ ಏನೂ ಮಾಡಕ್ಕಾಗಲ್ಲ ಅಂದ್ರೆ ನಾವ್ ಏನ್ ಮಾಡ್ಬೋದು ಮಾತಾಜಿ, ನಾವ್ ಮನೇಲಿ ಇರ್ತೀವಿ ಅಂತಂದ್ರೆ ಆಯ್ತು, ನೀವ್ ಇದನ್ನ ಕೇಳಿದ್ರಲ್ಲ, ಅದನ್ನ ಒಬ್ರಿಗೆ ಹೇಳೋದು, ಆ ಕೇಳಿದ್ದನ್ನ ಮನನ ಮಾಡಿ ಅಟ್ಲೀಸ್ಟ್ 10 ಪಾಯಿಂಟ್ ಒಂದು ಪ್ರವಚನದಲ್ಲಿ ಕೇಳಿದ್ರೆ 1 ಪಾಯಿಂಟ್ನ 1 ತಿಂಗಳಲ್ಲಿ ಮಾಡಕ್ಕೆ ಪ್ರಯತ್ನ ಮಾಡೋದು. ಚಿಕ್ಕ ಚಿಕ್ಕ ನಾವ್ ಎಲ್ಲಿ ನಿಂತಿದೀವೋ ಅಲ್ಲಿ ಪುಟ್ಟ ಪುಟ್ಟ ಹೆಜ್ಜೆ ಇಡೋದು. ದೊಡ್ಡ ದೊಡ್ಡ ಹೆಜ್ಜೆ ಇಟ್ರೆ ನಮ್ ಕೈಲಾಗಲ್ಲ. ಸೊ ನನ್ ಕೈಲಾಗಲ್ಲ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಸೊ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಕೊಂಡು ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು ಹೋಗೋದು ತುಂಬಾ ಒಂದು ಸಹಕಾರಿಯಾಗತ್ತೆ. ಮತ್ತೆ ಇನ್ನೂ ಒಂದು ಅವರ ಏನು ಅಂದ್ರೆ, ಮುಂದಿನ ತಲೆಮಾರಿನವರನ್ನ ಭಕ್ತಿಯ ಮನೋಭಾವದಲ್ಲಿ ಬೆಳೆಸೋದು. ಎಸ್ಪೆಷಲಿ ಚಿಲ್ಡ್ರನ್ಸ್, ಟೇಕಿಂಗ್ ಕೇರ್ ಆಫ್ ಚಿಲ್ಡ್ರನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಕೃಷ್ಣ ಕಾನ್ಶಿಯಸ್ನೆಸ್. ಅದರಲ್ಲಿ ಅವರಿಗೆ ಕೃಷ್ಣ ಭಕ್ತಿಯನ್ನ ಕೊಟ್ಟು ನಡೆಸೋದು ತುಂಬಾನೇ ಇಂಪಾರ್ಟೆಂಟ್. ಗೃಹಸ್ಥನ 4 ಮುಖ್ಯ ಕರ್ತವ್ಯಗಳನ್ನ ಹೇಳ್ತಾರೆ ಪ್ರಭುಪಾದರು. ಶ್ರೀಮದ್ ಭಾಗವತಂನ ಒಂದು ಡಿಸ್ಕಷನ್ ಮಾಡುವಾಗ ವೃಂದಾವನದಲ್ಲಿ 1976 ಅಲ್ಲಿ ಹೇಳ್ತಾರೆ, ಧರ್ಮ, ಅರ್ಥ, ಕಾಮ, ಮೋಕ್ಷ ಇದೆಲ್ಲವನ್ನ ಕೃಷ್ಣ ಭಾವನಾಮೃತದಿಂದ ಮಾಡಬೇಕು, ಅದೇ ನಿಜವಾದ ಗೃಹಸ್ಥ ಜೀವನ ಅಂತ ಹೇಳ್ತಾರೆ. ಅದಲ್ಲದೆ ನಮ್ಗೆ 4 ಕರ್ತವ್ಯಗಳಲ್ಲದೆ 4 ಏನಿದೆ ಅದಲ್ಲದೆ ಇನ್ನ ಒಂದಿದೆ, ಕೃಷ್ಣ ಪ್ರೇಮ ಭಕ್ತರಾಗಿ, ಕೃಷ್ಣ ಭಾವನಾಮೃತದ ಭಕ್ತರಾಗಿ ನಮಗೆ 4ನೇದಾಗಿ ಒಂದು ಕರ್ತವ್ಯ ಇದೆ, ಕೃಷ್ಣ ಪ್ರೇಮವನ್ನ ತಗೊಳ್ಳೋದು. ಅದು ನಮ್ಮ ಗುರಿ ಆಗ್ಬೇಕು, ಅದನ್ನ ಗುರಿ ಆಗ್ಬೇಕು. ಇದು ಇಲ್ಲಿವರೆಗೆ ನಾವೇನ್ ತಿಳ್ಕೊಂಡ್ವಿ ಅಂದ್ರೆ, ಗೃಹಸ್ಥ ಜೀವನ ಅಂದ್ರೆ ಏನು, ಅದರ ಮೂಡ್ ಹೆಂಗಿರ್ಬೇಕು, ಅದರ ಕರ್ತವ್ಯ ಏನು, ಗೃಹಸ್ಥ ಜೀವನದ ಗುರಿ ಏನಾಗಿರ್ಬೇಕು ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಈಗ ಕರ್ದಮ ಮುನಿ ಸ್ಟೋರಿಗೆ ಬರೋಣ. ಕರ್ದಮ ಮುನಿಯ ಸ್ಟೋರಿಯನ್ನ ಓವರ್ಲೈನ್ ಆಗಿ ಸ್ಟೋರಿ ಓವರ್ವ್ಯೂ, ಪೂರ್ತಿ ಡೀಟೇಲ್ ಆಗಿ ಹೋಗೋದು ಬೇಡ, ಓವರ್ವ್ಯೂ ಮಾಡ್ತಾ ನೆಕ್ಸ್ಟ್ ನಾವು ನಮ್ಮ ಜೀವನದಲ್ಲಿ ಏನು ನಾವು ಗಂಡ ಅಂದ್ರೆ ಪತಿ ಪತ್ನಿಯಾಗಿ ಬದುಕ್ತಿರ್ತೀವಿ, ಈಗಿನ ಜೀವನದಲ್ಲಿ ಏನ್ ಕಡಿಮೆ ಅನ್ಸುತ್ತೆ, ಏನ್ ಪ್ಲಾನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಿಮ್ಗೆ ಯಾರಾದ್ರೂ ಗೊತ್ತಿದ್ರೆ, ಇಲ್ಲಿ ಕೇಳ್ತಾ ಇರೋರು ಗೃಹಸ್ಥ ಜೀವನ, ನೀವು ಅಂದ್ರೆ ಭಾಗವತಮಲ್ಲಿ ಓದಿರೋ ಪ್ರಕಾರ ಯಾರ್ಯಾರು ಆದರ್ಶ ದಂಪತಿಗಳು ಅಂತ ಏನಾದ್ರೂ 1-2 ಉದಾಹರಣೆ ಕೊಡಕ್ಕಾಗತ್ತಾ? ಬಿಕಾಸ್ ಕಮ್ಯುನಿಕೇಶನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಾವು ಕ್ಲಾಸ್ ಮಾಡುವಾಗ್ಲೂ ಕೂಡ ನೀವು ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಯಾರಾದ್ರೂ ಹೇಳ್ತೀರಾ, ಯಾರಾದ್ರೂ ಒಂದು ಆದರ್ಶ ದಂಪತಿಗಳು ಅಥವಾ ನಿಮ್ಗೆ ಇಷ್ಟ ಆಗಿರೋರು ಇರ್ಬೋದು, ಭಾಗವತಮಲ್ಲಿ ಬರುವಂತದ್ದು 1-2 ಆನ್ಸರ್ ಆದ್ರೆ ಸಾಕು. ಯಾರಿದ್ದಾರೆ ನಿಮಗ್ ಜ್ಞಾಪಕ ಬಂದ ಹಂಗೆ? ಹರೇ ಕೃಷ್ಣ. ಹರಿ ಬೋ. ಹರೇ ಕೃಷ್ಣ ಮಾತಾಜಿ. ಎಸ್ ಮಾತಾಜಿ. ಮೀನಾಕ್ಷಿ ಮಾತಾ. ಅದೇ ರಾಮ ಸೀತಾ ಮಾತಾಜಿ ಹರಿ ಅವರು ಬೋಲ್. ಆದರ್ಶ ದಂಪತಿಗಳಾಗಿ ಎಷ್ಟೇ ಕಷ್ಟ ಬಂದ್ರು, ಕಾಡಿನಲ್ಲೇ ಆಗ್ಲಿ, ರಾಜ್ಯದಲ್ಲೇ ಆಗ್ಲಿ, ರಾಜಧಾನಿಯಲ್ಲೇ ಆಗ್ಲಿ, ಯಾವ ರೀತಿ ನಾವು ಬದುಕ್ಬೇಕು ಗಂಡ ಹೆಂಡತಿಯಾಗಿ ಅನ್ನೋದನ್ನ ತುಂಬಾ ಚೆನ್ನಾಗಿ ನಮ್ಗೆ ಅದನ್ನ ಉದಾಹರಣೆ ಸಮೇತ ತೋರಿಸ್ಕೊಟ್ಟಿದ್ದಾರೆ. ಮತ್ತೆ ಹರಿ ಬೋಲ್. ಥ್ಯಾಂಕ್ ಯು ಮೀನಾಕ್ಷಿ ಮಾತಾಜಿ. ಹೌದು, ಅವರು ದ ಗ್ರೇಟ್ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಹೆಡ್ ರಾಮ ಮತ್ತೆ ಸೀತಾ ಆದರ್ಶ ದಂಪತಿಗಳು, ಅವರು ನಮ್ಮ ಮುಖ್ಯವಾಗಿ. ಹೌದು ಮಾತಾ. ಇನ್ನೊಂದು ಯಾರಾದ್ರೂ ಹೇಳ್ತೀರಾ? ಈಶ್ವರ ಇನ್ನೊಂದು ಪಾರ್ವತಿನೂ ಬರ್ತಾರೆ, ಪುರಂಜನಿದು ಅದು ಬರುತ್ತ ಮಾತಾಜಿ. ಪುರಂಜನ ಶಿವ ಪಾರ್ವತಿಯವರು ಪುರಂಜನಿ ಬರ್ತಾರೆ ಮಾತಾಜಿ. ಪುರಂಜನ ಹೇಳದು ಮಾತಾಜಿ, ಅವರು ನಮ್ಗೆ ಹೇಳ್ಕೊಡ್ತಾರೆ. ಒಂದು ಎಕ್ಸಾಂಪಲ್ ತಗೊಂಡು ಹೇಳಕ್ಕೋಸ್ಕರ ಪ್ರಜೇತಾಸ್ ಅವರಿಗೆ. ಎಸ್ ಸವಿತಾ ಮಾತಾಜಿ. ನಿಮ್ ಕೃಷ್ಣ hand ಮಾತಾಜಿ. ಸತಿ ಅನಸೂಯ ಮತ್ತೆ ಅವ್ರ ಇದು ಅನಸೂಯ ಅತ್ರಿ ಮುನಿ ಮತ್ತೆ ಅನಸೂಯ. ಎಸ್ ಹರಿಬೋಳ. ಅತ್ರಿ ಮುನಿ ಅನಸೂಯ ಹತ್ರ ಸೀತಾದೇವಿ ಕೂಡ ಹೋಗಿ ಕೆಲವೊಂದು ಸಜೆಷನ್ ತಗೊಂಡ್ರಂತೆ. ಹೌದು, ಅವರು ಮಾದರಿಯಾದಂತಹ ಗೃಹಸ್ಥ ಜೀವನವನ್ನ ನಡೆಸಿದ್ರು. ಎಸ್ ಮಾತಾಜಿ. ಹರಿಬೋಲ್. ಥ್ಯಾಂಕ್ ಯು ಮಾತಾಜಿ. ಕೃಷ್ಣ ಮಾತಾಜಿ. ಸತಿ ಸಾವಿತ್ರಿ ಮಾತಾಜಿ. ಸತಿ ಸಾವಿತ್ರಿ. ಥ್ಯಾಂಕ್ ಯು ಮಾತಾ. ಕೃಷ್ಣವೇಣಿ ಮಾತಾಜಿ. ರಜನಿ ಮಾತಾ. ನಂದಿನಿ ಮಾತಾಜಿ.
ಎಸ್ ಮಾತಾ. ಈಶ್ವರ ಪಾರ್ವತಿನುವೆ ಅಂದ್ರೆ ಒಬ್ರೊಬ್ರು ಚರ್ಚೆ ಮಾಡ್ಕೊಂಡು ತಂದೆ ಮನೆಗೆ ಕಾರ್ಯ ಆದಾಗ ಹೋಗ್ತಾರೆ ದಕ್ಷ ಬ್ರಹ್ಮನ ಮನೆಗೆ. ಆದ್ರೆ ಅಳಿಯನಿಗೆ ಕಂಡ್ರೆ ಆಗೋದಿಲ್ಲ. ಆದ್ರೂ ಗಂಡಂದು ಪರ್ಮಿಷನ್ ತಗೊಂಡ್ ಹೋಗ್ತಾಳೆ. ಗಂಡ ಹೇಳ್ತಾನೆ, ನೀನು ಹೋದ್ರೆ ಅಲ್ಲಿ ನನ್ನನ್ನೇನಾದ್ರು ನಿಂದನೆ ಮಾಡಿದ್ರೆ ನಿನಗೆ ಆಗಲ್ಲ, ನೀನು ಹೋಗ್ಬೇಡ ಅಂತ ಹೇಳಿದ್ರು ಇವಳು ಹಠ ಮಾಡ್ಕೊಂಡ್ ಹೋಗಿ ಕೊನೆಗೆ ಗಂಡ ಹಂಗ್ ಹೇಳಿದ್ದು ಅಲ್ಲಿ ಅಪ್ಪ ಆತರ ನಡ್ಕೊಂಡಾಗ ಅಳಿಯನಿಗೆ ಇದನ್ನ ಕೊಡ್ಬಾರ್ದು ಅಂತ ಹೇಳಿ ಅವಿಸು ಕೊಡ್ಬಾರ್ದು ಅಂತ ಹೇಳಿದಾಗ ನನ್ ಗಂಡಂಗೆ ಮರ್ಯಾದೆ ಕಮ್ಮಿ ಆಯ್ತು ಅಂತ ಹೇಳಿ ಅವಳು ಅಲ್ಲೇನೆ ಇದಾಗ್ಬೇಕು ಅಂತ ಹೇಳಿ ಮಾಡ್ಕೋತಾಳೆ. ಅದು ಒಂದು ಸೇರುತ್ತೆ ಅಲ್ವಾ ಮಾತಾಜಿ ಇದಕ್ಕೆ? ಭಾಗವತಮಲ್ಲಿ ಇದೆ ಇದು. ಭಾಗವತಮ್ಮ 4ನೇ ಸ್ಕಂದದಲ್ಲಿ ಅದೇ ಬರೋದು. 4ನೇ ಸ್ಕಂದದಲ್ಲಿ ದಕ್ಷಿಣ ಒಂದು ಬರುತ್ತೆ. ಅದು ನಮ್ಮೆಲ್ಲರಿಗೆ ನೀತಿ ಪಾಠ. ಗಂಡನ್ ಹೇಳ್ದೇನೆ ಅಪ್ಪನ ಮನೆಗೆ ನಾವು ಹೋಗ್ಬೇಡ ಅಂದ್ರೂ ಹೋದ್ರೆ ಏನ್ ಪರಿಸ್ಥಿತಿ ಆಗತ್ತೆ ಅನ್ನೋದಕ್ಕೆ ಅರ್ಥ. ಥ್ಯಾಂಕ್ ಯು ಮಾತಾಜಿ. ಅಫ್ಕೋರ್ಸ್ ಶಿವ ಪಾರ್ವತಿ ಇಸ್ ಎ ಫುಲ್ ಫ್ಯಾಮಿಲಿ ಇದೆ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಪಾಂಡುರಾಜ ಮತ್ತೆ ಕುಂತಿ, ಗಾಂಧಾರಿ ಮತ್ತೆ ಗಾಂಧಾರಿ. ಎಸ್ ಮತ್ತೆ ಗಾಂಧಾರಿ ಆಲ್ಸೋ ಶಿ ಹಸ್ ಶೋನ್ ಅವ್ರು ಯಾವ ರೀತಿ ಪತಿವ್ರತೆಯಾಗಿ ಯಾವ ರೀತಿ ಬದುಕಬೇಕು ಅನ್ನೋದು ತೋರಿಸಿದ್ರು. ಎಸ್ ಮಾತಾಜಿ. ನಾವು ರಜನಿ ಮಾತಾ, ನಂದಿನಿ ಮಾತಾಜಿ ನೀವಿಬ್ರು ಹೇಳ್ಬಿಟ್ಮೇಲೆ ನಾವು ಪಂಚಪಾಂಡವರು ಮತ್ತೆ ದ್ರೌಪದಿ ಮಾತಾಜಿ. ದ್ರೌಪದಿ ಆಗಿದ್ದು ಕೂಡ ಎಸ್, ಅವರು ದ್ರೌಪದಿ, ಅಹಲ್ಯ, ಸೀತಾ, ತಾರಾ, ಮಂಡೋದರಿ ಇವ್ರು 5 ಜನ ಪಂಚ ಪತಿವ್ರತ ಸ್ತ್ರೀಯರು ಅಂತ ಹಾಗೆ ಅವ್ರು ಮಾಡ್ತಾರೆ. ಥ್ಯಾಂಕ್ ಯು ಮಾತಾ. ರಜನಿ ಮಾತಾ. ಎಸ್ ಮಾತಾಜಿ, ಸೇಮ್ ಯುಧಿಷ್ಠಿರ ದ್ರೌಪದಿ ಅದು ವಸ್ತ್ರಾಭರಣ ಆದಾಗೂ ದ್ರೌಪದಿ ಈ ಮೀನ್ಸ್ ಅವ್ರ ಎಲ್ಲಾ ಅಣ್ಣ ತಮ್ಮರ್ನೆಲ್ಲ ಇದಕ್ಕೆ ಇಡ್ತಾರಲ್ಲ ಮಾತಾಜಿ. ವೆನ್ ಗ್ಯಾಮ್ಲಿಂಗ್ ಇಸ್ ದಟ್, ಸೊ ದಟ್ ಟೈಮ್ ಶಿ ಡಿಡ್ಂಟ್ ಸೇ ಎನಿಥಿಂಗ್. ಮೀನ್ಸ್ ದರ್ ಇಸ್ ಸೋ ಮೆನಿ ಯುಧಿಷ್ಠಿರ ಟೇಕನ್ ಮಾತಾಜಿ. ಆಕ್ಚುಲಿ ಅದು ಇಲ್ಲ, ಅವ್ರು ಕೇಳ್ತಾರೆ ಮಾತಾಜಿ, ನಿನ್ಗೆ ನೀವೇ ಸೋತ್ ಬಿಟ್ಟಿದ್ದೀರಾ. ಶಿ ಆಸ್ ಮಾತಾಜಿ ಕಮ್ಯುನಿಕೇಶನ್ ಇದ್ರಲ್ಲಿ ದ್ರೌಪದಿ ಕೇಳ್ತಾರೆ, ನೀನ್ ಯಾಕೆ ನೀನೇ ಸೋತ್ ಹೋಗಿದ್ಯಾ, ನನ್ನನ್ನು ಹಿಂಗ್ ಇಡ್ತೀಯಾ, ಯಾರಾದ್ರೂ ಹೇಳಿ ಅಂತ ಎಲ್ಲಾರ್ನು ಕೇಳ್ತಾಳೆ ಮಾತಾ. ದಟ್ ಇಸ್ ಡಿಫ್ರೆಂಟ್ ಸಿನಾರಿಯೋ. ಬಟ್ ಥ್ಯಾಂಕ್ ಯು ಮಾತಾಜಿ. ಥ್ಯಾಂಕ್ ಯು ಸವಿತಾ ಮಾತಾಜಿ. ಸೊ ನಮ್ಮ ಮುಂದಿನ ಕತೆಗೆ ಬರೋಣವಾ? ಅದೇ ತರ ಚೈತನ್ಯ ಚರಿತಾಮೃತದಲ್ಲಿ ಪೂರ್ತಿ ಚೈತನ್ಯ ಮಹಾಪ್ರಭುಗಳು ಎಲ್ಲಾ ಗೃಹಸ್ಥರ ಧರ್ಮದ ಜೊತೆನೆ, ಗೃಹಸ್ಥರ ಜೊತೆನೆ ಇದ್ರು. ರಾಧಾಕೃಷ್ಣ, ನೀವು ಕೃಷ್ಣ ಸಹ ಅವರ ಗೃಹಸ್ಥ ಜೀವನ 16,100 ಜನ ಹೆಂಡತಿಯರ ಜೊತೆ ಗೃಹಸ್ಥ ಜೀವನವನ್ನ ಮಾಡಿದ್ರು. ಅವರು ತುಂಬಾ ಉತ್ತಮ ಉದಾಹರಣೆ. ಎಲ್ಲರೂ ಉತ್ತಮ ಉದಾಹರಣೆ, ಅವರು ಉತ್ತಮ ಉದಾಹರಣೆ. ಎಷ್ಟು ಚೆನ್ನಾಗಿ 16,100 ಜನ ಮದ್ವೆ ಆಗೋದಿರ್ಲಿ, ಪ್ರತಿಯೊಬ್ಬರಿಗೂ ಪ್ರತ್ಯೇಕ ನಾರದ ಮುನಿ ಬರ್ತಾರೆ, ನೋಡೋಣಪ್ಪ 16,100 ಜನ ಜೊತೆ ಹೆಂಗಿದ್ದಾರೆ ಅಂದ್ರೆ 16 ಅವ್ರೊಬ್ರಿ ಕೃಷ್ಣ ಒಬ್ನೇ ಈ ತರ ಒಂದು ಮಾಡಕ್ ಸಾಧ್ಯ, ಬೇರೆ ಯಾರು ಇಲ್ಲ. ದೇವೋತ್ತಮ ಪರಮ ಪುರುಷ ಕೃಷ್ಣ ಒಬ್ಬನಿಗೆ ಸಾಧ್ಯ. ಅದಕ್ಕೋಸ್ಕರ ಅವ್ರನ್ನ ದೇವ್ರು ಅಂತ ಪೂಜಿಸ್ಬೇಕು, ಅವರನ್ನ ಗುರಿಯಾಗಿಟ್ಕೊಂಡು ಮಾಡ್ಬೇಕು, ಅವ್ರ ಜೊತೆ ನಾವು ಹೋಗುವಂತಹ ಸಂಬಂಧವನ್ನ ಕಲ್ಪಿಸ್ಕೊಂಡು ಬದುಕ್ಬೇಕು ನಾವು ಅನ್ನೋದು. ಅವ್ರ ಮನೆ ಒಳಗಡೆ ಬಂದ್ರೆ ಒಬ್ರು ಮನೇಲಿ ನೋಡಿದ್ರೆ ಒಂದ್ ಹೆಂಡತಿ ಜೊತೆ ಮಕ್ಳಿಗೆ ಸ್ನಾನ ಮಾಡಿಸ್ತಾ ಇದ್ದಾರೆ, ಇನ್ನೊಂದ್ ಜೊತೆ ದಾನ ಕೊಡ್ತಾ ಇದ್ದಾರೆ, ಇನ್ನೊಂದ್ರ ಜೊತೆ ಹೆಂಡತಿ ಜೊತೆ ತೂಗುಯಾಲೆಯಲ್ಲಿ ಕುತ್ಕೊಂಡು ಸರಸ ಆಡ್ತಾ ಇದ್ದಾರೆ, ಇನ್ನೊಂದ್ ಕಡೆ ಅಡಿಗೆನಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ, ಇನ್ನೊಂದ್ ಕಡೆ ದಕ್ಷಿಣೆ ಪೂಜೆಗೆ ರೆಡಿ ಆಗ್ತಿದ್ದಾರೆ, ಇಬ್ರು ಕೂತ್ಕೊಂಡು ಒಂದು ಯಜ್ಞ ಮಾಡಕ್ ರೆಡಿ ಆಗ್ತಿದ್ದಾರೆ. ಎಲ್ಲಾ 16,100 ಜನ ಹೆಂಡತಿಯರನ್ನ ಏಕಕಾಲದಲ್ಲಿ ಅತ್ಯಂತ ವೈಭವಯುತವಾದ ಅರಮನೆಗಳಲ್ಲಿ ಇಟ್ಟು ಮಾಡುವುದು ಅಂತವ್ರಿಗೊಬ್ರಿಗೆ ಸಾಧ್ಯ. ಅವರೇ ಆದರ್ಶ ಗೃಹಸ್ಥ ಜೀವನವನ್ನ ನಡೆಸಿದವರು ಅಂತ ನಡೆಸಿ ಹೇಳ್ಕೊಟ್ಟಿದ್ದು ಅವರು. ಅವ್ರು ಏನ್ ಹೇಳ್ತಾರೆ, ನಾನ್ ಮಾಡ್ಬೇಕಾದ್ ಭಗವದ್ಗೀತೆನಲ್ಲಿ ಹೇಳ್ತಾರೆ, ನಾನ್ ಮಾಡ್ಬೇಕಾದ್ ಏನು ಇಲ್ಲ, ನಾನು ಪ್ರತಿಯೊಂದು ಆದ್ರೂ ಕೂಡ ಅವ್ರನ್ನ ರಿನೌನ್ಸಿಯೇಷನ್ ಅಲ್ಲಿ ಪ್ರಥಮ ಗಣ್ಯ ವ್ಯಕ್ತಿ ಅಂತ ಪರಿಗಣಿಸಲಾಗುತ್ತೆ ಕೃಷ್ಣನನ್ನ. ಸೊ ಇದು ಮುಖ್ಯವಾದ ವಿಷಯ. ನೀವೆಲ್ಲಾ ಹೇಳಿದ್ದು ಕರೆಕ್ಟ್ ಮಾತಾಜಿ. ಥ್ಯಾಂಕ್ ಯು. ಬೇರೆ ಎಲ್ಲ ಒಂದೊಂದು ಸಂದರ್ಭದಲ್ಲಿ ಎಲ್ಲರ ಬಗ್ಗೆ ಒಂದೊಂದು ಕೇಳಕ್ಕೆ ನಾವು ಇಷ್ಟಪಡ್ತೀವಿ. ಇಲ್ಲಿ ಅಂಥದ್ದೇ ಒಂದು ಭಗವಂತ 3ನೇ ಸ್ಕಂದದ 21ರಿಂದ 23ರಲ್ಲಿ ಕರ್ದಮ ಮುನಿ ಮತ್ತೆ ದೇವಹೂತಿಯನ್ನ ಆದರ್ಶ ಪತಿ ಪತ್ನಿ ಅಂತ ಕರೆದಿದ್ದಾರೆ. ಆದರ್ಶ ಪತಿ ಪತ್ನಿ ಅಂತ ಕರೆಯೋದು ಏನ್ ಅವ್ರ ಕತೆ ಅನ್ನೋದನ್ನ ನೋಡೋಣ. ನಿಮ್ಮಷ್ಟು ಸ್ವಲ್ಪ ಜನಕ್ಕೆ ಗೊತ್ತಿರ್ಬೋದು, ಆದ್ರೂ ಕೂಡ ವಿಸ್ತಾರವಾಗಿ ತಿಳ್ಕೊಳ್ಳೋಣ. ಮೊದ್ಲಿಂದ ಹೋಗೋಣ. ಎಲ್ಲಿಂದ ಹೋಗೋಣ? ಬ್ರಹ್ಮನ ಸೃಷ್ಟಿ ಆಯ್ತು. ಬ್ರಹ್ಮ ಅಂದ್ರೆ ಫಸ್ಟ್ ಪ್ರೈಮರಿ ಕ್ರಿಯೇಷನ್ ಮತ್ತೆ ಸೆಕೆಂಡರಿ. ಪ್ರೈಮರಿ ಮೊದಲನೇ ಒಂದು
ಸೃಷ್ಟಿಯಲ್ಲಿ ದೇವ್ರು ಎಲ್ಲ ಮಣ್ಣು ಕಲ್ಲು ಎಲ್ಲಾನ ಒಂದು ಮಾಡಿ ಕೊಟ್ಟು. ಹರೇ ಕೃಷ್ಣ. ಸುನೀತಾ ಮಾತಾಜಿ ಸ್ವಲ್ಪ ನಿಮ್ ಮೈಕ್ ಆಫ್ ಮಾಡ್ಲಿಕ್ಕಾಗತ್ತಾ? ಸಾರಿ ಮಾತಾ, ಡಿಸ್ಟರ್ಬ್ ಆಗ್ತಿದೆ, ಸಾರಿ. ಸೊ ಎಲ್ಲಾ ಕಡೆ ಏನು ಎಲ್ಲಾ ಸೃಷ್ಟಿಯನ್ನ ಮಾಡಿಕೊಟ್ಟು ಬ್ರಹ್ಮನ ಜನನ ಆಗತ್ತೆ. ಎಲ್ಲಿ ಗರ್ಭೋದಕ ರಾಯಿ ವಿಷ್ಣು ಮಲಗಿರ್ತಾರೆ, ಮಲ್ಗಿ ಅವರ ಒಂದು ಅಂಬಲಿಕಲ್ ಕಾರ್ಡಿಂದ ಒಂದು ಕಾರ್ಡ್ ಬಂದು ಒಂದು ಕಮಲದ ಪುಷ್ಪ ಅರಳುತ್ತೆ, ಅಲ್ಲಿ ಬ್ರಹ್ಮನ ಜನನವಾಗತ್ತೆ. ಬ್ರಹ್ಮ ನೋಡ್ತಾರೆ, ಆ ಕಡೆ ಈ ಕಡೆ ನೋಡ್ತಾರೆ, ಏನು ಗೊತ್ತಾಗಲ್ಲ ಅವ್ರಿಗೆ. ತಪ ಅನ್ನೋ ವರ್ಡ್ ಕೇಳುತ್ತೆ, ಮತ್ತೆ ಇದು ಅಂಬಲಿಕಲ್ ಕಾರ್ಡ್ನ ಹಿಡ್ಕೊಂಡು ಕೆಳಗಡೆ ಬರ್ತಾರೆ. ಅರ್ಧ ನೋಡ್ತಾರೆ, ಬರೀ ಅವರ ಅಲ್ಲಿ ಆಚಾರ್ಯರು ವರ್ಣನೆ ಮಾಡ್ತಾರೆ, ಅವ್ರ ಒಕ್ಕಳಲ್ಲಿರುವ ನೀರು ನಾವು ಇಮ್ಯಾಜಿನ್ನೇ ಮಾಡಕ್ಕಾಗಲ್ಲ, ಅಷ್ಟು ಸಪ್ತ ಸಾಗರದಷ್ಟು ಇರುತ್ತಂತೆ. ಆ ಸಪ್ತ ಸಾಗರ ನೀರು ನೋಡ್ಬಿಟ್ಟು ಮತ್ತೆ ಮೇಲ್ಗಡೆ ಬಂದು ಕೂತ್ಕೋತಾರೆ. ಏನ್ ಮಾಡ್ಬೇಕು ಗೊತ್ತಿಲ್ಲ. ಮಾಡಾದ್ಮೇಲೆ ಅವ್ರಿಗೆ ಸೃಷ್ಟಿಯ ನಿಯಮಗಳನ್ನ ಹೆಂಗ್ ಮಾಡ್ಬೇಕು ಅನ್ನೋದನ್ನ ತಪ ಮಾಡು ಅಂತ ಹೇಳಿ ದೇವೋತ್ತಮ ಪರಮ ಪುರುಷನ ಇನ್ಸ್ಟ್ರಕ್ಷನ್ ಆಗುತ್ತೆ. ಅದಾದ್ಮೇಲೆ ತಪಸ್ ಮಾಡಕ್ ಶುರು ಮಾಡ್ತಾರೆ. ತಪಸ್ ಮಾಡಕ್ ಶುರು ಆದ್ಮೇಲೆ ಸೃಷ್ಟಿಯ ಕಾರ್ಯ ಶುರು ಆಗತ್ತೆ. ಎಲ್ಲಾ ಸೃಷ್ಟಿಗಳನ್ನ ಮಾಡ್ತಾರೆ. ಅವರ ಕೆಲವೊಂದು ಅಂಗಗಳಿಂದ ಋಷಿಗಳ ಜನನವಾಗುತ್ತೆ. ಎಸ್ಪೆಷಲಿ ಮುಖ್ಯವಾಗಿ ಒಂದು 10 ಋಷಿಗಳ ಫಸ್ಟ್ ಆಗಿ 10 ಋಷಿಗಳ ಜನನ ಆಗುತ್ತೆ. ಅದೆಲ್ಲ ಆದ್ಮೇಲೆ ಮನುಷ್ಯ ಭೂಮಿ ಮುಳುಗೋಗ್ತಾ ಇರುತ್ತೆ. ಭೂಮಿ ಮುಳುಗೋಗ್ತಾ ಇದ್ದಾಗ ವರಾಹ ಬಂದು ಆ ಭೂಮಿಯನ್ನ ಮೇಲೆತ್ತು ಮತ್ತೆ ಅದರ ಜಾಗದಲ್ಲಿ ನಿಲ್ಲಿಸ್ತಾರೆ. ವರಾಹ ಮೂರ್ತಿಯ ಒಂದು ಭೂಮಿಯನ್ನ ಅದ್ರ ಮೇಲೆ ನಿಲ್ಸಾದ್ಮೇಲೆ ಭೂಮಿ ಒಳಗಡೆ ಸೃಷ್ಟಿ ಮಾಡ್ಬೇಕಲ್ಲ, ಈಗ ಮನುಷ್ಯನ ಸೃಷ್ಟಿ ಮಾಡ್ಬೇಕು. ಮನುಷ್ಯನ ಸಂತತಿ ಸ್ಟಾರ್ಟ್ ಆಗುತ್ತೆ. ಈ ಒಂದು ಯಾರ್ದು ಶತರೂಪ ಮತ್ತೆ ಮನುವಿನ ಸ್ವಯಂಭುವ ಮನು. ಮಾತಾ, ಥ್ಯಾಂಕ್ ಯು ಮಾತಾಜಿ. ಸ್ವಯಂಭುವ ಮನು ಮತ್ತೆ ಶತರೂಪ ಮೊದಲನೆಯ ಮನುಷ್ಯರು ಅಂದ್ರೆ ಮನು ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಮನುಷ್ಯರ ನಿರ್ಮಾಣ ಅಲ್ಲಿಂದ ಶುರುವಾಗತ್ತೆ. ಅವರಿಬ್ಬರ ಸಂತತಿಯಿಂದ ಮನುಷ್ಯನ ಒಂದು ಸಂತತಿ ಶುರುವಾಗತ್ತೆ. ಅವರಿಬ್ಬರನ್ನ ಸೃಷ್ಟಿ ಮಾಡ್ತಾನೆ. ಅವರಿಬ್ಬರ ಮಕ್ಕಳೇ ಅವರು. ಯಾರೋ ಬ್ರಹ್ಮನ ಮಕ್ಕಳು, ಯಾರೋ ಸ್ವಯಂಭುವ ಮನು ಮತ್ತೆ ಶತರೂಪ. ಅವರಿಬ್ಬರು ಫಸ್ಟು ಈ ಒಂದು ಏನು ಅವರಿಗೆಲ್ಲ ಬರೀ ಬೇರೆಯವರೆಲ್ಲರೂ ಬ್ರಹ್ಮನ ಒಂದು ವಿವಿಧ ಭಾಗಗಳಿಂದ ಸೃಷ್ಟಿಯಾದ್ರು. ಈ ಮನುಷ್ಯ ಸೃಷ್ಟಿಯಾಗಿದ್ದು ಈಗ ನಾವು ಏನು ನಾವು ಗಂಡು ಹೆಣ್ಣಿನ ಮಿಲನದಿಂದ ಆಗಿ ಮಾಡ್ತಾರಲ್ಲ ಪ್ರಜನಿ, ಇದರಿಂದ ಫಸ್ಟ್ ಮನುಷ್ಯನಾಗಿ ಸೃಷ್ಟಿ ಮಾಡಿದ್ದು ಸ್ವಯಂಭುವ ಮನು ಮತ್ತೆ ಶತರೂಪ. ಅವರು ಸೃಷ್ಟಿ ಮಾಡ್ತಾರೆ. ಇಲ್ಲಿ ಕರ್ದಮ ಮುನಿ ಬಂದು ಬ್ರಹ್ಮನ ನೆರಳಿನಿಂದ ಜನ್ಮ ತಾಳ್ತಾರೆ. ಕರ್ದಮ ಅಂತ ಹೇಳ್ತಾರೆ. ಬೇರೆ ಬೇರೆ ಅಂಗಗಳಿಂದ ಬೇರೆ ಬೇರೆಯವ್ರು ಮಾಡಿದ್ರೆ ಈ ಕರ್ದಮ ಮುನಿ ಅವರ ನೆರಳಿನಿಂದ. ಕರ್ದಮ ಅನ್ನೋದಕ್ಕೆ ಇನ್ನೊಂದು ಅರ್ಥ ಕೂಡ, ಈ ಕರ್ದಮ ಅಂತ ಅಂದ್ರೆ ಅರ್ಥ ಏನು ಅಂದ್ರೆ ಕೀಚಡ್ ಅಂತೆ. ಕೀಚಡ್ ಅಂದ್ರೆ ಈ ಮಣ್ಣು ನೀರು ಈ ಹೊಲದಲ್ಲೆಲ್ಲ ಮಣ್ಣು ನೀರು ಸುತ್ಕೊಂಡಿದ್ರೆ ಅದಕ್ಕೆ ಏನೋ ಹೇಳ್ತಾರೆ, ಒಂದು ವರ್ಡ್ ಹೇಳ್ತಾರೆ, ನನಗದು ಸರಿಯಾಗಿ ಬರ್ತಾ ಇಲ್ಲ. ಆ ಮಣ್ಣು ನೀರು ಅಂತ ಅರ್ಥ ಅಂತೆ. ಯಾಕೆ ಅಂದ್ರೆ ಕರ್ದಮ ಮುನಿ ದೇವ್ರನ್ನ ನೆನೆಸ್ಕೊಂಡಾಗೆಲ್ಲ ಅವರ ಕಣ್ಣಿನಲ್ಲಿ ಅಷ್ಟೊಂದು ಆನಂದ ಬಾಷ್ಪ ಉಕ್ಕಿ ಅವ್ರು ಕೂತಿದ್ದ ಸುತ್ತ ಮಣ್ಣು ಮಿಶ್ರಿತರಾಗಿ ಈ ಗದ್ದೆ ಹೊಲದಲ್ಲೆಲ್ಲ ಹೋದ್ರೆ ಹಿಂಗ್ ಕಾಲು ಊದ್ಕೊಳುತ್ತಲ್ಲ ಆ ಮಣ್ಣು, ಕೆಸರು. ಕರೆಕ್ಟ್, ಹರಿಬೋ. ಎಸ್ ಮಾತಾಜಿ, ಶ್ರೀತಾ ಮಾತಾಜಿ, ಥ್ಯಾಂಕ್ ಯು. ಕೆಸರು, ಆ ಒಂದು ಮೀನಿಂಗ್ ಕರ್ದಮ ಅಂದ್ರೆ. ಸೊ ಆನಂದ ಬಾಷ್ಪದಿಂದ ಹಂಗಾಗಿರೋದ್ರಿಂದ ಅವರಿಗೆ ಕರ್ದಮ ಅನ್ನೋ ಹೆಸರು ಬರುತ್ತಂತೆ. ಅವರಿಗೆ ಕರ್ದಮ ಅನ್ನೋ ಹೆಸರು ಬಂತು ಅಂತ ಹೇಳಲಾಗತ್ತೆ. ನಮ್ಮ ಆಚಾರ್ಯರು ಅದನ್ನ ವರ್ಣಿಸ್ತಾರೆ. ಸೊ ಕರ್ದಮ ಮುನಿ ಇರ್ತಾರೆ ಇಲ್ಲಿ. ಕರ್ದಮ ಮುನಿಗೆ ಆಮೇಲೆ ಎಲ್ರು ಇವಾಗ ಏನ್ ಮಾಡ್ಬೇಕು, ಸಂತತಿಯನ್ನು ಸೃಷ್ಟಿ ಮಾಡ್ಬೇಕು. ಸ್ವಯಂಭ ಮುನು ಶತರೂಪಾಗಿ ಹೇಳಿದ್ರು, ನೀವು ಸಂತತಿಯನ್ನು ಸೃಷ್ಟಿ ಮಾಡಿ ಅಂತ. ಈ 10 ಜನಕ್ಕೆ ಹೇಳಿದ್ರು, 10 ಜನ ಋಷಿಗಳಿಗೆ ಹೇಳಿದ್ರು ಸಂತತಿಯನ್ನು ಸೃಷ್ಟಿ ಮಾಡಿ ಅಂತ. ಪ್ರಜಾಪತಿಗಳನ್ನು ಸೃಷ್ಟಿ ಮಾಡಿದ್ರು, ನೀವು ಸೃಷ್ಟಿ ಮಾಡಿ ಅಂತ ಹೇಳಿದ್ರು. ಅದರಲ್ಲಿ ಬರ್ತವರು ಒಬ್ಬ ಮುಖ್ಯವಾದಂತ ಋಷಿ ಕರ್ದಮ ಋಷಿ. ಕರ್ದಮ ಋಷಿಗೆ ಹೇಳಿದ್ರು, ಯಾರು ಬ್ರಹ್ಮ ಹೇಳಿದ್ರು, ನೋಡಪ್ಪ ನೀನು ಸೃಷ್ಟಿ ಮಾಡ್ಬೇಕು ಅಂತ. ಸನತ್ ಕುಮಾರರಿಗೆ ಮುಂಚೆ ಮಾಡೋದು ಹೇಳಿದ್ರು ಅವರು. ಸನತ್ ಕುಮಾರ ಅಂದ್ರು, ನಾವ್ ಈ ಸೃಷ್ಟಿನೂ ಮಾಡಲ್ಲ, ಈ ಭೂಲೋಕದಲ್ಲಿ ಕೆಲ್ಸನೂ ಮಾಡಲ್ಲ, ನಾವು ಕ್ಷಮಿಸಿ, ನಮ್ಮನ್ನ ನಾವ್ ಯಾವತ್ತಿದ್ರು ಈ ಒಂದು ಸಂಸಾರ ಬಂಧನಕ್ಕೆ ನಾವು ಸಿಕ್ಕಾಕೊಳಕ್ ಇಷ್ಟಪಡಲ್ಲ, ನಾನ್ ದೇವ್ರ ಸೇವೆ ಮಾಡ್ಕೊಂಡಿರ್ತೀವಿ ಅಂತ ಹೇಳಿ ಅವ್ರನ್ನ ರಿಜೆಕ್ಟ್ ಮಾಡ್ತಾರೆ. ಆಮೇಲೆ ಶಿವನ್ಗೆ ಹೇಳ್ತಾರೆ. ಶಿವ ಅವನದೇ ತರದ ಒಂದು ಗಣಗಳನ್ನ ಉತ್ಪತ್ತಿ ಮಾಡ್ತಾರೆ. ಈ ತರ
ಸಂಸಾರದಲ್ಲಿ ಈ ಜಗತ್ತಿನಲ್ಲಿ ಆದ್ರೆ ತುಂಬಾ ಕಷ್ಟ ಆಗುತ್ತಪ್ಪ, ನೀನ್ ಧ್ಯಾನ ಮಾಡ್ಕೊಂಡಿರು ಅಂತೇಳಿ ಶಿವನ್ನ ಕೂರಿಸ್ತಾನೆ ಬ್ರಹ್ಮ. ಅದಾದ್ಮೇಲೆ ಈ ಮನುಷ್ಯ ಸಂತತಿ ಇವಾಗ ಶುರು ಆಯ್ತು. ಇದನ್ನ ಯಾರು ಹೇಳ್ತಾ ಇದ್ದಾರೆ ಅಂದ್ರೆ ಮೈತ್ರೇಯ ಮುನಿ ವಿದುರನ್ಗೆ ವರ್ಣಿಸ್ತಾ ಇದ್ದಾರೆ. ವಿದುರ ಮನೆ ಬಿಟ್ಟು ಹೋಗಿರ್ತಾರೆ. ಯುದ್ಧ ಮಾಡುವಾಗ ದುರ್ಯೋಧನ ಚೆನ್ನಾಗಿ ಅಂದ್ರೆ ತುಂಬಾ ಹೀಯಾಳಿಸ್ತಾನೆ ಅವ್ರನ್ನ. ಹೀಯಾಳಿಸಿದಾಗ ಯುದ್ಧದ ಟೈಮಲ್ಲಿ ವಿದುರ ಇರಲ್ಲ. ವಿದುರ ಏನ್ ಮಾಡ್ತಾರೆ, ಯಾತ್ರೆಗೆ ಅಂತ ಹೋಗ್ತಾರೆ. ಅಷ್ಟರಲ್ಲಿ ಕೃಷ್ಣನ ನಿರ್ಗಮನ ಆಗತ್ತೆ. ಈ ಯುದ್ಧ ಎಲ್ಲ ಮುಗಿದಿರುತ್ತೆ. ಬರ್ತಾ ಇರ್ಬೇಕಾದ್ರೆ ವಿದುರ ಅವ್ರನ್ನ ಮೀಟ್ ಮಾಡ್ತಾರೆ. ವಿದುರನ ಮೀಟ್ ಮಾಡಿದಾಗ ವಿದುರ ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು, ಈ ಪೂರ್ತಿ ಕಥೆನ ಭಾಗವತಂನಲ್ಲಿ. ವಿದುರ ಹೇಳ್ತಾ ಬರ್ತಾರೆ, ಕ್ವಶನ್ ಕೇಳ್ತಾರೆ ಮೈತ್ರೇಯ ಮುನಿ, ಮೊದಲನೇ ಮನುಷ್ಯ ಸಂತತಿಯನ್ನ ನನಗೆ ವಿವರಿಸು, ಅದರಲ್ಲೂ ದೇವಹೂತಿ ಮತ್ತೆ ಕರ್ದಮ ಮುನಿಯ ವಿಷಯವನ್ನ ನನಗೆ ಹೇಳು ಅಂತ. ಭಾಗವತಮಲ್ಲಿ ಮೊದಲೇ ಬರೋದು. ಇದು ಕ್ರೊನಾಲಜಿ ಆರ್ಡರ್ ಬರಲ್ಲ, ಇದಾದ್ಮೇಲೆ ಇದು ಅಂತ ಬರಲ್ಲ. ಅವರೊಂದು ಕ್ವಶನ್ಗೆ ತಕ್ಕನಾಗಿ ಇವಾಗ ಏನ್ ಕ್ವಶನ್ ಕೇಳ್ತಾರೆ ಅಲ್ಲಿಂದ ಅದಕ್ಕೆ ಆನ್ಸರ್ನ ಹೇಳಲಾಗುತ್ತೆ. ಭಾಗವತಂನ ಓದಿರೋರಿಗೆ ಅಥವಾ ನಿಮ್ಮೆಲ್ರಿಗೂ ಭಾಗವತ ಓದಿರ್ತೀರಾ, ಗೊತ್ತಿರುತ್ತೆ. ಈ ಕರ್ದಮ ಮುನಿ ತಪಸ್ ಮಾಡಕ್ ಹೇಳ್ತಾರೆ. ಆ ಕರ್ದಮ ಮುನಿ 10,000 ವರ್ಷ ತಪಸ್ ಮಾಡ್ತಾ ಇರ್ತಾರೆ. ಕರ್ದಮ ಮುನಿ ಕಡೆ ಬರೋಣ ಫಸ್ಟ್. ಕರ್ದಮ ಮುನಿ 10,000 ವರ್ಷ ತಪಸ್ ಮಾಡಿದ್ರು. ಯಾರು ಹೇಳಿದ ತಕ್ಷಣ ತನ್ನ ತಂದೆ, ಅವ್ರಿಗೆ ಯಾರು, ಬ್ರಹ್ಮ ತಂದೆ, ಬ್ರಹ್ಮನ ಆರ್ಡರ್ ಪ್ರಕಾರ 10,000 ವರ್ಷ ತಪಸ್ ಮಾಡಕ್ ಕೂತ್ಕೊಂಡ್ರು. 10,000 ವರ್ಷ ತಪಸ್ ಮಾಡಿದ್ರು. ಯಾಕೆ ತಪಸ್ ಮಾಡಿದ್ರು 10,000 ವರ್ಷ? ತನಗೆ ಒಂದು ಸಮಾನ ಶೀಲ ಬೇಕು, ಹೆಂಡತಿ ಬೇಕು ಅಂತ ಮಾಡಿದ್ರು. ನೋಡಿ, ಒಂದು ಹೆಂಡತಿ ಮದ್ವೆ ಮಾಡ್ಕೊಳಕ್ಕೆ ಅವರು ಸಮಾನಶೀಲ, ಈ ಒಂದು ವಿಷಯವನ್ನ ಕುರಿತು ನಾವು ಒಂದು ಟೈಮ್ ಇದ್ರೆ ವಿಚಾರ ಮಾಡಕ್ಕೆ ಪ್ರಯತ್ನ ಪಡೋಣ. ಸಮಾನಶೀಲ ಅಂದ್ರೆ ಏನು ಅನ್ನೋದನ್ನ. ಸೊ ಅವ್ರೇನ್ ಮಾಡ್ತಾರೆ, 10,000 ವರ್ಷ ತಪಸ್ ಮಾಡ್ತಾರೆ. 10,000 ವರ್ಷ ತಪಸ್ ಮಾಡಾದ್ಮೇಲೆ ದೇವ್ರು ಪ್ರತ್ಯಕ್ಷ ಆಗ್ತಾರೆ. ಅವ್ರಿಗೆ ಹೇಳಿದ ತಕ್ಷಣ ಅವರು ತಕ್ಷಣ ಹೋಗ್ಬಿಟ್ಟು ಯಾವ್ದೋ ಒಂದು ಹುಡುಗಿ ನೋಡಿ ಮದ್ವೆ ಮಾಡ್ಕೊಳ್ಳಲ್ಲ. ನೀವು ಎಲ್ಲಾ ಕಡೆ ನೋಡಿರ್ಬೋದು, ತಪಸ್ಸನ್ನ ಪ್ರತಿಯೊಂದು ವಿಷಯಕ್ಕೂ ತಪಸ್ ಮಾಡ್ಬೇಕು. ಮೇ ಬಿ ಅದು 100 ವರ್ಷ ಇರ್ಬೋದು, 1 ದಿನ ಇರ್ಬೋದು, 2 ದಿನ ಇರ್ಬೋದು. ನಾವೇನಾದ್ರೂ ಗುರಿ ಹಾಕೊಂಡಾಗ ನಮ್ಮ ಜೀವನದಲ್ಲಿ ಕೂಡ ಏನೋ ಒಂದು ಗುರಿ ಚಿಕ್ಕದೊಂದು, ಇವಾಗ ಏನೋ ಮದ್ವೆ ಮಾಡ್ಬೇಕು, ಅಥವಾ ನಾವೊಂದು ಅಡಿಗೆ ಮಾಡ್ಬೇಕು, ಡೈಲಿ ಅಡಿಗೆ ಮಾಡ್ಬೇಕು, ಅಥವಾ ಈ ಒಂದು ಪ್ರವಚನಕ್ಕೆ ರೆಡಿ ಆಗ್ಬೇಕು, ತಪಸ್ಸೇ ಮುಖ್ಯ. ಆ ತಪಸ್ಸು ಅನ್ನೋದು ಇಂಪಾರ್ಟೆಂಟು ಅನ್ನೋದು ಇದ್ರಲ್ಲಿ ತೋರಿಸುತ್ತೆ. ಆ ಬ್ರಹ್ಮ ಸೃಷ್ಟಿ ಮಾಡಿದ ತಕ್ಷಣ ವೇದಗಳನ್ನ ಅವನ ಮನಸ್ಸಿಗೆ ಬೋಧಿಸ್ತಾರೆ. ಗರ್ಭೋದಕ ಸಾಯಿ ವಿಷ್ಣು ವೇದಗಳನ್ನ ಅವ್ರಿಗೆ ಕೊಡ್ತಾರೆ. ವೇದಗಳು ಅವರು ಹೃದಯದಲ್ಲಿ ಸ್ಥಾಪಿತವಾಗುತ್ತೆ, ವೇದಗಳು ಸಿಗುತ್ತೆ. ಆದ್ರೂ ಕೂಡ ತಪಸ್ಸಿನ ಅವಶ್ಯಕತೆ ಇರುತ್ತೆ. ಎಷ್ಟೋ ಯುಗಗಳ ಕಾಲ ತಪಸ್ಸನ್ನ ಮಾಡ್ತಾರೆ ಬ್ರಹ್ಮ ಈ ಸೃಷ್ಟಿಯನ್ನ ಮಾಡಕ್ಕೆ. ಈ ಸೃಷ್ಟಿಯ ಮುಂಚೆಗೆ ಕೂಡ ತಪಸ್ಸು ಅನ್ನೋದು ಅವಶ್ಯಕ. ಈ ತಪಸ್ಸು ಅನ್ನೋದು ತುಂಬಾನೇ ಅವಶ್ಯಕ ಜೀವನದಲ್ಲಿ. ಪ್ರತಿಯೊಂದು ನಾವು ಅಷ್ಟೇ, ಏನಾದ್ರೂ ಒಂದು ಗೋಲ್ ಹಾಕೊಂಡ್ರೆ, ಇವಾಗ ಕೇಳ್ತಾ ಇದೀವಲ್ಲ, ತಪಸ್ ಮಾಡ್ಬೇಕು. ಅದಕ್ಕೋಸ್ಕರ ತಪಸ್ ಅಂದ್ರೆ ಕೂತ್ಕೊಂಡು ತಪಸ್ ಮಾಡೋದಲ್ಲ, ಅದಕ್ಕೋಸ್ಕರ ಪ್ಲಾನ್ ಮಾಡ್ಬೇಕು. ಏನ್ ಮಾಡ್ಬೇಕು, ಅದ್ರ ಮುಂಚೆ ಮನನ ಮಾಡ್ಬೇಕು, ಅದ್ರ ಪ್ರಾರ್ಥನೆ ಮಾಡ್ಬೇಕು. ಫಸ್ಟ್ ದೇವ್ರ ಹತ್ರ ಹೋದ ತಕ್ಷಣ ನಾವು ಹಂಗೆ ಕೇಳ್ಕೊಳಂಗಿಲ್ವಂತೆ. ಅವನ ಪಾದದಿಂದ ದರ್ಶನ ಮಾಡಿ ಅವನನ್ನ ಹೊಗಳಿ ಆಮೇಲೆ ದೇವರನ್ನ ಕೇಳ್ಕೋಬೇಕು. ನಮ್ಮ ಪ್ಲಾನ್ ನಲ್ಲಿ, ನಮ್ಮ ತಪಸ್ನಲ್ಲಿ ಅವನನ್ನ ಒಬ್ಬರಾಗಿಸ್ಕೋಬೇಕು. ಆವಾಗ ನಮ್ಮ ತಪಸ್ಸು ನಾವೇನ್ ಮಾಡ್ತೀವಿ ಅದು ಸಕ್ಸಸ್ ಆಗುತ್ತೆ. ಹಂಗೆ 10,000 ವರ್ಷ ತಪಸ್ಸನ್ನ ಕುರಿತು ಮಾಡಿದ್ರು. ಸಂಪ್ರತೇತ್ ಹರಿ ಅಂತ ಒಂದು ಶ್ಲೋಕ, ಆ ಶ್ಲೋಕದಲ್ಲಿ ಕರ್ದಮ ಮುನಿಯನ್ನ ವರ್ಣಿಸುವಾಗ ಬರುತ್ತೆ. ಹರಿಯನ್ನೇ ಕುರಿತು ತಪಸ್ ಮಾಡಿದ್ರು. 10,000 ವರ್ಷ, 1,00,000 ವರ್ಷ ಬದುಕ್ತಾ ಇದ್ರು ಸತ್ಯಯುಗದಲ್ಲಿ. ಅದರಲ್ಲಿ 10,000 ವರ್ಷ ತಪಸ್ ಮಾಡಿದ್ರು. ನಾವು 100 ವರ್ಷ ಬದುಕ್ತಾ ಇದೀವಿ ಅಂದ್ರೆ ಅಟ್ಲೀಸ್ಟ್ 1 ವರ್ಷ 2 ವರ್ಷ ಮದ್ವೆ ಆಗಕ್ಕೆ ತಪಸ್ ಮಾಡ್ಬೇಕು. ಆದ್ರೆ ನಾವು ಮದ್ವೆ ಆಗ್ಬಿಟ್ಟಿದೀವಿ, ಎಷ್ಟೊಂದ್ ಜನ ಮದ್ವೆ ಆಗಿದೀವಿ. ಮದ್ವೆ ಆಗದೆ ಇರೋರು ಈ ತಪಸ್ನ ಮಾಡ್ಬೋದು, ಆದ್ರೆ ಮದ್ವೆ ಆಗಿರೋರು ಅವ್ರ ಮಕ್ಕಳ ಜವಾಬ್ದಾರಿ ಇದೆ. ಅದಕ್ಕೋಸ್ಕರ ಅವರು ತಪಸ್ಸನ್ನ ಮಾಡಿ ಮದುವೆ ಮಾಡ್ಬೇಕು. ತಪಸ್ಸನ್ನ ಮಾಡೋದು ಅಂದ್ರೆ ಎಲ್ಲಿದ್ದಾರೆ, ಏನಿದ್ದಾರೆ ವಿಚಾರ. ನಮ್ಮ ಪ್ರಯತ್ನ ಇಲ್ಲದೆ ಯಾವುದು ನಡೆಯಲ್ಲ ಅಲ್ವಾ. ಒಂದು ಎಕ್ಸಾಮ್ ಬರಿಬೇಕಾದ್ರಾಗ್ಲಿ, ಅಥವಾ ಹಸ್ಬೆಂಡ್ ಅವರು ಎಲ್ಲ ಗಂಡನ ಸ್ಥಾನವನ್ನ ವಹಿಸಿದ್ದಂಥವ್ರು ಆಫೀಸಲ್ಲಿ ಕೆಲಸ ಮಾಡ್ಬೇಕು, ಅವ್ರಿಗೆ ನಮ್ಗಿಂತ ಹೆಚ್ಚಿನ ಕೆಲಸ ಇರುತ್ತೆ. ಸೊ ಅದನ್ನೆಲ್ಲ ಮಾಡ್ಬೇಕಾಗತ್ತೆ. ಆ ರೀತಿ ಕರ್ದಮ ಮುನಿಗಳು 10,000 ವರ್ಷ ತಪಸ್ ಮಾಡ್ತಾರೆ. ತಪಸ್ ಮಾಡಿದ್ಮೇಲೆ ಎಂತಹ ಗ್ಲೋರಿ ನೋಡಿ ಕರ್ದಮ ಮುನಿದು. ತುಂಬಾ ಸಂತೋಷವಾಗಿ ಗರುಡನ ಮೇಲೆ ಬರ್ತಾರೆ. ಗರುಡನ ಮೇಲೆ ಬಂದಾಗ ಗರುಡನ ಮೇಲೆ ಬಂದಿರುವಂತಹ ಒಂದು ರೂಪವನ್ನ ವರ್ಣಿಸ್ತಾರೆ. ತುಂಬಾ ಚೆನ್ನಾಗಿದೆ ಭಾಗವತಮನ ಈ ಒಂದು ಏನು ಸೆಕ್ಷನ್. ಆ ಸೆಕ್ಷನ್ನೇ ಕೂಡ ಒಂದು ಕ್ಲಾಸ್ ಮಾಡ್ಬೋದು. ಒಂದು ಕ್ಲಾಸ್ನ ಮಾಡಿದ್ರೂ ಸಾಲಲ್ಲ, ಅಷ್ಟೊಂದು ಗ್ಲೋರಿಫೈ ಮಾಡ್ತಾರೆ ದೇವ್ರನ್ನ. ನೀನ್ ಎಷ್ಟು ಚೆನ್ನಾಗಿದ್ಯಪ್ಪ, ಹಿಂಗ್ ಚೂಡಾಮಣಿ ತುಂಬಾ ಚೆನ್ನಾಗಿ ಒಂದು
ವರ್ಣನೆ ಮಾಡ್ತಾರೆ. ತುಂಬಾ ಸುಪ್ರೀತ ಆಗ್ತಾರೆ ದೇವ್ರು. ಸುಪ್ರೀತ ಆದ್ಮೇಲೆ ವರವನ್ನ ಏನಪ್ಪ ಫೋನ್ ಇದ್ ಮಾಡ್ದೆ ನೀನು, ಏನಕ್ಕೋಸ್ಕರ ನೀನು ಇಷ್ಟೊಂದು ತಪಸ್ನ ಮಾಡಿದೆ ಅಂತ ಕೇಳ್ತಾರೆ. ತಪಸ್ ಮಾಡಿದೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನನಗೆ ಹೌದು, ನಿನ್ನನ್ನ ನೋಡಿದ್ಮೇಲೂ ಪರಮ ಪದವನ್ನ ಬೇಡೋದು ಬಿಟ್ಟು ನಾನು ಕೂಡ ಗಾಜಿನ ಮಣಿ ತರ ಕೇಳ್ತಾ ಇದ್ದೀನಿ. ಇನ್ನೊಂದು ಈ ತರ ವಿಚಾರ ಬರುತ್ತೆ. ಯಾರು ಧ್ರುವ ಮಹಾರಾಜರು ಕೂಡ ಹಂಗೆ ಹೇಳ್ತಾರೆ, ಅಯ್ಯೋ ನಾನು ಇಷ್ಟೆಲ್ಲ ನಿನ್ನನ್ನೇ ನೋಡಿದ್ಮೇಲೆ ನಾನು ವಜ್ರವನ್ನ ಬಿಟ್ಟು ಗಾಜಿನ ಮಣಿಯನ್ನ ಕೇಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಆದ್ರೆ ಏನ್ ಮಾಡೋದು, ಗಾಜಿನ ಮಣಿ ಕೇಳ್ಬೇಕಾಗಿರೋದು ನಿನ್ನದೇ ಆಗಿದೆ, ನೀನೇ ಆರ್ಡರ್ ಮಾಡಿದ್ಯಾ. ನೀನ್ ಹೆಂಗ್ ಆರ್ಡರ್ ಮಾಡಿದೆ? ನೀನ್ ನನಗೆ ಬ್ರಹ್ಮ ನನ್ನ ತಂದೆ ಆರ್ಡರ್ ಮಾಡಿದ್ರು, ನನ್ನ ಬ್ರಹ್ಮನಿಗೆ ಆರ್ಡರ್ ಮಾಡಿರೋ ನೀನೇ. ಕೊನೆಗೆ ನಿನ್ನ ಆರ್ಡರ್ನ ನಾನು ಪಾಲಿಸ್ತಾ ಇದ್ದೀನಿ. ನಿನ್ನ ಆರ್ಡರ್ನ ಪಾಲಿಸಕ್ಕೆ ನನಗ್ ಬೇಕಾಗಿರೋದು ಸಮಾನಶೀಲನಾದಂತಹ ಒಂದು ಹೆಂಡತಿ. ಈ ಸಮಾನಶೀಲನಾದಂತಹ ಹೆಂಡತಿ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಆ ಒಂದು ಸಮಾನಶೀಲನಾದಂತ ಹೆಂಡತಿ ನನಗ್ ಬೇಕು ಅಂತ ಕೇಳ್ತಾರೆ. ತುಂಬಾ ಕರುಣಾಮಯಿಯಾದ ದೇವರು ಹೇಳ್ತಾರೆ, ನನಗೆ ತುಂಬಾ ಖುಷಿ ಆಯ್ತು, ನಿನ್ಗೆ ನನ್ನ ಒಂದು ತುಂಬಾ ಸಂತೋಷ ಆಯ್ತು, ನಿನ್ನ ತಪಸ್ಸು, ನಿನ್ನ ಭಕ್ತಿಗಳಿಗೆ ನಾನು ತುಂಬಾ ಮೆಚ್ಚಿದ್ದೀನಿ. ನಾನು ಆಗ್ಲೇ ಒಂದು ಹುಡುಗಿಯನ್ನ ನಿನಗೆ ರೆಡಿ ಮಾಡಿದ್ದೀನಿ. ನಾಳೆ, ಅದು ಅಲ್ಲದೆ ಭಾಗವತಮಲ್ಲಿ ಹಿಂಗೆ ಹೇಳ್ತಾರೆ, ನಾಡಿದ್ದು ಬರ್ತಾರೆ. ನಾಡಿದ್ದು ಸ್ವಯಂಭುವಮನು ಶತರೂಪ ಅವರ ಮಗಳು ದೇವಹೂತಿಯನ್ನ ಕರ್ಕೊಂಡ್ ಬರ್ತಾರೆ. ಅವಳನ್ನ ಮದ್ವೆ ಆದ್ಮೇಲೆ ನಾನೇ ಸ್ವತಃ ನೋಡಿ ಇಲ್ಲಿ ಇದು ಯೂನಿಕ್ ಗ್ಲೋರಿ ಆಫ್ ಕರ್ದಮ ಮುನಿ. ಏನು ಅಂದ್ರೆ ಸ್ವತಃ ಬೇರೆ ಎಲ್ರು ಕೃಷ್ಣಿ ಅಂಡ್ ಸುತ್ತಪ್ಪ ಇರ್ಬೋದು, ಯಶೋಧ ಮತ್ತೆ ವಸುದೇವ ದೇವಕಿ ಇರ್ಬೋದು, ಕೃಷ್ಣ ಎಲ್ಲೆಲ್ಲಿ ಜನ ಅತ್ರಿ ಮತ್ತೆ ಅನಸೂಯ ಇರ್ಬೋದು, ಅವ್ರು ಎಲ್ಲೆಲ್ಲಿ ನೋಡಿದ್ರು ಅವರು ಕೃಷ್ಣನಂತಹ ಮಗ ಬೇಕು ಅಂತಾನೋ ಅಥವಾ ಕೃಷ್ಣನೇ ಮಗನಾಗಿ ಬರ್ಬೇಕು ಅಂತಾನೋ, ದೇವರೇ ಮಗನಾಗಿ ನಿನ್ನ ಸಮನಾಗಿರುವಂತ ಮಗ ಬೇಕು ಅಂತ ತಪಸ್ ಮಾಡಿ ಸುಮಾರು ವರ್ಷಗಳ ಕಾಲ ತಪಸ್ಸನ್ನ ಮಾಡ್ತಾರೆ ಮಗನನ್ನಾಗಿ ಪಡೆಯಕ್ಕೆ. ಆದ್ರೆ ಇಲ್ಲಿ ಯಾವ ತಪಸ್ಸು ಮಾಡಿಲ್ಲ. ತಪಸ್ ಮಾಡಿದ್ರು, ಅವರ ಇಂಟೆನ್ಷನ್ ಬೇರೆ ಇತ್ತು. ಆದ್ರೆ ಕೃಷ್ಣ ಅವರ ತಪಸ್ಸಿಗೆ ಮೆಚ್ಚಿ ಭಗವಂತ ವಿಷ್ಣು ಏನ್ ಹೇಳ್ತಾರೆ ಅಂದ್ರೆ, ನಾನೇ ನಿಮ್ಮ ಮಗನಾಗಿ ಬರ್ತೀನಿ, ನಾನೇ ನಿಮ್ನ ಮತ್ತೆ ದೇವಹೂತಿಯಾಗಿ, ಯಾಕಂದ್ರೆ ನೀನ್ ನನ್ಗೆ ಅತ್ಯಂತ ಪ್ರಿಯರು, ಅದಕ್ಕೋಸ್ಕರ ನಾನು ಕಪಿಲದೇವನಾಗಿ ನಿನ್ನ ಮಗನಾಗಿ ಬರ್ತೀನಿ ಅಂತ ಅವರೇ ಹೇಳ್ತಾರೆ. ಅದು ಯೂನಿಕ್ ಗ್ಲೋರಿ ಯಾರ್ದು? ಭಗವಂತಂದು. ಅವರಾಗೆ ಅವರು ಹೇಳಿದ್ದು, ಯಾರಿಗೂ ಹೇಳಿಲ್ಲ. ಸೊ ಕರ್ದಮ ಮುನಿಗೆ ಹೇಳಿದ್ರು, ನಾನೇ ನಿಮ್ಮ ಮಗನಾಗಿ ಬರ್ತೀನಿ ಅಂತ. ಅದಲ್ಲದೆ ಅವ್ರು ಕೂತಿದ್ದಂತಹ ಜಾಗ ಬಿಂದು ಸರೋವರದ ಸೃಷ್ಟಿ ಹೇಗಾಯ್ತು ಅಂದ್ರೆ, ಭಗವಂತ ಕರ್ದಮ ಮುನಿಯ ನಿಷ್ಠೆಯ ತಪಸ್ಸನ್ನ ನೋಡಿ ಅವರ ಕಣ್ಣಿನಿಂದ ಆನಂದ ಬಾಷ್ಪಗಳು ಉದುರುತ್ತೆ. ಆ ಆನಂದ ಬಾಷ್ಪ ಬಿಂದು ಸರೋವರದ ನೀರಿನೊಂದಿಗೆ ಬೆರೆತು ಬಿಂದು ಸರೋವರ ಅನ್ನೋದು ಈಗಲೂ ಕೂಡ ಇದೆ. ಆ ಬಿಂದು ಸರೋವರಕ್ಕೆ ನಾವು ನಾರ್ತ್ ಇಂಡಿಯಾ ಟ್ರಿಪ್ ಹೋದಾಗ ನೀವು ಕೂಡ ಅದನ್ನ ನೋಡ್ಬೋದು. ಅದು ಕೃಷ್ಣನ ಆ ಒಂದು ವಿಷ್ಣುವಿನ ಅಶ್ರುತರ್ಪಣ, ಆನಂದಾಶ್ಪದಿಂದ ತುಂಬಿದಂತ ಸರೋವರ. ಆ ಸರೋವರ ಅಷ್ಟೊಂದು ಪ್ರಸಿದ್ಧಿಯನ್ನ ಪಡೆಯುತ್ತೆ. ಅದು ಒಂದು ಗ್ಲೋರಿ. ಅವನ ಒಂದು ತಪಸ್ಸಿಗೆ ಮೆಚ್ಚಿ ಆನಂದಾಶ್ಪ ಬರೋದು, ಅದರ ಒಂದು ಸರೋವರ ಆಗೋದು ಅಂದ್ರೆ ಯೂನಿಕ್ ಗ್ಲೋರಿ ಆಫ್ ಕರ್ದಮ ಮುನಿ. ಆ ಕರ್ದಮ ಮುನಿ ಒಂದು ಇದು ತಪಸ್ಸನ್ನ ಮಾಡ್ತಾರೆ. ದೇವರ ಈ ರೀತಿ ವರವನ್ನು ಕೊಟ್ಟು ಹೋದ್ಮೇಲೆ ಮತ್ತೆ ಅವರು ತಮ್ಮ ಮೆಡಿಟೇಷನ್ ಅಲ್ಲಿ ಕೂತ್ಕೋತಾರೆ. ಕರ್ದಮ ಮುನಿ ಪೂರ್ತಿ ಜೀವನ ಮೆಡಿಟೇಷನ್ನಲ್ಲೇ, ಅಂದ್ರೆ ಅವರ ಪರಮ ಗುರಿ, ನಮ್ಮ ಗುರಿ ಕೂಡ ಅದೇ ಆಗಿರ್ಬೇಕು. ಜೀವನದಲ್ಲಿ ಕೃಷ್ಣ ಇನ್ ಸೆಂಟರ್, ದೇವ್ರು ಮುಖ್ಯವಾಗಿ ನಮ್ಮ ಜೀವನದಲ್ಲಿ. ಪ್ರತಿಯೊಂದಕ್ಕೂ ನಾವು ಅಡಿಗೆ ಮಾಡ್ತಾ ಇದೀವ ಕೃಷ್ಣಂಗೆ, ಅದನ್ನ ಸ್ಟೆಪ್ ಬೈ ಅಫ್ಕೋರ್ಸ್ ಒಂದೇ ದಿನಕ್ಕೆಲ್ಲ ಬರಲ್ಲ. ಸ್ಟೆಪ್ ಬೈ ಸ್ಟೆಪ್ ನಾವು ಅಳವಡಿಸ್ಕೊತಾ ಹೋಗ್ಬೇಕು. ಅದಾದ್ಮೇಲೆ ಮತ್ತೆ ಬರ್ತಾರೆ ಯಾರು? ಸ್ವಯಂಭುವನು ಶತರೂಪ ಅವ್ರ ಮಗಳನ್ನ ಎಕ್ಸಾಕ್ಟ್ಲಿ ನಾಳೆ ಅಲ್ಲ ನಾಡಿದ್ದು ಅಂತಾನೆ ಭಾಗವತಮಲ್ಲಿದೆ. ನಾಡಿದ್ದೇ ಬರ್ತಾರೆ ಅವರು. ನಾಡಿದ್ದು ಬರ್ತಾರೆ, ಕರ್ಕೊಂಡ್ ಬಂದು ಸ್ವಯಂಭುವಮನು ಕರ್ದಮ ಮುನಿಯನ್ನ ಗ್ಲೋರಿಫೈ ಮಾಡ್ತಾರೆ. ಕರ್ದಮ ಮುನಿ ಸ್ವಯಂಭುವ ಮನುವನ್ನ ಗ್ಲೋರಿಫೈ ಮಾಡ್ತಾರೆ. ಸೊ ಗ್ಲೋರಿಫೈ ಮಾಡೋದು ಡಿವೋಟಿಗಳನ್ನ ಜಿನ್ಯೂನ್ಲಿ, ಯಾವುದೋ ಅವರು ಏನೋ ಕೆಲಸ ಆಗತ್ತೆ ನೀವು ಇದ್ ಮಾಡ್ತೀರಾ ಹಂಗ್ ಮಾಡ್ತೀರಾ ಅನ್ನೋದಲ್ಲ. ಮನಸ್ಸು ಒಳಗಡೆಯಿಂದ ಗ್ಲೋರಿಫೈ ಮಾಡಿದಾಗ ನಮ್ಮಲ್ಲಿರುವ ಕಥೆಗಳನ್ನ ಹೇಗೆ ಕೇಳ್ತೀವೋ, ಹೇಗೆ ನಮ್ಮ ಅನರ್ಥಗಳು ಹೋಗುತ್ತೋ, ಹಾಗೆ ಒಬ್ಬ ನಿಜವಾದ ವೈಷ್ಣವನನ್ನ ನಿಜವಾದ ರೀತಿಯಲ್ಲಿ ಒಳ್ಳೆಯ ಮನಸ್ಸಿನಿಂದ ಮಾಡಿದ ಗ್ಲೋರಿಫಿಕೇಶನ್ ಕೂಡ ಅದಕ್ಕೋಸ್ಕರ ಪ್ರತಿಯೊಂದು ಕ್ಲಾಸ್ನಲ್ಲೂ ಅಷ್ಟೇನೆ ಯಾರಾದ್ರೂ ಪ್ರೀಚರ್ಸ್ ಇದ್ರೆ ಅವ್ರನ್ನ ಗ್ಲೋರಿಫೈ ಮಾಡ್ತಾರೆ. ಆ ಒಂದು ಉದ್ದೇಶದಿಂದ ಗ್ಲೋರಿಫೈ ಮಾಡೋದನ್ನ ಕೇಳೋದು ಅಥವಾ ಹೇಳೋದ್ರಿಂದ. ಈ ಕರ್ದಮ ಮುನಿ ಕತೆ ಕೊನೆಯಲ್ಲೂ ಕೂಡ ಪುರಾಣ, ಈ ಒಂದು ಕಥೆಯನ್ನ ಯಾರು ಕೇಳ್ತಾರೆ ಅವರ ಎಲ್ಲಾ ಇಷ್ಟಗಳು ನೆರವೇರುತ್ತೆ, ಅವರ ಎಲ್ಲಾ ಒಂದು ಭಾಗ್ಯ
ಭಾಗ್ಯದ ಬಾಗಿಲು ತೆಗೆಯುತ್ತದೆ. ಅದಕ್ಕೋಸ್ಕರನೇ ಒಂದು ಮಾಡಿದ್ಮೇಲೆ ಈ ಶ್ರವಣ ಫಲವನ್ನ ಕೊಡ್ತಾರೆ ಪ್ರತಿಯೊಂದು ಇದ್ರಲ್ಲೂ. ಗ್ಲೋರಿಫೈ ಮಾಡೋದು, ಕೇಳೋದು ತುಂಬಾ ಇಂಪಾರ್ಟೆಂಟ್. ಇಬ್ರು ಒಬ್ರಿಗೊಬ್ರು ಗ್ಲೋರಿಫೈ ಮಾಡ್ತಾರೆ. ನೀನೆಷ್ಟು ಚೆನ್ನಾಗಿ ತಪಸ್ ಮಾಡಿದೆ, ನೀನು ಕುರ್ವಾಣ ಬ್ರಹ್ಮಚಾರಿ. 2 ರೀತಿಯ ಬ್ರಹ್ಮಚಾರಿಗಳಲ್ಲಿ ಒಬ್ರು ಮದ್ವೆ ಆಗೋ ತನಕ ಬ್ರಹ್ಮಚಾರಿ ಆಗಿರ್ಲೇಬೇಕು ಅನ್ನೋದು ಸಂಪ್ರದಾಯ ಹೇಳುತ್ತೆ. ನೀವು ಮದ್ವೆ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ಯಾ ಅಂತ ಗೊತ್ತು. ನನ್ನ ಮಗಳು ಇವಾಗ ಮದ್ವೆ ವಯಸ್ಸಿಗೆ ಬಂದಿದ್ದಾಳೆ, ಅವಳು ನಿನ್ನ ನೋಡಿ ಇಷ್ಟಪಟ್ಟಿದ್ದಾಳೆ. ಮಾತಾಜಿ, ಇನ್ನ ಎಷ್ಟು ಟೈಮ್ ಇದೆ? ಸಾರಿ. ಹರೇ ಕೃಷ್ಣ. ಮಾತಾಜಿ 20 ನಿಮಿಷ ಆಗ್ಬೋದು. 20 ನಿಮಿಷ. ಹರಿ ಬೋಲ್. ಎಸ್ ಮಾತಾಜಿ, ಐ ವಿಲ್ ಟ್ರೈ ಟು ಕಂಪ್ಲೀಟ್. ಸೊ ನೀನು ತುಂಬಾ ಇಷ್ಟಪಟ್ಟಿದ್ಯಾ, ತುಂಬಾನೇ ಇಷ್ಟಪಟ್ಟಿದ್ಯಾ ನೀನು. ಅವಳು ನಿನ್ನನ್ನ ನೋಡಿ ಬರೀ ಅವಳು ನೋಡೇ ಇಲ್ಲ, ಕರ್ದಮಮುನಿ ನೋಡೇ ಇಲ್ಲ, ಬೆಳೆದಿರೋದು ರಾಜ್ಕುಮಾರಿ. ಅಲ್ಲಿ ಕರ್ದಮಮುನಿ ಹತ್ರ ಏನಿದೆ ಅಂತ ಬಂದ್ ಮದ್ವೆ ಆಗ್ತಾಳೆ. ಇದನ್ನ ಇಮ್ಯಾಜಿನೇಷನ್ ಆದ್ರೂ ಮಾಡಕ್ಕಾಗತ್ತ ಕಲಿಯುಗದಲ್ಲಿ? ನಮ್ಮ ಮಗಳನ್ನ ಹಂಗ್ ಕೊಡ್ತೀವ? ಅಥವಾ ನಮ್ಮ ಮಗನ್ಗೆ ಹಂಗ್ ಸೊಸೆ ತರ್ತೀವ? ಅಲ್ಲ, ನಮ್ಮ ಸೊಸೆ ಹಂಗಿದ್ರೆ, ಸಾರಿ ಮಗಳೇ ಅಂತಾನೆ ಹೇಳ್ಬೇಕು, ಮಾಡಿದಾಗ ಚೆನ್ನಾಗಿ ಬೆಳೆಸ್ಬಿಟ್ಟು ನಾವು ಹೋಗಿ ಕಾಡಲ್ಲೇ ಇರ್ಬೇಕು. ಯಾರಾದ್ರೂ ಮಕ್ಕಳಾದ್ರೂ ಆ ತರ ಡಿಸೈಡ್ ಮಾಡ್ತಾರ? ಸೊ ನಮ್ಮ ಮಕ್ಕಳಿಗೆ ಇಂಪಾರ್ಟೆಂಟ್ ಆಗಿ ವ್ಯಾಲ್ಯೂ ಬಗ್ಗೆ ನಾವು ಖಂಡಿತವಾಗಿ ಬೆಳೆಸ್ಬೇಕು. ಅವನು ಸಮಾನಶೀಲ ಅಂತ ಕೇಳಿದ್ರಲ್ಲ, ಆ ಸಮಾನಶೀಲದ ಟೈಮ್ ಆಗಲ್ಲ. ಅದಕ್ಕೋಸ್ಕರ ನಾನು ಈಗಲೇ ವಿವರಿಸ್ತೀನಿ. ಸಮಾನಶೀಲನ ಹುಡುಗಿ ಏನ್ ಬೇಕು ನಿನ್ಗೆ ಅಂತ ಕೇಳಿದಾಗ ಅವರು ಸಮಾನಶೀಲ ಆಗಿರುವಂತ ಹುಡುಗಿಯನ್ನ ಕೊಡು ಅಂತ ಅವ್ರ ಶ್ಲೋಕದಲ್ಲಿ ಹೇಳ್ತಾರೆ. ಅವರು ಕೇಳುವಾಗ ಹೇಳ್ತಾರೆ, ಏನು ಸಮಾನಶೀಲ ಅಂತಂದ್ರೆ, ಇವಾಗ ನಂಗೆ ಗೋಬಿ ಮಂಚೂರಿಯನ್ ಇಷ್ಟ, ನಿಂಗೂ ಗೋಬಿ ಮಂಚೂರಿಯನ್ ಇಷ್ಟ, ನಂಗೆ ಆ ಸೀರಿಯಲ್ ಇಷ್ಟ, ನಿಂಗೆ ಆ ಸೀರಿಯಲ್ ಇಷ್ಟ, ನಂಗೆ ಆ ಪಿಕ್ಚರ್ ರಿಲೀಸ್ ಆಗಿದೆಯಲ್ಲ ಅದು ನಂತರನೇ ಇವಾಗ ಯಾಕಂದ್ರೆ ಈಗಿನ ಲವರ್ಸ್ ನಾವು ನೋಡ್ತೀವಿ, ಅದು ನಂಗೆ ಇಷ್ಟ, ಇದು ನಂಗೆ ಇಷ್ಟ, ನಿಂಗೆ ಜಾಮೂನ್ ಇಷ್ಟ, ನಂಗೂ ಜಾಮೂನ್ ಇಷ್ಟ, ನಂಗೆ ಕಾಫಿ ಡೇನಲ್ಲಿ ಕಾಫಿ ಕುಡಿಯೋದು ಇಷ್ಟ, ನಂಗೂ ಇಷ್ಟ. ಅದು ಇಷ್ಟಾನಿಷ್ಟ ಅಂತ ಆಗುತ್ತೆ. ಇಷ್ಟಾನಿಷ್ಟಗಳು ಅದಷ್ಟೇ ಬಿಟ್ರೆ ಅದು ಸಮಾನಶೀಲ ಅಲ್ಲ. ನಾವ್ ಅನ್ಕೊಂಡ್ಬಿಡ್ತೀವಿ, ನಾವಿಬ್ರು ಲೈಕ್ ಮೈಂಡೆಡ್, ನನ್ಗೂ ಅದೇ ಇಷ್ಟ, ನಿಂಗೂ ಇಷ್ಟ, ನಾವಿಬ್ರು ಒಳ್ಳೆ ಸೂಪರ್ ಜೋಡಿ ಅಂತ ಹನಿಮೂನ್ ಪೀರಿಯಡ್ ಅಲ್ಲಿ ಎಲ್ಲ ಚೆನ್ನಾಗಿರುತ್ತೆ. ಆಮೇಲೆ ಒಳಗಡೆ ಹೋದಾಗ ಜೀವನದ ಕಷ್ಟ ನಷ್ಟಗಳು ಅರ್ಥ ಆಗೋದು ಅಲ್ವಾ? ಸೊ ಸಮಾನಶೀಲ ಅಂತಂದ್ರೆ ನಾವು ಒಂದು ಬದ್ಧತೆಯಿಂದ ನಡ್ಕೋಬೇಕು. ಸಮಾನಶೀಲ ಅನ್ನೋದಕ್ಕೆ ಒಂದು ಪ್ರಭುಪಾದರು ಹೇಳೋದನ್ನ ನಾವು ಕೇಳೋಣ. ಸಮಾನಶೀಲ ಅಂತಂದ್ರೆ ಹಳೆ ಒಂದು ಸಮಾನ ಮನೋಭಾವದ ಹುಡುಗಿಯನ್ನ ವಿವಾಹ ಮಾಡ್ಕೋಬೇಕು ಅಂತ ಬಯಸ್ತಾರೆ. ಅದರಲ್ಲಿ 3.21.15 ಅಲ್ಲಿ ಹೇಳ್ತಾರೆ, ಸಮಾನ ಮನೋಭಾವ ಅನ್ನೋದು ತುಂಬಾ ಮಹತ್ವವನ್ನ ಹೊಂದಿದೆ ಅಂತ ಹೇಳ್ತಾರೆ. ತುಂಬಾ ಮಹತ್ವವನ್ನ ಹೆಂಗ್ ಹೊಂದಿದೆ ಅಂತಂದ್ರೆ, ವ್ಯಾಲ್ಯೂಸ್, ಇಷ್ಟಾನಿಷ್ಟಗಳೆಲ್ಲ ಹೊಂದ್ಕೋಬೇಕಾಗಿರೋದು. ವ್ಯಾಲ್ಯೂಸ್ ಅಂದ್ರೆ ನಿಮ್ಮ ಮನೆಯವ್ರು, ನಿಮ್ಮ ಗುರಿ ಒಂದೇ ಆಗಿರುತ್ತಾ? ನಮ್ಮ ಗುರಿ ಆಕ್ಚುಲಿ ಆಧ್ಯಾತ್ಮಿಕವಾಗಿ ನೋಡ್ಬೇಕಾದ್ರೆ ನೀನು ಯಾವ ರೀತಿಯಲ್ಲಿದ್ಯಾ? ನೀನು ಕೃಷ್ಣನನ್ನ ಸೆಂಟರ್ ಅಲ್ಲಿ ಇಟ್ಕೊಂಡು ಜೀವನ ಮಾಡ್ತೀಯಾ? ನಿಮ್ಮ ತಂದೆ ತಾಯಿಗಳಿಗೆ, ನಿಮ್ಮ ಅತ್ತೆ ಮಾವಂದಿರಿಗೆ ಮರ್ಯಾದೆಯನ್ನ ಕೊಡ್ತೀರಾ? ನಿಮ್ಮ ಜೀವನದಲ್ಲಿ ಒಂದು ಪ್ಲಾನ್ ಮಾಡ್ಬೇಕಾದ್ರೆ ಇಬ್ರು ಒಟ್ಟಿಗೆ ಕೂತ್ಕೊಂಡು ಮಾಡ್ತೀರಾ? ಆ ವ್ಯಾಲ್ಯೂಸ್ ಒಂದಾಗಿರ್ಬೇಕು. ಇಷ್ಟಾನಿಷ್ಟ ಬೇರೆ, ವ್ಯಾಲ್ಯೂಸ್ ಬೇರೆ. ಆ ಜೀವನದಲ್ಲಿ ವ್ಯಾಲ್ಯೂ ಒಂದಾಗಿರುವಂತ ಹುಡುಗಿಯನ್ನ ಮದ್ವೆ ಆಗ್ಬೇಕು. ಅದಕ್ಕೋಸ್ಕರನೇ ಈ ಒಂದು ಏನು ನೋಡ್ತೀವಲ್ಲ, ಈ 36 ಗಣಗಳು ಮ್ಯಾಚ್ ಆಗ್ಬೇಕು ಅಂತ ಹಾರೋಸ್ಕೋಪ್ ಏನ್ ನೋಡ್ತಾ ಇದ್ವಿ, ಆ ಸಂಪ್ರದಾಯ ಬಂದಿರೋದು ಇವತ್ತು ಅದಕ್ಕೋಸ್ಕರ. ಪ್ರಭುಪಾದರು ಹೇಳ್ತಾರೆ, ಹುಡುಗಿ ಸುಂದರ ಆದ್ರೆ ಇದು ಈಗಿನ ಕಾಲಕ್ಕೆ ಒಂದು ಚೂರು ಮ್ಯಾಚ್ ಆಗಲ್ಲ. ಒಂದು ಚೂರು ಯಾರು ಅದನ್ನ ಅನುಸರಿಸ್ತಾ ಇಲ್ಲ. ಅಫ್ಕೋರ್ಸ್ ಅನುಸರಿಸ್ತಾ ಇರೋರು ಇದ್ದಾರೆ, 10% 15% ಇರ್ಬೋದು. ಆದ್ರೆ ಶಾಸ್ತ್ರ ಏನ್ ಹೇಳುತ್ತೆ, ಭಾಗವತ ಏನ್ ಹೇಳುತ್ತೆ ಅದನ್ನ ಮಾತ್ರ ಹೇಳಕ್ಕೆ. ಹುಡುಗಿ, ಶ್ರೀಲ ಪ್ರಭುಪಾದರು ಅವರ ಒಂದು ಪರ್ಪೋರ್ಟಲ್ಲಿ ಹೇಳ್ತಾರೆ, ಹುಡುಗಿ ಸುಂದರ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಅವರ ವ್ಯಾಲ್ಯೂಸ್ ಚೆನ್ನಾಗಿದ್ಯಾ, ಅವರ ಮನೆತನ ಚೆನ್ನಾಗಿದ್ಯಾ. ಹಿಂದಿನ ಕಾಲದಲ್ಲಿ ನೀವು ನೋಡಬಹುದು, ಮನೆತನ ಚೆನ್ನಾಗಿದ್ಯಾ, ಹುಡುಗ ಚೆನ್ನಾಗಿದ್ದಾನ, ಅಟ್ಲೀಸ್ಟ್ 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ಮಾಡ್ತಿದಾರ ಅನ್ನೋದನ್ನೆಲ್ಲ ನೋಡಿ ಮದುವೆ ಮಾಡೋದು ತುಂಬಾ ಇಂಪಾರ್ಟೆಂಟ್. ಆರೋಸ್ಕೋಪ್ ಅನ್ನೋದು ಮ್ಯಾಚ್ ಆಗಕ್ಕೆ, ಇನ್ನು ಸಮಾನಶೀಲ ಅನ್ನೋದು ನೋಡೋದು ಇದಕ್ಕೋಸ್ಕರನೇ. ಸಮಾನಶೀಲ ಬೇಕಾಗಿರೋದು ಯಾಕೆ ಅಂತಂದ್ರೆ, ಇಬ್ರಲ್ಲೂ ಮ್ಯಾಚ್ ಇದೆಯಾ ಅನ್ನೋದನ್ನ ನೋಡ್ತಾರೆ. ಅದು ನಮ್ಮ ಒಂದು ಹಾರೋಸ್ಕೋಪ್ ಜಾತಕಗಳನ್ನ ನೋಡಿದಾಗ ಜಾತಕಗಳನ್ನ ಹೊಂದಿಸಿ ಮಾಡೋದು ಈ ಕಾರಣಕ್ಕೋಸ್ಕರನೇ.
ಜಾತಕಗಳನ್ನ ನೋಡಿ ಸರಿಯಾಗಿ ಮಾಡಿದ ಮದುವೆ, ಅವರ ಒಂದು ಹಿನ್ನೆಲೆಯನ್ನ ತಿಳ್ಕೊಂಡು ಮಾಡಿದ ಮದುವೆ ಸಕ್ಸಸ್ ಆಗತ್ತೆ ಅಂತ ಹೇಳಲಾಗತ್ತೆ. ಅದು ಈ ಕಲಿಗಾಲಕ್ಕೆ ಇವಾಗ ನಡೀತಿರೋಕ್ಕೆ ಎಷ್ಟು ಮಾತ್ರ ಸತ್ಯ ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಮಾತಾಡಕ್ಕೆ ಅದೇ ಒಂದು ಎಕ್ಸ್ಟ್ರಾ ಕ್ಲಾಸ್ ಆಗಿ ಆಗುತ್ತೆ. ಅದರಲ್ಲಿ ಎಷ್ಟೊಂದು ಜನ ನಮ್ಮ ಸಂಪ್ರದಾಯದಲ್ಲಿರ್ತಂತ ಈಗಿನಂತಹ ಗುರುಗಳು ಕೂಡ ತುಂಬಾನೇ ಹೆಚ್ಚಾಗಿ ಒಂದು ಕ್ಲಾಸ್ಗಳನ್ನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾವು ತಿಳ್ಕೊಬಹುದು. ಈ ಒಂದು ಸಮಾನಶೀಲ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಇಲ್ಲಿ ಅನ್ನೋದು ತೋರಿಸುತ್ತೆ. ಇದಕ್ಕೆ ಸಮಾನಶೀಲ ಅಂತಾರೆ. ಅದ್ ಬಿಟ್ಬಿಟ್ಟು ಸುಮ್ಮನೆ ನಾವು ಮ್ಯಾಚ್ ಆಯ್ತು, ಮ್ಯಾಚ್ ಆಯ್ತು ಅಂತ ಹೇಳಿ ಯಾವುದೋ ಒಂದು ಇಂದ್ರಿಯ ತೃಪ್ತಿಗೋಸ್ಕರ ನಾವು ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಅಂತ ಅನ್ಸುತ್ತೆ. ಸಮಾನಶೀಲಕ್ಕೆ ಬಂದ್ವಿ. ಅದಾದ್ಮೇಲೆ ಇಲ್ಲಿ ಕರ್ಕೊಂಡ್ ಬಂದಿರ್ತಾರಲ್ಲ, ಅವಾಗ ಹೇಳ್ತಾರೆ, ನೋಡಪ್ಪ ನಿನ್ನ ನಾರದ ಮುನಿ ಬಂದ್ರು, ನಿನ್ನ ಕಥೆಗಳನ್ನ ಹೇಳಿದ್ರು, ಆಗ್ಲೇ ನನ್ನ ಮಗಳು ನಿನ್ನ ನೋಡಿ ತುಂಬಾ ಮೆಚ್ಚಿದಾಳೆ. ಅವ ಕೇಳಿನೇ ನಿನ್ನನ್ನ ನೋಡಿಲ್ಲ, ನೋಡದೇ ಇದ್ರು ಕೂಡ ನಿನ್ನ ಮೇಲೆ ನಿನ್ನನ್ನೇ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ದಾಳೆ. ಸೊ ನಾನು ಕರ್ಕೊಂಡ್ ಬಂದಿದ್ದೀನಿ ಅಂದ್ರೆ ಇದರಲ್ಲಿ ಏನ್ ತೋರಿಸುತ್ತೆ ಅಂದ್ರೆ, ಯಾವಾಗ್ಲೂ ಹೆಣ್ಣು ಮಕ್ಕಳನ್ನ ಶಾಸ್ತ್ರದ ಪ್ರಕಾರ ಏನ್ ಹೇಳುತ್ತೆ ಅಂದ್ರೆ, ಇದನ್ನ ಹೈಯರ್ ಅಂತ ಹೇಳಕ್ಕಾಗುತ್ತೆ. ಅದನ್ನ ಪ್ರತಿಯೊಂದು ವಿಷಯಕ್ಕೂ ಶ್ರೀಲ ಪ್ರಭುಪಾದರ ವಿವರಣೆ, ಅವರ ಭಾಗವತಂನ ಪುಸ್ತಕಗಳನ್ನ, ಭಗವದ್ಗೀತೆ ಅಥವಾ ಚೈತನ್ಯ ಚರಿತಾಮೃತದಲ್ಲಿ ಯಾವುದೇ ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲ ಅನ್ನೋದು ಇಲ್ವೇ ಇಲ್ಲ. ಸೊ ಅದಕ್ಕೋಸ್ಕರ ಅವರ ಪುಸ್ತಕಗಳನ್ನ ನಾವು ಓದ್ಲೇಬೇಕು. ಏನಕ್ಕೆ ಓದ್ಬೇಕು? ಈ ವಿಷಯಗಳು ನಮಗ್ ತಿಳಿಯುತ್ತೆ. ಯಾವುದನ್ನ ಹೈಯರ್ ಕ್ಲಾಸ್ ಅಂತ ಹೇಳಕ್ಕಾಗುತ್ತೆ ಅಂದ್ರೆ, ಹೆಣ್ಣು ಮಕ್ಕಳನ್ನ ಎತ್ತವರು ಹೋಗಿ ಹುಡುಗನ್ನ ತಂದೆ ತಾಯಿಯನ್ನ ಅಪ್ರೋಚ್ ಮಾಡ್ಬೇಕು, ಆಮೇಲೆ ಹುಡುಗನನ್ನ ಅಪ್ರೋಚ್ ಮಾಡ್ಬೇಕು. ಇದು ರೀತಿ ನೀತಿ ಹೇಳ್ಕೊಡುತ್ತೆ. ಸೊ ಅವರೇ ಬರ್ಲಿ ನಾವು ಕೇಳೋಣ ಅನ್ನೋ ರೀತಿ ಇರಬಾರ್ದು. ಇದು ಹೈಯರ್ ಆ ಒಂದು ಚೆನ್ನಾಗಿದೆ ಪದ. ಆಕ್ಚುಲಿ ಐ ಆಮ್ ನಾಟ್ ಏಬಲ್ ಟು ಎಕ್ಸಾಕ್ಟ್ಲಿ ಟ್ರಾನ್ಸ್ಲೇಷನ್ ಅಂಡ್ ಸೇ ಇದು ಹೈಯರ್ ವರ್ಷನ್ ಅಂತ ಹೇಳಕ್ಕಾಗುತ್ತೆ. ಅಂದ್ರೆ ಹುಡುಗಿ ಎತ್ತಿರೋ ಮನೆಯವರು ಹೋಗಿ ಹುಡುಗನ ಹತ್ರ ರಿಕ್ವೆಸ್ಟ್ ಮಾಡ್ಬೇಕು, ನನ್ನ ಮಗಳು ಈ ತರ ಇದ್ದಾಳೆ, ನಾವು ಒಂದು ನೋಡ್ತಾ ಇದೀವಿ ಸಂಬಂಧ ಅಂತ ಹೇಳಿ ಅವರು ಮೊದಲು ಪ್ರಪೋಸ್ ಮಾಡ್ಬೇಕು. ಅದನ್ನ ಹೈಯೆಸ್ಟ್ ಅಂತ ಹೇಳಕ್ಕಾಗುತ್ತೆ, ನಾಟ್ ಹುಡುಗನ ಮನೆಯವರು ಅನ್ನೋದನ್ನ ಪ್ರಭುಪಾದರು ಇದರಲ್ಲಿ ಅವರ ಪರ್ಪೋರ್ಟ್ಗಳಲ್ಲಿ ಕ್ಲೀನ್ ಆಗಿ ಹೇಳ್ತಾರೆ. ಅದನ್ನ ಹೇಳ್ತಾರೆ, ಈ ತರ ಇದ್ ಮಾಡಿದ್ರು, ನನ್ನ ಮಗಳು ನಿನ್ನ ಇಷ್ಟಪಟ್ಟಿದ್ದಾಳೆ ಅಂತ. ಯಾರಾದ್ರೂ ಹೇಳ್ತೀರಾ? ಬರೀ ಅವನ್ನ ನೋಡ್ದೇನೆ, ಒಬ್ಬ ದೇವೋತ್ತಮ ಪರಮ ಪುರುಷನ ನೋಡಿಲ್ಲ, ಬರೀ ನಾರದ ಮುಖಾಂತರ ಅವನ ಗ್ಲೋರಿಫ್ನ ಕೇಳಿ ಮನಸೋತಿದ್ಲು ಯಾರು? ರುಕ್ಮಿಣಿ ದೇವಿ ಮಾತಾಜಿ. ಎಸ್, ಥ್ಯಾಂಕ್ ಯು ಮಾತಾಜಿ. ಐ ಥಿಂಕ್ ಎಲ್ಲರೂ ನನ್ನ ಜೊತೆ ಇದ್ದೀರಾ ಅನ್ಸುತ್ತೆ. ಇಲ್ಲಿವರೆಗೆ ಏನಾದ್ರೂ ಕ್ವಶನ್ ಏನಾದ್ರೂ ಇದ್ರೆ ಲಾಸ್ಟ್ ಅಲ್ಲಿ ಇಟ್ಕೊಂಡಿರಿ ಮಾತಾಜಿ. ಸೊ ಟೈಮ್ನ ಅಭಾವದಿಂದ ಈಗ ಕೇಳಲ್ಲ, ನಾನು ಲಾಸ್ಟ್ ಅಲ್ಲಿ ನಿಮ್ಗೆ ಹೇಳ್ತೀನಿ. ಐ ಥಿಂಕ್ ಯು ಆಲ್ ಆರ್ ವಿತ್ ಮೀ. ಪ್ಲೀಸ್ ಏನಾದ್ರೂ ಕನ್ಫ್ಯೂಷನ್ ಅಥವಾ ಏನಾದ್ರೂ ಇದ್ರೆ ಮಧ್ಯದಲ್ಲಿ ಹೇಳ್ಬೋದು, ಸರಿ ಮಾಡೋದಿದ್ರೆ ಕೂಡ ನೀವು ಹೇಳ್ಬೋದು. ಸೊ ರುಕ್ಮಿಣಿ ದೇವಿ ಕತೆ ತುಂಬಾ ಚೆನ್ನಾಗಿದೆ ಅಲ್ವಾ? ಸೊ ಹಂಗೆ ನನ್ನ ಮಗಳು ತುಂಬಾ ಇಷ್ಟಪಟ್ಟಿದ್ದಾಳೆ, ನೀನ್ ಮದ್ವೆ ಆಗ್ಬೇಕು. ದೇವ್ರು ಮೀರಾಬಾಯಿ. ಓಕೆ. ಸೊ ಮತ್ತೆ ಉಷಾ ಅಂತ ಇನ್ನೊಂದು ಕತೆ ಇದೆ. ಉಷಾ ಕನಸಿನಲ್ಲಿ ಬರ್ತಾ ಇರ್ತಾನೆ, ಆವಾಗ ಮದ್ವೆ ಆಗ್ತಾರೆ. ಅದು ಭಾಗವತಮಲ್ಲಿ ಒಂದು ಲವ್ ಸ್ಟೋರಿ ಅಂತ ಹೇಳ್ಬೇಕು, ತುಂಬಾ ಚೆನ್ನಾಗಿರೋ ಲವ್ ಸ್ಟೋರಿ. ಮುಂದೆ ಯಾವಾಗಾದ್ರೂ ಅವಕಾಶ ಸಿಕ್ಕಿದ್ರೆ ಅಥವಾ ನಿಮ್ ಕ್ಲಾಸಲ್ಲಿ ಯಾರಾದ್ರೂ ಹೇಳಿರ್ಲಬಹುದು, ನನ್ಗೆ ಗೊತ್ತಿಲ್ಲ. ವೆರಿ ನೈಸ್ ಲವ್ ಸ್ಟೋರಿ ಭಾಗವತಮಲ್ಲಿ ನಡೆದಿರ್ತಕ್ಕಂಥದ್ದು. ಮಂಚದ ಸಮೇತ ಎತ್ಕೊಂಡ್ ಬಂದ್ಬಿಡ್ತಾರೆ, ಹುಡುಗನ್ನ ಅಪಹರಣ ಮಾಡ್ಬಿಡ್ತಾಳೆ ಹುಡುಗಿ, ಚಿತ್ರಲೇಖ. ಸೊ ಆ ಕತೆ ಕೂಡ ಭಾಗವತಮಲ್ಲಿ ಬರುತ್ತೆ. ಭಾಗವತಮ್ ಈಸ್ ರಸಮಾಲಯ. ನೀವು ಆಧ್ಯಾತ್ಮಿಕವಾಗಿ ತಗೊಳ್ಳಿ, ಭೌತಿಕವಾಗಿ ತಗೊಳ್ಳಿ, ಬೇರೆ ಯಾವುದೋ ಪುಸ್ತಕಗಳ ಓದೋದಕ್ಕಿಂತ ಭಾಗವತಮ್ ನಾವು ಏನಕ್ಕೇನ ಪ್ರಕಾರೇನ ನಿಮ್ದು ಭಾವನೆಗಳು ಏನೇ ಇರ್ಲಿ, ಪ್ರಭುಪಾದರ ಬುಕ್ಗಳು ಓದಿದ್ರೆ ನಾವು ಪ್ಯೂರಿಫೈ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ಪ್ಯೂರಿಫೈ ಖಂಡಿತವಾಗಿ ಹಾಕ್ತೀವಿ. ಒಂದು ಮೆಸೇಜ್ ಇದು. ಯಾವ ಸ್ಕಂದದಲ್ಲಿ ಬರುತ್ತೆ ಮಾತಾಜಿ ಅದು? ಮಾತಾಜಿ ಅದು ಯಾವುದು? ಉಷಾ ಸ್ಟೋರಿನ ಮಾತಾಜಿ? ಉಷಾ ಮತ್ತೆ ಪ್ರದ್ಯುಮ್ನ 10ನೇ ಸ್ಕಂದ ಮಾತಾಜಿ. ಇಫ್ ಐ ಆಮ್ ನಾಟ್ ರಾಂಗ್ 10ನೇ ಸ್ಕಂದ. ಸೊ 10ನೇ ಸ್ಕಂದ. ಅದು ಅಲ್ಲದೆ ನಮ್ಮ ಪ್ರಭುಪಾದರು ಹೇಳ್ತಾರೆ, 10ನೇ ಸ್ಕಂದಕ್ಕೆ ನಾವು ಖಂಡಿತವಾಗಿ ದಾಟಿ ಹೋಗಂಗಿಲ್ಲ. ಮೊದಲನೇ ಸ್ಕಂದದಿಂದ 9ನೇ ಸ್ಕಂದವರೆಗೆ ಸ್ಟಡಿ ಮಾಡಿ ಆಮೇಲೆ 10ನೇ ಸ್ಕಂದಕ್ಕೆ ಹೋಗ್ಬೇಕು. ಕೃಷ್ಣ ಯಾರು ಅನ್ನೋದು ತಿಳ್ಕೊಬೇಕು ಫಸ್ಟ್ ಅಂತ. ಸೊ ಇಲ್ಲೇನಾಗುತ್ತೆ, ಕರ್ದಮ ಮುನಿ ಅದು ಹೇಳ್ತಾರೆ. ಏನಂತ ಹೇಳ್ತಾರೆ? ನೀನು ಮದ್ವೆ ಮಾಡ್ಕೊಪ್ಪ ನನ್ನ ಅಂತ ಬೇಡ್ಕೋತಾರೆ. ಅದಾದ್ಮೇಲೆ ಕರ್ದಮ ಮುನಿ, ನಿಮ್ ಮಗಳನ್ನ ಯಾರು ಬೇಡ ಅಂತಾರೆ? ನಿಮ್ ಮಗಳು ಎಂತ ರೂಪೋತಿ ಅಂತ ನನಗೆ ಗೊತ್ತು. ಒಂದ್ಸತಿ ನಿಮ್ ಮನೆ ಟೆರೆಸ್ ಅಲ್ಲಿ, ಅಂದ್ರೆ ಆಗಿನ ಕಾಲದಲ್ಲಿ ಎಷ್ಟು ಚೆನ್ನಾಗಿರೋ ಟೆರೆಸ್ ಕಟ್ಟಿದ್ರು ಅನ್ನೋದು ಗೊತ್ತಾಗುತ್ತೆ. ಆ ಟೆರೆಸ್ ಅಲ್ಲಿ ನಿಮ್ ಮಗಳು ಚೆಂಡಾಟ ಆಡ್ತಾ ಇರ್ಬೇಕಾದ್ರೆ ಒಬ್ಬ ಗಂಧರ್ವ ಅವಳನ್ನ ನೋಡಿದ್ನಂತೆ. ಯಾರನ್ನ?
ದೇವಹೂತಿಯನ್ನ ನೋಡಿದ್ರಂತೆ. ಗಂಧರ್ವನ ಹೆಸರೇನೋ ನಾನು ಮರ್ತಿದ್ದೀನಿ. ಗಂಧರ್ವ ನಾನು ನೋಡ್ತಾ ಅವಳು ಚೆಂಡಾಡ್ತಾ ಇರೋ ನೀತಿನ, ಅವಳ ರೂಪ ಸೌಂದರ್ಯಕ್ಕೆ ಮರುಳಾಗಿ ಗಂಧರ್ವ ಕೂಡ ಆ ಇದರಿಂದ ಅಂದ್ರೆ ಅವನಲ್ಲಿ ಬೇರೆ ಭಾವನೆಗಳು ಬಂತು ಅವಳ ಮೇಲೆ. ಯಾವಾಗ ಬೇರೆ ಭಾವನೆಗಳು ಬರುತ್ತೋ, ಯಾವುದೇ ಪೊಸಿಷನ್ ಅಲ್ಲಿ ಇದ್ರು, ಇಂದಿರಾ ಕೂಡ ನೋಡಿರ್ಬೋದು ನೀವು, ಯಾವುದೇ ಪೊಸಿಷನ್ ಅಲ್ಲಿ ಇದ್ರು ಕೂಡ ಪರಸ್ತ್ರೀಯ ವ್ಯಾಮೋಹ ಬೇರೆ ರೀತಿನಲ್ಲಿ ಬಂದ ತಕ್ಷಣ ಅವ್ರು ಕೆಳಗಡೆ ಬಂದ್ಬಿಡ್ತಾರೆ. ಸೊ ಇವಾಗ ನೋಡ್ಬೇಕು, ಯಾರಾದ್ರೂ ಶಾಪ ಕೊಟ್ರು ನೀವು ಭೂಮಿಗೆ ಹೋಗಿ ಅಂತ ಕಳಿಸ್ತಾರೆ. ಅಂದ್ರೆ ನಾವ್ ಎಲ್ಲಿದೀವಿ, ನಮ್ ಜಾಗ ಏನಿದೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಅಲ್ಲಿಗೆ ಕಳಿಸಿದ ತಕ್ಷಣ ಅದಕ್ಕೆ ಇಮ್ಮಿಡಿಯೇಟ್ ಆಗಿ ಗಂಧರ್ವ ಕೂಡ ಕೆಳಗಡೆ ಬಿದ್ದು ಹೋದ. ನಾನು ಕೇಳಿದೀನಿ ಇದನ್ನ, ನಿಮ್ ಮಗಳು ಇಷ್ಟೊಂದು ಸುಂದರಿ, ಯಾರ್ ತಾನೇ ಬೇಡ ಅಂತಾರೆ, ನಾನು ಒಂದು ಕಂಡೀಷನ್ ಹಾಕ್ತೀನಿ ಮದ್ವೆ ಆಗಕ್ಕೆ, ಆ ಕಂಡೀಷನ್ ಹಾಕಿದ್ರೆ ಕಂಡೀಷನ್ಗೆ ಒಪ್ಕೊಳ್ಳೋದಾದ್ರೆ ನಾ ಮದ್ವೆ ಆಗ್ತೀನಿ ಅಂತ ಹೇಳ್ತಾರೆ ಕರ್ದಮ್ಮ ಮುನಿ. ಏನ್ ಕಂಡೀಷನ್? ಆ ಕಂಡೀಷನ್ಗೆ ಯಾರು ಒಪ್ಕೊಳ್ಳಲ್ಲ ಕಲಿಯುಗದಲ್ಲಿ ಇವಾಗ. ಖಂಡಿತ ಏನ್ ಕಂಡೀಷನ್ನು? ನನ್ಗೆ ನಿಮ್ ಮಗಳ ಜೊತೆ ನಾನು ಮದ್ವೆ ಆಗ್ತೀನಿ, ಮಕ್ಳು ಆದ ತಕ್ಷಣ ನಾನು ಬಿಟ್ಟು ಹೊರಟೋಗ್ತೀನಿ ಅಂತ ಯಾರಾದ್ರೂ ಒಪ್ಕೋತಾರ? ಇದಕ್ಕೆ ಒಪ್ಕೊಳ್ಳಲ್ಲ ಅಲ್ವಾ? ಸೊ ಆ ಒಂದು ಕಂಡೀಷನ್ ಒಂದಿಗೆ ಆ ಕಂಡೀಷನ್ಗೆ ಒಪ್ಕೋತಾರೆ. ಆದ್ರೆ ಅವರಿಗೆ ಒಂದು ಪರಮ ಪದದ ರುಚಿ ಗೊತ್ತಿರುತ್ತೆ, ದೇವಹೂತಿ ಕೂಡ ಗೊತ್ತಿರುತ್ತೆ. ಆಲ್ರೆಡಿ ಕೃಷ್ಣನ ಪ್ಲಾನ್ ಕೂಡ ಇರುತ್ತೆ, ಕಪಿಲ ಮುನಿನೇ ಬರ್ಬೇಕು, ಅವಳಿಗೆ ಒಂದು ಇದು ಯೋಚನೆಯನ್ನ ಮಾಡ್ಬೇಕು ಅಂತ. ಸೊ ಹಂಗಾದ್ಮೇಲೆ ಅವರ ಮದ್ವೆ ನೆರವೇರುತ್ತೆ. ಮದ್ವೆ ನೆರವೇರಿದ್ಮೇಲೆ ಅವರು ಗಿಫ್ಟ್ಗಳನ್ನ ಕೊಡ್ತಾರೆ. ಗಿಫ್ಟ್ಗಳನ್ನ ಯಾಕೆ ಕೊಡ್ಬೇಕು ಅನ್ನೋದನ್ನ ಕೂಡ ವರ್ಣನೆ ಮಾಡಿದ್ದಾರೆ. ಅದರಲ್ಲಿ ಡೌರಿ ಬಗ್ಗೆ ಬರುತ್ತೆ. ಡೌರಿ ಅಂದ್ರೆ ಏನು ಅಂತ ಪ್ರಭುಪಾದರು ವರ್ಣಿಸಿದ್ದಾರೆ. ಅದಾದ್ಮೇಲೆ ಮತ್ತೆ ವಾಪಸ್ ಹೋಗ್ತಾರೆ. ವಾಪಸ್ ಹೋದ್ಮೇಲೆ ಅವ್ರು ಹೆಂಗ್ ರಾಜ್ಯಭಾರ ಮಾಡಿದ್ರು ಅನ್ನೋದನ್ನ ಕೂಡ ಸ್ವಲ್ಪ ವರ್ಣಿಸಿದ್ದಾರೆ. ಸ್ವಯಂಭೂ ಮನು ಅವ್ರು ಯಾವ ಪ್ರದೇಶದಲ್ಲಿದ್ರು, ಆ ಪ್ರದೇಶ ಎಂತ ಸಂಪತ್ತು ಭರಿತವಾಗಿತ್ತು ಅಂತ. ಇಲ್ಲಿ ನೋಡಿ, ಇಲ್ಲಿ ಬಂದಿದ್ದು ರಾಜಕುಮಾರಿಯಾಗಿ, ಇಲ್ಲಿ ಬಂದಿರೋದು ಯಾರು? ದೇವಹೂತಿ. ಇಲ್ಲಿ ಕಾಡು ಏನಂದ್ರೆ ಏನು ಇಲ್ಲ, ಕಟ್ಟ ಕಾಡು. ಕಾಡು ನೋಡಕ್ ಸುಂದರವಾಗಿರುತ್ತೆ. ನೀವು ಸಿಟಿನಲ್ಲಿ ಹೋಗಿ ಅಥವಾ ಬೇರೆ ಕಡೆ ಎಲ್ಲೋ ಇದ್ದು ಒಂದು ಪೂರ್ತಿ ಏನು ಲೈಟೇ ಇಲ್ದೇ ಇರುವಂತ ಕಾಡಲ್ಲಿ ಇವಾಗ ಮಗಳು ಕೊಟ್ರೆ ಸಂಸಾರ ಮಾಡ್ತಾರಾ? ಹಾಗಲ್ಲ. ಸೊ ಹಂಗೆ ಆ ಒಂದು ಮಾಡ್ಲಿಕ್ಕೆ ಮಾಡಲ್ಲ ಇವಾಗಿನ ಕಾಲದಲ್ಲಿ. ಅಟ್ಲೀಸ್ಟ್ ನಾವು ಭಾಗವತಮಲ್ಲಿ ಏನು ಹೇಳಿದೆ ಅಂತ ಹೇಳಿ ಸ್ಥಳ, ದೇಶ, ಕಾಲ ಅದಕ್ಕೆ ಅನುಗುಣವಾಗಿ ಅದರಲ್ಲಿ ಇರ್ತಕ್ಕಂಥ ಸಾರವನ್ನ ತಗೊಂಡು ಮಕ್ಕಳಿಗೆ ಅಟ್ಲೀಸ್ಟ್ ಹೇಳ್ಬೇಕು. ನೋಡಮ್ಮ, ದೇವ್ರು ಕೊಡ್ಬೇಕು ಅಂತಿದ್ರೆ ಕೊಟ್ಟೇ ಕೊಡ್ತಾನೆ. ಆ ಒಂದು ತಿಳುವಳಿಕೆಯಿಂದ ಮಕ್ಕಳನ್ನ ನಾವು ಬೆಳೆಸ್ಬೇಕು. ಅದು ತಂದೆ ತಾಯಿಯ ಆದ್ಯ ಕರ್ತವ್ಯ ಆಗಿರುತ್ತೆ. ಮೊದಲಿಂದ ಇಂಪಾರ್ಟೆಂಟ್ ಆಗಿ ಹೇಳ್ತಾರೆ ಅವರು. ತಂದೆ ಆಗಿರ್ಬೋದು, ತಾಯಿ ಆಗಿರೋದ್ರಿಂದ ಜನನೀನ ಸಸ್ಯಾತ್, ಒಂದು ಭಾಗವತಮಲ್ಲಿ ತುಂಬಾ ಸುಂದರವಾದ ಶ್ಲೋಕ ಇದೆ. ಹೇಳ್ತಾರೆ, ನೀವು ತಂದೆ ಆಗಕ್ಕೆ ಲಾಯಕ್ಕಿಲ್ಲ, ಗುರು ಆಗಕ್ಕೆ ಲಾಯಕ್ಕಿಲ್ಲ, ಹೆಂಡತಿ ಆಗಕ್ಕೆ ಲಾಯಕ್ಕಿಲ್ಲ, ತಾಯಿ ಆಗಕ್ಕೆ ಲಾಯಕ್ಕಿಲ್ಲ, ಮದ್ವೆ ಆಗಕ್ಕೆ ಲಾಯಕ್ಕಿಲ್ಲ. ಯಾಕೆಂದ್ರೆ ನೀವು ಅನ್ಲೆಸ್ ಅದರ್ವೈಸ್ ನೀವು ಯಾರನ್ನ ನಿಮ್ಮ ಜವಾಬ್ದಾರಿಯುತ ಅಂದ್ರೆ ನಿಮ್ಗೆ ಯಾರು, ನೀವು ರೆಸ್ಪಾನ್ಸಿಬಿಲಿಟಿ, ನಿಮ್ಮ ರಕ್ಷಣೆಯಲ್ಲಿ ಬೆಳಿತಿರೋರು ಯಾರು? ಹೆಂಡತಿ ಮತ್ತೆ ಮಕ್ಕಳನ್ನ ದೇವರ ಒಂದು ಸಂಗತಿಗೆ, ದೇವರ ಸಮ್ಮುಖಕ್ಕೆ ತಂದು ಮುಖ್ಯ ಗುರಿಯನ್ನ ಯಾರು ಸೇರಿಸಲ್ವೋ ಅವರು ತಂದೆ ಆಗಕ್ಕೆ ಲಾಯಕ್ಕಿಲ್ಲ ಅನ್ನೋದು ಆ ಒಂದು ಶ್ಲೋಕದ ಅರ್ಥ. ಆ ರೀತಿಯಾಗಿ ಒಂದು ಇಂಪಾರ್ಟೆಂಟ್ ಆಗಿ ನಾವು ತಿಳ್ಕೋಬೇಕಾದ ಅಂಶ ಇಲ್ಲಿ. ಅಲ್ಲಿ ದೇವಹೂತಿ ಏನಾಯ್ತು? ದೇವಹೂತಿ ಒಪ್ಕೋತಾರೆ, ಮದ್ವೆ ಆಗುತ್ತೆ. ಮದ್ವೆ ಆದ್ಮೇಲೆ ಸೇವೆ ಮಾಡಕ್ ಶುರು ಮಾಡ್ತಾಳೆ. ಮತ್ತೆ ಕರ್ದಮ ಮುನಿ ತನ್ನ ಒಂದು ತಪಸ್ಸೇನು ಅದೇನು ನೋಡ್ತಾ ಕೂತ್ಕೋತಾರೆ. ತಪಸ್ಸೇನು ಅಂತ ನೋಡ್ತಾ ಇರ್ತಾರೆ. ಅದಾದ್ಮೇಲೆ ಅವಳು ದೇಹ ಅಂದ್ರೆ ಅಷ್ಟು ದಿನ ಅವಳು ರಾಜ್ಕುಮಾರಿಯಾಗಿ ಬೆಳೆದಾದ್ಮೇಲೆ ಇಲ್ಲಿ ಸ್ವಲ್ಪ ವರ್ಷ ಗಂಡನ ಸೇವೆಯನ್ನ ಮಾಡಿದ್ಲು. ಈ ಅಂಶವನ್ನ ನಾವು ಗಮನಿಸ್ಬೇಕು. ಇದು ನಾನು ಪ್ರಾಕ್ಟಿಕಲ್ ಆಗಿ ನಾನು ನೋಡಿರುವ ಕೆಲವು ಅಂಶಗಳನ್ನ ಹೇಳಿದ್ದು. ಯಾಕಂದ್ರೆ ಮದ್ವೆ ಆದ ಹೊಸ್ತರಲ್ಲಿ ಎಲ್ಲ ಚೆನ್ನಾಗಿರುತ್ತೆ, ಹನಿಮೂನ್ ಪೀರಿಯಡ್ ಎಲ್ಲ ಚೆನ್ನಾಗಿರುತ್ತೆ. ಕೆಲವೊಂದು ಸಮಸ್ಯೆಗಳು ಬರುತ್ತೆ. ಕೆಲವೊಂದು ಏನು ಫಾದರ್ ಇನ್ ಲಾ, ಮದರ್ ಇನ್ ಲಾ, ಅತ್ತೆ ಮತ್ತೆ ಮಾವಂದಿರ ಸಮಸ್ಯೆ ಬರಬಹುದು, ಬೇರೆ ಎಲ್ಲ ಬರಬಹುದು. ಆದ್ರೆ ನಿಮ್ಮಲ್ಲಿ ಎಷ್ಟು ಜನ ಮಗನ ಸಮಸ್ಯೆ, ಮಗನಿಗೆ ಎಷ್ಟು ತೊಂದರೆ ಆಗುತ್ತೆ ಅನ್ನೋದನ್ನ ಕೂಡ ನಾವು ನೋಡ್ಬೋದು. ಇಷ್ಟೊಂದು ನಾವು ಕತೆ ಮಾಡ್ತಾ ಇದೀವಲ್ಲ. ಯಾರಿಗೆ ಶ್ರವಣ ಕುಮಾರನಂತ ಮಗ ಬೇಕು? ಅಂತಹ ತ್ಯಾಗ, ಅವನು ಹೇಳಿದೆಲ್ಲ ಕೇಳ್ತಾನೆ. ಯಾರಿಗ್ ಬೇಕು ಶ್ರವಣ ಕುಮಾರನಂತಹ ಮಗನ ಪಡೆಯಕ್ಕೆ? ಯಾರು ಇಷ್ಟಪಡ್ತೀರಾ? ಯಾರಿಗಾದ್ರೂ ಇಷ್ಟ ಇದೆಯಾ ಶ್ರವಣ ಕುಮಾರನಂತ ಮಗನ ಪಡೆಯಕ್ಕೆ? ಎಲ್ರು ಇಷ್ಟಪಡ್ತೀವಿ ಮಾತಾಜಿ. ಎಲ್ಲರಿಗೂ ಬೇಕು ಮಾತಾಜಿ ಆತರ. ಹೌದು, ಯಾಕಂದ್ರೆ ನಾವು ಹೇಳಿದ್ದನ್ನ ಮಗ ಕೇಳ್ತಾನೆ ಅಂತ. ಅದೇ ತರ ಗಂಡ ಇದ್ರೆ, ಅವ್ರ ಅಪ್ಪ ಅಮ್ಮ ಹೇಳಿದ ಮಾತು ಕೇಳ್ತಾನೆ ಅಂದ್ರೆ ಸ್ವಲ್ಪ ಯೋಚನೆ ಮಾಡ್ತೀವಲ್ವಾ? ಸೊ ನಾವು ಯೋಚನೆ ಮಾಡ್ತೀವಿ ತಾನೆ.
ಎಲ್ಲ ಅವ್ರ ಅಪ್ಪ ಅಮ್ಮ ಹೇಳಿದ್ದೆ ಕೇಳ್ತಾನೆ, ಇದೇ ಮಾಡ್ತಾನೆ ಅಂತ. ಸೊ ಹಂಗೆ ನಾವು ಏನ್ ಹೇಳ್ತೀವೋ ಏನ್ ಮಾಡ್ತೀವೋ ಅದರಲ್ಲಿ ಒಂದು ಸಾಮರಸ್ಯವನ್ನ ಇಟ್ಕೊಂಡು ಬದುಕಕ್ಕೆ ನಾವು ಪ್ರಯತ್ನ ಪಡಬೇಕು. ಅದು ಒಂದು ಅಂಶವನ್ನ ನಾವು ಗಮನಿಸ್ಬೇಕಿಲ್ಲಿ. ಸೊ ಅದಾದ್ಮೇಲೆ ಏನಾಯ್ತು, ದೇವಹೂತಿ ಕತೆಗೆ ಬರೋಣ. ದೇವಹೂತಿ ಸೇವೆ ಮಾಡ್ತಾನೆ ಇದ್ಲು. ಒಂದ್ಸತಿ ತುಂಬಾ ಸೇವೆನ ಮಾಡ್ತಿದ್ಲು ಗಂಡನಿಗೆ. ಅವಳು ರಾಜ್ಕುಮಾರಿಯಾಗಿ ಬೆಳೆದಿದ್ದವಳು, ಅವಳ ಮುಖವೇ ಕಳೆಗುಂದಿತ್ತು. ಮುಖ ಎಲ್ಲ ತುಂಬಾ ನಿರ್ಚಿ, ಒಂದು ಕಣ್ಣೆಲ್ಲ ಒಳಗಡೆ ಹೋಗಿ ಅವಳ ಕೂದಲೆಲ್ಲ ತುಂಬಾ ಬರಡಾಗಿ ರಾಜ್ಕುಮಾರಿಯಾಗಿ ಬೆಳೆದಿದ್ದವಳು ತುಂಬಾ ಸಣ್ಣಕ್ಕಾಗಿದ್ಲು. ಅದಾದ್ಮೇಲೆ ಒಂದಿನ ಕರ್ತಮ ಮುನಿ ಅವಳನ್ನ ನೋಡ್ತಾಳೆ, ಈ ಅವಸ್ಥೆಗೆ ಬಂದಿದ್ದಾಳೆ ಹೆಂಡತಿ, ತುಂಬಾ ಸುಂದರವಾಗಿದ್ಲಲ್ಲ ಅವಳು, ಅಂದ್ರೆ ಇದ್ರಲ್ಲಿ ಗೊತ್ತಾಗುತ್ತೆ ಡೈಲಿ ನೋಡ್ತಾನೂ ಇರ್ಲಿಲ್ಲ ಅಂತ. ಅಷ್ಟೊಂದು ದೇವರ ಒಂದು ಸೇವೆಯಲ್ಲಿ ನಿರತರಾಗಿದ್ರು. ಅದಾದ್ಮೇಲೆ ಒಂದಿನ ಪ್ರೀತಿಯಿಂದ ಕೇಳ್ತಾರೆ, ಇಲ್ಲಿ ಕಮ್ಯುನಿಕೇಶನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಗಂಡ ಹೆಂಡತಿಯ ಮಧ್ಯೆ. ಈ ಕಮ್ಯುನಿಕೇಶನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಇದರಿಂದ ಅರ್ಥ ಆಗುತ್ತೆ. ಕಮ್ಯುನಿಕೇಶನ್ ನೋಡಿ ಹೆಂಗ್ ಮಾಡಿದ್ರು ಅವ್ರು. ಮಾಡಿದ್ಮೇಲೆ ಕೇಳ್ತಾರೆ, ನೋಡು ಇಷ್ಟೊಂದು ನನಗೋಸ್ಕರ ಸೇವೆಯನ್ನ ಮಾಡಿದ್ಯಾ, ನನ್ನನ್ನ ಮೆಚ್ಚಿದ್ಯಾ. ಅರ್ಧಾಂಗಿ ಅಂತಾರೆ ಗೊತ್ತಾ. ಅರ್ಧಾಂಗಿ ಅಂತಂದ್ರೆ, ಈಗ ಒಂದು ಶಾಸ್ತ್ರ ಹೇಳುವ ಪ್ರಕಾರ ನೀವು ಒಂದು ಪತಿ ಯಾವಾಗ ಭಕ್ತಿ ಸೇವೆಯಲ್ಲಿ ಇರ್ತಾರೋ ಅಂತಹ ಪತಿ, ಭಕ್ತಿ ಸೇವೆಯಲ್ಲಿ ಇರ್ಲಿ ಇಲ್ದೇ ಇರ್ಲಿ, ಪತಿ ಮಾಡಿದ ಪುಣ್ಯ ಕಾರ್ಯಗಳಲ್ಲಿ ಅರ್ಧ ಪುಣ್ಯ ಆಟೋಮೆಟಿಕ್ ಆಗಿ ಪತ್ನಿಗೆ ಬಂದ್ಬಿಡುತ್ತೆ. ಪತ್ನಿ ಮಾಡಿದ ಪತಿಗೆ ಬರಲ್ಲ. ಯಾರ ಗಂಡನ ಒಂದು ಅರ್ಧ ಪುಣ್ಯ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಸೊ ಅದು ಒಂದು ಅಡ್ವಾಂಟೇಜ್. ಬರೀ ಜಸ್ಟ್ ಚಿಕ್ಕ ಒಂದು ಪತಿವ್ರತ ಪತ್ನಿಯಾಗಿ, ಒಂದು ಹೆಂಡತಿಯಾಗಿ ಯಾವುದೇ ಹೆಚ್ಚು ಶ್ರಮ ಪಡಬೇಕಾದ ಅವಶ್ಯಕತೆ ಇಲ್ಲ ಅಂತ ಪ್ರಭುಪಾದರು ಒತ್ತಿ ಹೇಳ್ತಾರೆ. ಇದೆಲ್ಲ ಆಲ್ಮೋಸ್ಟ್ ನಮಗೆ ಮಹಿಳಾ ಕ್ಲಾಸ್ ಇದು, ಲೇಡೀಸ್ ಕ್ಲಾಸ್ ಇದು. ಅದರಲ್ಲಿ ಒಂದು ಟೇಕ್ ಹೋಮ್ ಪಾಯಿಂಟ್ ಏನು ಅಂದ್ರೆ, ಸ್ವಲ್ಪ ತಾಳ್ಮೆಯಿಂದ ಖಂಡಿತವಾಗಿ ಎಲ್ಲವೂ ಸರಿಯಾಗಿ ಬರುತ್ತೆ. ಆದ್ರೆ ಇವಾಗ ಸಕ್ಕರೆ ಸ್ವೀಟ್ ಗುಣ ಹೊಂದಿರುತ್ತೆ, ಉಪ್ಪು ಸಾಲ್ಟ್ ಗುಣ ಹೊಂದಿರುತ್ತೆ. ಹಂಗೆ ದೇವರು ಸೃಷ್ಟಿ ಮಾಡ್ಬೇಕಾದ್ರೆ ಹೆಂಗಸಿಗೆ ಸ್ವಲ್ಪ ಸಹನೆ ತಾಳ್ಮೆಗಳನ್ನ ಹುಟ್ಟುವಾಗ್ಲೇ ಕೊಟ್ಬಿಟ್ಟಿರ್ತಾನೆ. ಅದು ಒಳಗಡೆಯಿಂದ ಅಂದ್ರೆ ಹುಟ್ಟಿನ ಜೊತೆಯಲ್ಲೇ ಬಂದಿರುತ್ತೆ. ಈ ಗಂಡಸರಿಗೆ ಸ್ವಲ್ಪ ಈಗೋ ಅನ್ನೋದು, ನಾನ್ ಗಂಡಸು ಅಂದ್ರೆ ಅವ್ರ ಭಕ್ತಿಯನ್ನ ಕೂಡ ಅಷ್ಟು ಈಸಿಯಾಗಿ ತಗೊಳ್ಳಲ್ಲ. ಈಗೋ ಅನ್ನೋದು ಅವ್ರಿಗೆ ಬಂದಿರುತ್ತೆ. ಎಲ್ರಿಗೂ ನಾನು ಹೇಳ್ತಾ ಇಲ್ಲ, ನ್ಯಾಚುರಲ್ ಆಗಿ ಸೃಷ್ಟಿ ಹೆಂಗಿದೆ ಅಂತ. ಇವಾಗ ಒಂದು ಯಾವ್ದಾದ್ರು ಫಂಕ್ಷನ್ ಆಗ್ತಿದ್ರೆ ನೋಡ್ಬೇಕು, ಹೆಂಗಸರೇ ಜಾಸ್ತಿ ಇರ್ತಾರೆ. ಯಾಕಂದ್ರೆ ಅವ್ರಿಗೂ ಅದು ಅಡ್ವಾಂಟೇಜ್ ಕೂಡ. ಅವರು ಎಲ್ಲವನ್ನೂ ಅಕ್ಸೆಪ್ಟ್ ಮಾಡುವಂತ ಗುಣ ಅವರಲ್ಲಿರುತ್ತೆ, ತಾಳ್ಮೆ ಅನ್ನೋ ಗುಣ ಇರುತ್ತೆ. ಈ ತಾಳ್ಮೆಯನ್ನ ಗುಣದಲ್ಲಿ ಪತಿವ್ರತೆಯಾಗಿ ತನ್ನ ಗಂಡನ ಸೇವೆಯನ್ನ ಮಾಡಿದ್ರೆ ಸಾಕು. ಆ 10,000 ವರ್ಷ, 11,000 ವರ್ಷ, 1,00,000 ವರ್ಷ ತಪಸ್ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಯಾರು ಆ ಗಂಡನ, ಯಾರು ಭಕ್ತಿಯಾಗಿ ಡಿವೋಟಿ ಗಂಡನ ಸೇವೆಯನ್ನ ಮಾಡ್ತಾರೆ, ಅವರು ಈಸಿಯಾಗಿ ಬೇರೆ ಯಾವುದೇ ಮಾಡ್ತಕ್ಕಂತ ಅವಶ್ಯಕತೆ ಇಲ್ಲ, ಈಸಿಯಾಗಿ ಪರಮ ಪದವನ್ನ ಸೇರಬಹುದು ಅನ್ನೋದನ್ನ ಪ್ರಭುಪಾದರು ಹೇಳ್ತಾರೆ. ಇದನ್ನ ನಾವು ಗಣನಲ್ಲಿ ಇಟ್ಕೊಂಡು ನಾವ್ ಏನ್ ಮಾಡ್ಬೇಕು, ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಗಂಡನ ಸೇವೆ ಮಾಡೋದು ಅಂದ್ರೆ ಈಗಿನ ಕಾಲದಲ್ಲಿ ಬೇರೆ ಬೇರೆ ತರದ ಒಂದು ವ್ಯಾಖ್ಯಾನಗಳು ಬರುತ್ತೆ. ಯಾಕಂದ್ರೆ ಕೆಲ್ಸಕ್ಕೆ ಹೋಗ್ತಿರ್ತಾರೆ. ಸೊ ರೆಸ್ಪೆಕ್ಟ್ ಈಚ್ ಅದರ್, ಜವಾಬ್ದಾರಿಯುತವಾಗಿ ಸ್ವಲ್ಪ ಸಹನೆ ತಗೊಂಡು, ಪೇಷನ್ಸ್ ತಗೊಂಡು ಸ್ಮಾರ್ಟ್ ಆಗಿ ಜೀವನವನ್ನ ಮಾಡೋದ್ರಿಂದ ಪರಮಪದ ಮತ್ತೆ ಜೀವನದಲ್ಲಿ ಹಾರಿಜಾಂಟಲ್ ಕನೆಕ್ಷನ್ ಇಟ್ಕೊಳ್ಳುವಂತಹ ಪದ ನಮ್ಮದಾಗತ್ತೆ ಅನ್ನೋದು ಒಂದು ಇಂಪಾರ್ಟೆಂಟ್ ಟೇಕ್ ಹೋಮ್ ಪಾಯಿಂಟ್ ಇಲ್ಲಿ. ಅದಾದ್ಮೇಲೆ ಏನಾಗುತ್ತೆ, ಅವಳು ನಾಚಿಕೆಯಿಂದ ಅವಳು ಹೇಳ್ತಾರೆ, ಇಷ್ಟು ವರ್ಷ ಮಾಡಿದ ತಪಸ್ಸಿನ ಪರಮಪದ ಅಂದ್ರೆ ನೀನು ಕೃಷ್ಣ. ಏನು ವಾಪಸ್ ನಾವು ಮನೆಗೆ ಹೋಗೋದು ಪರಮಪದ, ನಮ್ಮ ಅಂತಿಮ ಗುರಿ ಅದೇ ಆಗಿಟ್ಕೊಂಡಿರ್ಬೇಕು. ಅಂತಿಮ ಗುರಿ ಏನು ಬರುತ್ತೆ ಹೋಗುತ್ತೆ, ಆದ್ರೆ ನಾವು ಅಂತಿಮ ಗುರಿ ವಿ ಹ್ಯಾವ್ ಟು ಗೋ ಬ್ಯಾಕ್ ಟು ಗಾಡ್ ಹೆಡ್. ಅಂತ ಕಾಲೇಚ ಮಾಮೇವ ಸ್ವರನ್ ಮುಕ್ತ ಕಲೇವರಂ. ಅದನ್ನ ನಾವು ಜೀವನದಲ್ಲಿ ನಿಧಾನಕ್ಕೆ ಸ್ಟೆಪ್, ಅದು ಗುರಿಯಾಗಿರ್ಬೇಕು. ಅದಕ್ಕೆ ತಕ್ಕನಾಗಿ ಏನು ಅವತ್ತಿನ ಜೀವನದಲ್ಲಿ ಮಾಡುತ್ತೋ ಅದನ್ನ ಏನ್ ಮಾಡ್ಬೇಕು, ದೇವರ ಸೇವೆಗಳನ್ನ ಮಾಡ್ತಾ ಬರ್ಬೇಕು. ಅದನ್ನೆಲ್ಲ ನಾವು ದೈನಂದಿನ ಜೀವನದಲ್ಲಿ ಎಲ್ಲಾರ ಜೊತೆ ಕನೆಕ್ಷನ್ ನ ಸರಿಯಾಗಿ ಇಟ್ಕೊಂಡು ಮಾಡ್ತಾ ಬರ್ತೀವಿ. ಈ ತರ ಮಾಡ್ತಾ ಬರ್ತಿರುವಾಗ ಏನಾಗುತ್ತೆ, ಕೆಲವೊಂದು ಅಡೆತಡೆಗಳು ಬರುತ್ತೆ. ಅದನ್ನ ತುಂಬಾ ಒಂದು ಸ್ಮಾರ್ಟ್ ವೇನಲ್ಲಿ ಸಾಲ್ವ್ ಮಾಡ್ಕೊಳಕ್ಕೆ ಪ್ರಯತ್ನ ನಾವು ಪಡ್ಬೇಕು. ಆದ್ರೆ ಕೆಲವೊಂದು ಉದಾಹರಣೆಗಳು ಕೂಡ ಇತ್ತು, ಕೆಲವೊಂದು ಇವಾಗ ಸಮಯದ ಅಭಾವದಿಂದ ಎಲ್ಲವನ್ನ ವಿವರಿಸಕ್ಕೆ ಸಾಧ್ಯ ಇಲ್ಲ. ಬರೀ ಕರ್ದಮ ಮುನಿ ಮತ್ತೆ ಅವರ ಒಂದು ಕಥೆಯನ್ನ ಹೇಳೇ ಮುಗಿಸೋಣ. ಅದಾದ್ಮೇಲೆ ಮತ್ತೆ ಇಲ್ಲಿ ಬಾಯಿ ಬಿಟ್ಟು ಹೇಳ್ಬೇಕು ಅನ್ನೋದು ಇಂಪಾರ್ಟೆಂಟು.
ಸಂಬಂಧಗಳು ಹಾಳಾಗೋದು ದೊಡ್ಡ ದೊಡ್ಡ ಸಮಸ್ಯೆಯಿಂದಲ್ಲ ಜೀವನದಲ್ಲಿ, ಚಿಕ್ಕ ಚಿಕ್ಕ ಕಾರಣಗಳಿಂದ, ಈ ಮೌನದಿಂದ ಮೇಯ್ನು. ನಿಜವಾಗ್ಲೂ ಅಫ್ಕೋರ್ಸ್ ಅದು ಸಂಬಂಧ ಮೌನದಿಂದ ಮುರಿದು ಆಚೆ ಬಂದು ಆಗ್ಲಿಲ್ಲ ಅಂದ್ರೆ ಅದು ಬೇರೆ ವಿಷಯ. ಆದ್ರೆ ಕೆಲವೊಂದು ಏನ್ ಮಾಡ್ತೀವಿ ನಾವು, ಯಾವುದನ್ನು ಬಾಯಿ ಬಿಟ್ಟು ಹೇಳಲ್ಲ, ಮತ್ತೆ ಕಮ್ಯುನಿಕೇಶನ್ ಸರಿಯಾಗಿ ಮಾಡಲ್ಲ. ಆ ಕಮ್ಯುನಿಕೇಶನ್ ಸರಿಯಾಗಿ ಮಾಡದೇ ಇರೋದು ದೊಡ್ಡ ಕಾರಣ ಈ ನಮ್ಮ ಮೊಬೈಲ್. ಇವಾಗ ಆ ಒಂದು ಕಥೆಯನ್ನ ಕೇಳಿದ ತಕ್ಷಣ ಟೈಮ್ ಇದ್ರೆ ಒಂದು 5 ನಿಮಿಷ ಅದ್ರ ಬಗ್ಗೆ ಚರ್ಚೆ ಮಾಡೋಣ, ಇಲ್ಲಾಂದ್ರೆ ಕತೆ ಅರ್ಧಕ್ಕೆ ನಿಂತು ಹೋಗುತ್ತೆ. ಆ ಒಂದು ದೇವಹೂತಿ ಹೇಳ್ತಾಳೆ, ಇಲ್ಲ ನನಗೆ ಪರಮಪದ ಬೇಡ. ಆಕೆ ಎಷ್ಟು ಇನ್ನೋಸೆಂಟ್ ಅಂತ ಅರ್ಥ ಆಗುತ್ತೆ. ಇನ್ನೋಸೆಂಟ್ ಅನ್ನೋದಕ್ಕಿಂತ ಆಲ್ರೆಡಿ ಕೃಷ್ಣಸ್ ಪ್ಲಾನ್ ಇರುತ್ತೆ. ಶಿ ಇಸ್ ನಾಟ್ ಇನ್ನೋಸೆಂಟ್, ಅಫ್ಕೋರ್ಸ್ ಶಿ ಇಸ್ ಇನ್ನೋಸೆಂಟ್. ಅವ್ರಿಗೆ ಯೋಗ ಲಕ್ಷಣ ಅಂತ ಕರೀತಾರೆ. ಯೋಗ ಸಿದ್ಧಿನಲ್ಲಿ ಅವರಿಬ್ರು ಸಮಾನಶೀಲ. ಯಾಕೆ ಅಂದ್ರೆ ಈತ ಯೋಗ ಪುರುಷ, ಎಲ್ಲಾ ಅಷ್ಟಾಂಗ ಯೋಗ ಸಿದ್ಧಿನಲ್ಲಿ ದೇವಹೂತಿ ಕರ್ದಮ ಮುನಿ ಪರ್ಫೆಕ್ಟು, ಈಕೆಯನ್ನ ಯೋಗ ಲಕ್ಷಣ ಅಂತ ಕರೆಯಕ್ಕಾಗುತ್ತೆ. ಇಬ್ರು ಪರ್ಫೆಕ್ಟು. ಅವರಿಬ್ಬರು ಸಮಾನಶೀಲ ಹೆಂಗಾದ್ರು ಅಂದ್ರೆ, ಅವಳು ಯೋಗ ಲಕ್ಷಣ, ಈತ ಯೋಗ ಪುರುಷ. ಇವರಿಬ್ಬರು ಕೂಡ ಭೌತಿಕವಾಗಿ ಸಮಾನಶೀಲರು. ಆಧ್ಯಾತ್ಮಿಕವಾಗಿ ಹೆಂಗೆ ಅಂದ್ರೆ, ಇಬ್ಬರ ಒಂದೇ ಗುರಿಯನ್ನು ಪರಮ ಪದ ಸೇರೋದು, ದೇವರ ಭಕ್ತಿಯನ್ನ ಮಾಡೋದು. ಯಾಕೆಂದ್ರೆ ಇಲ್ಲ ಅಂದ್ರೆ ಅವಳು ಅರಮನೆಯನ್ನ ಬಿಟ್ಟು ಬೇರೆ ಯಾರೋ ರಾಜಕುಮಾರನ ಮದ್ವೆ ಆಗೋ ಬದಲು ಬರೀ ಕೇಳಿದ ಮಾತ್ರದಿಂದ ಕರ್ದಮ ಮುನಿಯ ಮೇಲೆ ಪ್ರೀತಿಯನ್ನ ವಹಿಸಿ ಇಲ್ಲಿಗೆ ಬರ್ತಾ ಇರ್ಲಿಲ್ಲ. ಅದಕ್ಕೋಸ್ಕರ ಅವಳು ಕೇಳ್ತಾಳೆ, ಇಲ್ಲ ನನಗೆ ಇವಾಗ ಪರಮಪದ ಬೇಡ, ನನಗೆ ಮಕ್ಕಳು ಬೇಕು ಅಂತ. ಅಲ್ಲಿ ಕಮ್ಯುನಿಕೇಶನ್ ಅನ್ನೋ ತುಂಬಾ ಇಂಪಾರ್ಟೆಂಟ್. ಓಕೆ ಅಂತ ಹೇಳಿ ಗಂಡ ಪತಿವ್ರತ ಸ್ತ್ರೀ ಅಂತ ಹೇಳಿ ನೀವು ಕಮ್ಯುನಿಕೇಶನ್ನೇ ಮಾಡ್ಲಿಲ್ಲ ಅಂತಿದ್ರೆ ಕಷ್ಟ ಆಗ್ತಿತ್ತು. ಅಟ್ಲೀಸ್ಟ್ ಬಾಯಿ ತೆಗೆದು ಮಾತಾಡ್ಬೇಕಲ್ಲ, ಏನಿದೆ ಅಥವಾ ಏನೋ ಸಮಸ್ಯೆ ಬಂದಾಗ ಕೂಡ ಕೂತು ಮಾತಾಡೋದು ತುಂಬಾ ಇಂಪಾರ್ಟೆಂಟ್. ಅವಳು ಹೇಳ್ತಾಳೆ, ಅದು ಹೇಳಾದ್ಮೇಲೆ ಆಯ್ತು ಇದನ್ನ ಆಲ್ರೆಡಿ ನನ್ಗೆ ದೇವ್ರು ಕೂಡ ಹೇಳಿದ್ದಾರೆ ಅಂತ ಹೇಳಿ ಅವಳನ್ನ ನೋಡಿದಾಗ ಅವಳು ಹೇಳ್ತಾಳೆ, ನನ್ನ ಇಬ್ರು ಅದೇ ತರ ಒಂದೇ ಕಾಡಿನಲ್ಲಿ ಇದ್ರು ಕೂಡ ದೇವಹೂತಿ ತುಂಬಾ ಒಂದು ಅವಳ ದೇಹ ಕುಂದಿತ್ತು, ತುಂಬಾ ಸಣ್ಣಗಾಗಿದ್ದು, ಅವಳ ಜಡೆಗಳು ಜಟೆಗಟ್ಟಿತ್ತು ಅಂತ ಹೇಳ್ತೆ. ಆದ್ರೆ ಕರ್ದಮ ಮುನಿ ಮಾತ್ರ ಸುಂದರವಾಗೇ ಇರ್ತಾನೆ. ಯಾಕೆ ಸುಂದರವಾಗಿರ್ತಾನೆ ಅನ್ನೋದನ್ನ ಆಚಾರ್ಯರು ತುಂಬಾ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ವಿಶ್ವನಾಥ ಚಕ್ರವರ್ತಿ ಠಾಕೂರ ಕಾಮೆಂಟ್ರಿನಲ್ಲಿ ಬರುತ್ತೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ದೇವರ ಕೃಪಾ ದೃಷ್ಟಿ, ದೇವರನ್ನ ಅವರು ಕಣ್ಣಿಂದ ಸ್ವತಃವಾಗಿ ಫೇಸ್ ಟು ಫೇಸ್ ದರ್ಶನ ಮಾಡಿದ್ರು. ಅವರ ಒಂದು ಕೃಪಾ ದೃಷ್ಟಿ ಅವರನ್ನ ದರ್ಶನ ಮಾಡಿದ್ರಿಂದ ಅವರಿಗೆ ಆಧ್ಯಾತ್ಮಿಕ ಉನ್ನತಿಯಲ್ಲ, ದೇಹವನ್ನ ಕಾಪಾಡ ಕೂಡ ದೇವರ ಕೃಪೆ ಅವನ ದೇಹವನ್ನ ಕೂಡ ಸದೃಢವಾಗಿ ಇಟ್ಟಿತ್ತು ಅಂತ ಹೇಳ್ತಾರೆ. ಅದಾದ್ಮೇಲೆ ನೋಡಿ, ಅವರ ಕೃಪೆ, ಯಾರು ಪತಿಯನ್ನವನು ಗುರು ಆಗ್ತಾರೆ. ಅವನ ಕೃಪೆಯಿಂದ ಈ ಒಂದು ಕೃಶವಾಗಿದ್ದ ದೇವಹೂತಿಯ ದೇಹ ಯಾರ ಕರ್ದಮ ಮುನಿಯ ಕೃಪೆಯಿಂದ, ಮತ್ತೆ ಅವನು ಹೇಳ್ತಾನೆ, ಅವಳು ಕಾಲ್ನ ಕೆಳಗಡೆ ಮಾಡಿ ಕಾಲ ಹೆಬ್ಬೆರಳಿಂದ ಕಿರಿತಾ ನಿಂತ್ಕೋತಾಳೆ. ನಾನು ಅಂದ್ರೆ ಈ ಒಂದು ಕಾಡಲ್ಲಿ ನಾವು ಮಕ್ಳನ್ನ ಮಾಡೋದು ಹೆಂಗೆ, ನಂಗೆ ಮನೆ ಬೇಕು ಅಂದ್ರೆ ಪತಿಯ ಜವಾಬ್ದಾರಿ ಇದು, ಮನೆ ಮಾಡೋದು, ಅವಳಿಗೆ ಏನ್ ಬೇಕು ಅಂತ ಕೊಡೋದು. ಪ್ರಭುಪಾದರು ಬರೀತಾರೆ ಅದರಲ್ಲಿ 4-5 ಸುಮಾರು ಪಾಯಿಂಟ್ಸ್ಗಳನ್ನ ನಾನು ಕಲೆಕ್ಟ್ ಮಾಡಿ, ಅಂದ್ರೆ PPT ನಾನು ಒಂದು ಪ್ರೆಸೆಂಟೇಶನ್ ಕೊಟ್ಟಾಗ ಇಟ್ಟಿದ್ದೆ. ಪತಿಯ ಕರ್ತವ್ಯ ಏನು, ಪತಿಯಾದವರು ಏನೇನ್ ಜವಾಬ್ದಾರಿಗಳನ್ನ ಹೊರಬೇಕು ಅಂತ. ಪತಿಯ ಒಂದು ಕರ್ತವ್ಯ ಅವಳಿಗೆ ಸುಂದರವಾದ, ಅವಳ ಒಂದು ಏನ್ ಆಸೆ ಇರುತ್ತೋ ಅದನ್ನ ಪೂರೈಸೋದು ಕೂಡ ಪತಿಯ ಕರ್ತವ್ಯ. ಅವಳಿಗೊಂದು ಮನೆ ಬೇಕು ಅಂದ್ರೆ ಮನೆ ತಕ್ಕೊಡೋದು ಒಂದು ಕರ್ತವ್ಯ. ಆಕೆಗೇನಾದ್ರೂ ಶೃಂಗಾರ ಸಾಮಗ್ರಿಗಳು ಬೇಕು, ಸೀರೆ ಬೇಕು ಅಂತಂದ್ರೆ ಅದನ್ನ ತಕ್ಕೊಡೋದು ಕೂಡ ಪತಿಯ ಕರ್ತವ್ಯ ಆಗಿರುತ್ತೆ ಅನ್ನೋದನ್ನ ಪ್ರಭುಪಾದರು ಭಾಗವತಮಲ್ಲಿ ಅವರ ಪರ್ಪೋರ್ಟ್ಗಳಲ್ಲಿ ವಿವರಣೆವಾಗಿ ಶಾಸ್ತ್ರಯುಕ್ತವಾಗಿ ಕೊಡ್ತಾರೆ. ಅವಳು ನಿಂತಾಗ ಹೇಳ್ತಾರೆ, ಈ ಒಂದು ಸಿಚುಯೇಷನ್ ಅಲ್ಲಿ ನಾವು ಒಂದು ಮಕ್ಕಳನ್ನ ಮಾಡುವಂತ ಪರಿಸ್ಥಿತಿ ಇಲ್ಲ, ನನಗೆ ಒಂದು ಚೆನ್ನಾಗಿರೋದೊಂದು ಮನೆ ಬೇಕು ಅನ್ನೋ ಒಂದು ಕೋರಿಕೆಯನ್ನ ಇಡ್ತಾಳೆ. ಆಗ ಕರ್ದಮ ಮುನಿ ಅವರ ತಪಸ್ಶಕ್ತಿಯಿಂದ ಎಂತ ಮನೆ ಮಾಡ್ತಾರೆ. ಮನೆ ಅಂದ್ರೆ ಮನೆ ಮಾಡಲ್ಲ, ಸಾಧಾರಣ ಮನೆ, ಭವನ, ದೊಡ್ಡ ಅರಮನೆಯನ್ನೇ ಮಾಡ್ತಾರೆ. ಆ ಅರಮನೆ ಸಾಮಾನ್ಯವಾಗಿರಲ್ಲ, ಆ ಅರಮನೆ ಸಮೇತ ಎಲ್ ಬೇಕಾದ್ರೂ ಹೋಗ್ಬೋದು, ವಿಮಾನದ ತರ ಅರಮನೆ ಮಾಡ್ತಾರೆ. ಆ ಅರಮನೆಯಲ್ಲಿ ಅಷ್ಟೊಂದು ಮಹಲುಗಳಿರುತ್ತೆ. ಆ ಅರಮನೆಯನ್ನ ವರ್ಣನೆಯನ್ನ ಭಾಗವತಂದಲ್ಲಿ ಕೊಟ್ಟಿದ್ದಾರೆ. ಸರೋವರಗಳಿರ್ತಾರೆ, 10,000 ದಾಸಿಯರಿರ್ತಾರೆ. ಆಮೇಲೆ ಅವಳು ಹೇಳ್ತಾಳೆ, ನಾನೇ ಸರಿಯಾಗಿ ನಾನು ಹಿಂಗಿದ್ದೀನಲ್ಲ ಅಂತ ಹೇಳಿದಾಗ, ಗುರು ಅವನ ರೂಪದಲ್ಲಿ ಹೆಂಗೆ ದೇವರ ಕೃಪಾದೃಷ್ಟಿ ಬಿಟ್ಟು ಅವನ ದೇಹ ಕೂಡ ಸುಭದ್ರವಾಗಿತ್ತು, ಅದೇ ರೀತಿ ಇಲ್ಲಿ ಕರ್ದಮ ಮುನಿ ಅವಳಿಗೆ ಗುರು ಆದ ತಕ್ಷಣ ಗಂಡನ ರೂಪದಲ್ಲಿ ಅವನೆಲ್ಲಾ ಜವಾಬ್ದಾರಿ ತೀರಿಸಿ, ನೀನ್ ಹೋಗಿ ಅಲ್ಲಿ ಸ್ನಾನ ಮಾಡ್ಕೊಂಬ ಅಂತ ಹೇಳ್ತಾ ಆ ನದಿಯ ಸರೋವರದಲ್ಲಿ ಅವನ ಒಂದು
ಅಷ್ಟಾಂಗ ಸಿದ್ಧಿಗಳ ಪವರ್ ಅವರಿಗಿಬ್ಬರಿಗೂ ಇತ್ತು. ಇದ್ದಾಗ ಅವಳಿ ಒಂದು ಸ್ನಾನ ಮಾಡಿದ ತಕ್ಷಣ ಅವಳ ಮುಂಚಿನ ಸುಂದರವಾದ ರೂಪವನ್ನ ಪಡಿತಾಳೆ. ಸುಂದರವಾದ ರೂಪವನ್ನ ಪಡೆದ್ಮೇಲೆ ಅವರು 100 ವರ್ಷ, ಅವ್ರು ಮಾಡಿದೆಷ್ಟು ತಪಸ್ಸು 10,000 ವರ್ಷ. ಇಲ್ಲಿ 100 ವರ್ಷಗಳ ಕಾಲ ನಮ್ ತರ ನಾವೆಲ್ಲ ಹನಿಮೂನ್ಗೆ ಹೋದ್ರೆ ಮ್ಯಾಕ್ಸಿಮಮ್ UK, ಯುರೋಪ್ ಅಥವಾ ಏನದು ಇಂಡಿಯಾನಲ್ಲೇ ಬೇರೆ ಕಡೆ ಒಂದು ನಾರ್ತ್ ಇಂಡಿಯಾ, ಸೌತ್ ಇಂಡಿಯಾ ಹೋಗ್ತೀವಿ. ಹಂಗಲ್ಲ, ಇಡೀ ಒಂದು ಬ್ರಹ್ಮಾಂಡದ ಸುಂದರವಾದ ಜಾಗಗಳಲ್ಲಿ ಕರ್ದಮ ಮುನಿ ತನ್ನ ಹೆಂಡತಿಯ ಜವಾಬ್ದಾರಿಯನ್ನ ತೀರ್ಸೋಕೆ ಪ್ರತಿಯೊಂದು ಕಡೆನೂ ಕರ್ಕೊಂಡು ಹೋಗ್ತಾನೆ. ಸುಂದರವಾದ ತಾಣಗಳಲ್ಲಿ ಅವರಿಬ್ರು ಇರ್ತಾರೆ. ಅವರಿಬ್ರು ಇದ್ದಾದ್ಮೇಲೆ 100 ವರ್ಷದ ನಂತರ ಅವರಿಗೆ ಒಂದು 9 ಜನ ಮಕ್ಕಳಾಗ್ತಾರೆ, ಹೆಣ್ಣು ಮಕ್ಕಳಾಗ್ತಾರೆ. ಹೆಣ್ಣು ಮಕ್ಕಳಾದ್ಮೇಲೆ ಈ ಹೆಣ್ಮಕ್ಳಾದ ತಕ್ಷಣ ಹೊರಡ್ಬೇಕಲ್ಲ, ಹೇಳಿರ್ತಾನಲ್ಲ ಮುಂಚೆನೆ, ಅವಾಗ ಅಕ್ಸೆಪ್ಟ್ ಮಾಡಿರ್ತಾಳೆ. ಮತ್ತೆ ದೇವಹೂತಿಗೆ ಬೇಜಾರಾಗತ್ತೆ, ಏನಿದು ನೀವು ಹೋಗ್ತೀನಿ ಅಂತಿದ್ದೀರಾ, ಅವಾಗ ನಾನು ಒಪ್ಕೊಂಡಿದ್ದೆ, ಇವಾಗ ನೀವು ಹೋಗ್ತೀನಿ ಅಂದಿದ್ದೀರಾ, ನಾನು ಒಪ್ಕೊಂಡಿದ್ದೀನಿ, ಇವಾಗ ಬೇಡ ಅಂತ ಹೇಳಕ್ಕಾಗಲ್ಲ. ಆದ್ರೆ ಇಷ್ಟು ದಿನ ನಾನು ಹುಟ್ಟಿದಾಗಿಂದ ನಮ್ಮ ತಂದೆ ಜೊತೆ ಇದ್ದೆ. ಆದ್ರೆ ಪ್ರಭುಪಾದರು ಯಾವಾಗ್ಲೂ ಹೇಳ್ತಾರೆ, ಹೆಣ್ಮಕ್ಳು ಹುಟ್ಟಿಂದ ಮದ್ವೆ ಆಗೋವರೆಗೆ ತಂದೆ ಆಶ್ರಯದಲ್ಲಿ ಬೆಳಿಬೇಕು, ಆಮೇಲೆ ಗಂಡನ ಆಶ್ರಯದಲ್ಲಿರ್ಬೇಕು, ಗಂಡನ ಆಶ್ರಯ ಆದ್ಮೇಲೆ ಪುತ್ರನ ಆಶ್ರಯದಲ್ಲಿರ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಮೊದಲಿಂದನೂ ಹೇಳ್ತಾ ಇದ್ದೀನಿ, ಕಲಿಯುಗದಲ್ಲಿ ಸ್ಥಳ, ಕಾಲ ಮತ್ತೆ ಒಂದು ದೇಶ, ಕಾಲ, ಪಾತ್ರ, ಅದರ ಒಂದು ಅನುಗುಣವಾಗಿ ಇವಾಗ ಏನಿದೆ ಅದೇ ಒಂದು ಬೇರೆ ರೀತಿಯದಾಗತ್ತೆ. ಅದನ್ನ ಕೂಡ ವಿವರಿಸುವಂತಹ ಎಷ್ಟೊಂದು ಪ್ರವಚನಗಳಿದೆ, ಅದನ್ನ ನೀವು ಫಾಲೋ ಮಾಡ್ಬೋದು. ಪ್ರಭುಪಾದರು ಕೂಡ ಅದಕ್ಕೆ ತಕ್ಕ ಉತ್ತರಗಳನ್ನ ಹೇಳಿದ್ದಾರೆ. ಪುತ್ರನ ಒಂದು ಆಣತಿಯಲ್ಲಿ ಬೆಳೆಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಅದಕ್ಕೋಸ್ಕರ ಇವ್ರನ್ನೆಲ್ಲ ಮದುವೆ ಮಾಡಿ ಕಳಿಸ್ಕೊಡ್ತೀನಿ, ನನ್ಗೆ ಯಾರು ಇರ್ತಾರೆ ಅಂತ ಹೇಳಿದಾಗ ನನಗೊಂದು ಗಂಡು ಮಗು ಬೇಕು ಅಂತ ಅಪೇಕ್ಷೆ ಪಡ್ತಾಳೆ. ಅಪೇಕ್ಷೆ ಪಟ್ಟಾಗ ಕರ್ದಮ ಮುನಿ, ಆಯ್ತು ನೀನ್ ತಪಸ್ ಮಾಡು, ದೇವ್ರು ಆಲ್ರೆಡಿ ನಮ್ ಮಗನಾಗಿ, ಅವನೇ ಸ್ವತಃ ಮಗನಾಗಿ ಬರ್ತಾನೆ ಅಂತ ಹೇಳಿದ್ದಾರೆ ಅಂತ ಹೇಳಿ ಅವರಿಗೆ ಒಂದು ಕಪಿಲ ಮುನಿ ಅನ್ನೋಂಥ ಮಗ ಹುಟ್ಟತಾನೆ. ಮಗ ಹುಟ್ಟಿದ ತಕ್ಷಣ ಈ 9 ಜನಕ್ಕೆ, ಅದರಲ್ಲಿ ಈಗ ನೀವೇನು ಅನಸೂಯ ಅಂತ ಹೇಳಿದ್ರಿ, ಅನಸೂಯ ಕೂಡ ಕರ್ದಮ ಮುನಿಯ ಮಗಳು. ಅದರಲ್ಲಿ 9 ಜನ ಮಕ್ಕಳು ಬರ್ತಾರೆ. 9 ಜನ ಮಕ್ಕಳಿಗೆ ಒಳ್ಳೆಯವರಾದಂತಹ ಗಂಡನ್ನ ಹುಡುಕಿ ಮದುವೆ ಮಾಡಿ ಆಮೇಲೆ ಮಗನ್ನ ಬಿಟ್ಟು, ಮಗನೇ ಸ್ವತಃ, ಇಲ್ಲಿ ಆಚಾರ್ಯರು ಹೇಳ್ತಾರೆ, ಸ್ವತಃ ಮಗನೇ ದೇವೋತ್ತಮ ಪರಮ ಪುರುಷ, ಅವನನ್ನ ಬಿಟ್ಬಿಟ್ಟು ಯಾಕೆ ಕಾಡಿಗೆ ಹೋದ್ರು ಅಂತ. ಈ ಕಾಡಿಗೆ ಯಾಕೆ ಹೋದ್ರು ಅನ್ನೋದನ್ನ ಕ್ವೆಶ್ಚನ್ ಮಾರ್ಕ್. ನೀವು ಅದನ್ನ ಯಾರಾದ್ರೂ ಗೊತ್ತಿದ್ರೆ ಹೇಳಿ, ಇಲ್ಲ ನಿಮ್ಗೆ ಇವಾಗ್ಲೇ ಆನ್ಸರ್ ಬೇಕು ಅಂದ್ರೆ ಹೇಳ್ತೀನಿ, ಇಲ್ಲಾಂದ್ರೆ ನಿಮ್ಗೆ ಅದು ಹೋಮ್ ವರ್ಕ್. ಮನೇಲೇ ಇದ್ರಲ್ವಾ, ಈ ಕ್ವಶನ್ ಬರುತ್ತಲ್ವಾ, ಸ್ವತಃ ತನ್ನ ಮಗನೇ ದೇವೋತ್ತಮ ಪರಮ ಪುರುಷ ಅಂತವನ್ ಸೇವೆನೇ, ದೇವೋತ್ತಮ ಪರಮ ಪುರುಷನ ಸೇವೆ ಮಾಡೋದೇ ತಾನೇ ಜೀವನದ ಮುಖ್ಯ ಗುರಿ. ಅದನ್ನ ಬಿಟ್ಬಿಟ್ಟು ಯಾಕೆ ಹೋದ್ರು ಕಾಡಿಗೆ ಅಂತ. ಈ ಪ್ಲಾನ್ ಆಕ್ಚುಲಿ ಕರ್ದಮ ಮುನಿ ಪ್ಲಾನ್ ಮಾಡಿದ್ರು. ಗೃಹಸ್ಥದಲ್ಲಿ ಇರುವಾಗ್ಲೇ ವಾನಪ್ರಸ್ಥದ ಆಸೆ. ಮದ್ವೆಗೆ ಮುಂಚೆನೆ ಅವರು ವಾನಪ್ರಸ್ಥದ ಪ್ಲಾನ್, ಅಂದ್ರೆ ಮದ್ವೆ ಆದ್ಮೇಲೆ ನಾವು ಏನ್ ಗುರಿ ಅನ್ನೋದನ್ನ ಅವ್ರು ಪ್ಲಾನ್ ಮಾಡಿದ್ರು. ಅದೇ ರೀತಿ ನಾವು ಕೂಡ ಭೌತಿಕವಾಗಿಯೂ ಕೂಡ ಪ್ಲಾನ್ ಮಾಡ್ಬೇಕು, ಆಧ್ಯಾತ್ಮಿಕವಾಗಿಯೂ ಕೂಡ ಮಾಡ್ಬೇಕು. ಒಂದೇ ಸಲ ಪ್ಲಾನ್ ಮಾಡಿದ್ರೆ ಆಗಲ್ಲ. ನಾವ್ ಏನ್ ಮಾಡ್ತೀವಿ ಅದನ್ನ ಮರ್ತು ಬಿಡ್ತೀವಿ, ಇನ್ಕ್ಲೂಡಿಂಗ್ ಮೀ. ಏನು ಗೊತ್ತಾಗಲ್ಲ ಸ್ಟಾರ್ಟಿಂಗ್ ಅಲ್ಲಿ, ಅಥವಾ ಯಾರ್ದಾದ್ರೂ ಸಜೆಷನ್ ಇಲ್ಲದೆ ಇರಬಹುದು. ಹಣ ಉಳಿಸೋದ್ರಿಂದ ಹಣ ಉಳಿಸೋದು ಕೂಡ ಒಂದು ಪ್ಲಾನೇನೆ ಅಲ್ವಾ. ನಾವು ರಿಟೈರ್ಮೆಂಟ್ ಆದ್ಮೇಲೆ ಹೆಂಗಿರ್ಬೇಕು, ಆ ಸೇವಿಂಗ್ ಹೆಂಗೆ ಅನ್ನೋದು ಭೌತಿಕವಾಗಿ ಒಂದ್ ಕಡೆ. ಆದ್ರೆ ಆಧ್ಯಾತ್ಮಿಕವಾಗಿ ನಾವು ಹೆಂಗ್ ಬದುಕಬೇಕು, ನಾವು ಏನೇನೆಲ್ಲಾ ಮಾಡಬಹುದು, ಅದನ್ನೆಲ್ಲ ಮಾಡೋದು ಇನ್ನೊಂದು ಕಡೆ ಆಗುತ್ತೆ. ಅದೆರಡನ್ನೂ ಬ್ಯಾಲೆನ್ಸ್ ಆಗಿ ಮಾಡಿ ಈ ಒಂದು ಮಾಡುವಂಥದ್ದು ಅವಶ್ಯಕತೆ ಖಂಡಿತವಾಗಿದೆ. ಸೊ ಈ ಒಂದು ಎಲ್ಲವನ್ನ ನಾವು ಬ್ಯಾಲೆನ್ಸ್ ಆಗಿ ಮಾಡಿ ಪ್ಲಾನ್ನ, ಎಸ್ಪೆಷಲಿ ನಾವು ಗೃಹಸ್ಥ ಜೀವನದಲ್ಲಿ ಇರುವಾಗ್ಲೇನೆ ಮೊದಲಿಂದನೇ ರಿಟೈರ್ಮೆಂಟ್ ಪ್ಲಾನ್ನ ಮಾಡೋದು ತುಂಬಾ ಅವಶ್ಯಕ. ಅಫ್ಕೋರ್ಸ್ ನಾವು ಪ್ಲಾನು ಗುರಿ ಇಟ್ಕೊಂಡು ಮಾಡಬೇಕು. ನಮ್ಮ ಗುರಿ ಏನಾಗಿರ್ಬೇಕು ಅದಕ್ಕೆ ತಕ್ಕನಾಗಿ ಪ್ಲಾನ್. ನಾವು ಅದಾದ್ಮೇಲೆ ನಾವು ಎಲ್ಲಿ ಹೋಗಿರ್ತೀವಿ, ನಮ್ಮ ಸುತ್ತಮುತ್ತ ಅಂತಕಾಲೀಚ ಮಾಮಿವ, ಅಟ್ಲೀಸ್ಟ್ ನಮ್ಗೆ ಯೋಗ್ಯತೆ ಇಲ್ಲದೆ ಇರ್ಬೋದು, ನಮ್ಮ ಜೀವನದಲ್ಲಿ ಏನೇನ್ ಮಾಡಿದೀವೋ ಪಾಪ ಗೊತ್ತಿಲ್ಲ, ಸಾಯೋ ಟೈಮಲ್ಲಿ 1000 ಚೇಡು ಕುಟುಕಿದ ನೋವಾಗತ್ತಂತೆ. ಅದೆಲ್ಲ ಇರುವಾಗ ಕೃಷ್ಣ ಹೇಳ್ತಾನೆ, ನೀವೆಲ್ಲ ಸರಿಯಾಗಿ ಮಾಡ್ತಾ ಬಂದಿದ್ರೆ ನಾನೇ ಕಳಿಸ್ತೀನಿ, ನಾನೇ ಬಂದು ಹೇಳ್ತೀನಿ, ನಿಮ್ ಕಿವಿನಲ್ಲಿ ಹೇಳ್ತೀನಿ ಹರೇ ಕೃಷ್ಣ ಮಹಾಮಂತ್ರ, ನಿಮ್ ಕೃಷ್ಣನ ಹೆಸರನ್ನ. ಅಂತಕಾಲೀಚ ಮಾಮೇವ, ಯಾವಾಗ ಕೊನೆ ಪ್ರಾಣ ಬಿಡ್ತೀವೋ
ಅವಾಗ ನಾವು ಏನ್ ನೆನೆಸ್ತೀವೋ ಅದಾಗ್ತೀವಲ್ವಾ, ಅದಕ್ಕೆ ನಾವು ಶ್ರಮ, ನಮ್ಮ ಗುರಿ ಅಲ್ಲಿ ಇರ್ಬೇಕು. ಪರೀಕ್ಷೆ, ನಮ್ಮ ಎಕ್ಸಾಮ್ ಯಾವಾಗ, ಅದು ಆ ಎಕ್ಸಾಮ್ಗೆ ಏನ್ ಬೇಕೋ ಅದನ್ನ ತಯಾರಿ ಮಾಡ್ತಾ ನಡ್ಕೊಂಬರಕ್ಕೆ ಒಂದು ಗೃಹಸ್ಥ ಜೀವನ ಒಂದು ಪ್ಲಾಟ್ಫಾರ್ಮ್. ಈ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ನಡೀತಾ ಎಕ್ಸಾಮ್ನ ಬರೆಯಕ್ಕೆ ರೆಡಿ ಆಗೋಣ ಅಂತ ನಾನು ಈ ಒಂದು ಇದನ್ನ ಹೇಳ್ತೀನಿ. ಐ ಥಿಂಕ್ ಇನ್ನೇನು ಜಾಸ್ತಿ ಟೈಮ್ ಇಲ್ಲ ಅಂತ ಕಾಣುತ್ತೆ. ಇದೆಯಾ ಮಾತಾಜಿ? ಇನ್ನ ಟೈಮ್ ಆಯ್ತಲ್ವಾ? ಹರೇ ಕೃಷ್ಣ ಮಾತಾಜಿ. ಇನ್ನು ಆಯ್ತಾ ಟೈಮ್ ಮಾತಾಜಿ? ಬೇಕಿತ್ತಾ? ಇನ್ನೊಂದ್ ಕ್ಲಾಸೇ ಕೊಡೋಣ ಅನಿಸ್ತಾ ಇದೆ ನನ್ಗೆ ಯಾಕೋ ನಿಮ್ಗೆ. ನೋ ಪ್ರಾಬ್ಲಮ್ ಇನ್ನು ಮಾತಾಜಿ. ಎಷ್ಟೊಂದು ವಿಷಯ ಇದೆ ನಿಮ್ ಹತ್ರ ಹೇಳಲಿಕ್ಕೆ ಅಲ್ವಾ ಮಾತಾಜಿ? ಕೃಷ್ಣ, ಎಸ್ ಮಾತ, ಮೇ ಬಿ ಅಲ್ಲ, ಇದು ವಿಷಯನೇ ಹಂಗಿದೆ. ಸೊ ಅಷ್ಟೇನೆ. ಆದ್ರೆ ಅದೇ ಹೇಳೋದು, ವಿ ಕಾಂಟ್ ಏನು ಕಟ್ ಮಾಡಕ್ ಆಗಲ್ಲ, ಇದು ಪೂರ್ತಿಯಾಗಿ ಹೇಳ್ಬೇಕಾಗತ್ತೆ. ಸೊ ಇಫ್ ಯುಡ್ ಲೈಕ್ ಟು ಟೇಕ್ ಒನ್ ಮೋರ್ ಕ್ಲಾಸ್, ಐ ಡೋಂಟ್ ಮೈಂಡ್ ಮಾತಾಜಿ, ನೆಕ್ಸ್ಟ್ ಕೃಷ್ಣ, ನೋ ಪ್ರಾಬ್ಲಮ್ ಮಾತ. ಸೊ ಹಾಗಾದ್ರೆ ಇದು ಒಂದೇ ಒಂದು ಕರ್ದಮ ಮುನಿಯ ಪಾಸ್ಟ್ ಟೈಮ್ ನಮ್ಗೆ ಏನ್ ತೋರಿಸುತ್ತೆ ಅಂತ 4 ವರ್ಡ್ ಹೇಳ್ತಾ ಈ ಕ್ಲಾಸ್ ನ ಮುಗಿಸೋಕೆ ಪ್ರಯತ್ನ ಪಡ್ತೀನಿ. ಗೃಹಸ್ಥ ಜೀವನವನ್ನ ಹೊಣೆಗಾರಿಕೆಯಿಂದ ಪ್ರಾರಂಭ ಮಾಡಬೇಕು. ವಿ ಹ್ಯಾವ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಸ್ಟಾರ್ಟ್. ಗೃಹಸ್ಥ ಜೀವನವನ್ನ ಸಹಕಾರದಿಂದ ನಡೆಸಬೇಕು. ಗೃಹಸ್ಥ ಜೀವನವನ್ನ ಆತ್ಮೀಯತೆಯಿಂದ ಬೆಳೆಸಬೇಕು. ಗೃಹಸ್ಥ ಜೀವನವನ್ನ ವೈರಾಗ್ಯದಿಂದ ಅಂತ್ಯಗೊಳಿಸಬೇಕು. ಇದು ನಮ್ಮ ಕರ್ದಮ ಮುನಿಯ ಲೈಫ್ ಇಂದ ಗೊತ್ತಾಗತ್ತೆ. ಈ ಕರ್ದಮ ಮುನಿ ಟೀಚರ್ಸ್ ಅಸ್ ಹೌ ಟು ಎಂಟರ್ ಗೃಹಸ್ಥ ಲೈಫ್ ವಿತ್ ರೆಸ್ಪಾನ್ಸಿಬಿಲಿಟಿ, ಲಿವ್ ಗೃಹಸ್ಥ ಲೈಫ್ ವಿತ್ ಕೋಆಪರೇಷನ್, ಗ್ರೋ ಗೃಹಸ್ಥ ಲೈಫ್ ವಿತ್ ಸ್ಪಿರಿಚುಯಾಲಿಟಿ, ಎಂಡ್ ಗೃಹಸ್ಥ ಲೈಫ್ ವಿತ್ ಡಿಟ್ಯಾಚ್ಮೆಂಟ್. ಇದು ಟೇಕ್ ಹೋಮ್ ಪಾಯಿಂಟ್ ಇವತ್ತು. ಈ ಎಲ್ಲರಿಗೂ, ಗೃಹಸ್ಥರಾಗಿರುವ ನಿಮ್ಮೆಲ್ಲರಿಗೂ, ಇನ್ ಮುಂದೆ ಗೃಹಸ್ಥರಾಗಿರುವಂಥವರಿಗೂ ಕೂಡ ಕೃಷ್ಣ ಅವನ ಒಂದು ಅಲ್ಟಿಮೇಟ್ ಗೋಲ್ ಆದ ಗೋ ಬ್ಯಾಕ್ ಟು ಗಾಡ್ ಹೆಡ್ಗೆ ನಿಮ್ಮನ್ನು ಎಲ್ರೂ ಕೂಡ ಕೃಷ್ಣರ ಒಂದು ಪ್ರಾಪ್ತಿ ಆಗ್ಲಿ, ಕೃಷ್ಣ ಪ್ರೇಮ ನಿಮಗೆ ಪ್ರಾಪ್ತಿ ಆಗ್ಲಿ, ಅದರಲ್ಲಿ ನಡೆದಕ್ಕಂಥ ಒಂದು ಡಿವೋಷನಲ್ ಸರ್ವೀಸ್ಗೆ ನಿಮ್ಗೆಲ್ರಿಗೂ ಕೃಷ್ಣನ ಆಶೀರ್ವಾದ ಇರಲಿ. ನಮ್ಮೆಲ್ಲರಿಗೆ ಕೂಡ ಒಂದು ಒಳ್ಳೆಯ ಆಧ್ಯಾತ್ಮಿಕ ಪ್ರಗತಿ ಸಿಗ್ಲಿ ಅಂತ ಆ ದೇವೋತ್ತಮ ಪರಮ ಪುರುಷನಲ್ಲಿ ಮತ್ತೆ ನಮ್ಮ ಒಂದು ದೀಕ್ಷಾ ಗುರುಗಳಲ್ಲಿ ಪ್ರಾರ್ಥಿಸುತ್ತಾ ಇವತ್ತಿನ ಒಂದು ಪ್ರವಚನವನ್ನು ನಿಲ್ಲಿಸ್ತೀನಿ ಮಾತಾಜಿ. ಯಾವುದೇ ಒಂದು ಕಮ್ಮಿ ಇದ್ರೆ ಅಥವಾ ಯಾವುದೇ ಒಂದು ಕಾಮೆಂಟ್ ಏನಾದರೂ ಇದ್ರೆ ನಿಮ್ಮದು, ಅಥವಾ ತಪ್ಪಿದ್ರೆ ಏನಾದರೂ ಸರಿ ಮಾಡೋದಿದ್ರೆ ದಯವಿಟ್ಟು ನಾನು ಅಕ್ಸೆಪ್ಟ್ ಮಾಡ್ತೀನಿ. ಕ್ವಶನ್ ಇದ್ರೂ ಕೂಡ ನೀವು ಕೇಳಬಹುದು. ಆ ಕ್ವಶನ್ ನನ್ನನ್ನು ಪ್ಯೂರಿಫೈ ಮಾಡುತ್ತೆ. ನನಗೆ ಗೊತ್ತಿದ್ರೆ ನಾನು ಆನ್ಸರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಆನ್ಸರ್ ಗೊತ್ತಿಲ್ಲ ಅಂದರೆ ನನಗೂ ತಿಳಿದ ಹಾಗಾಗತ್ತೆ. ಮತ್ತು ನನ್ನ ಹಿರಿಯರಲ್ಲಿ ಅದನ್ನು ಚರ್ಚಿಸಿ ನಿಮಗೆ ಅದು ಆನ್ಸರ್ನ ಹೇಳಕ್ಕೆ ಪ್ರಯತ್ನ ಪಡ್ತೀನಿ. ಹೀಗೆ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ನನ್ನನ್ನು ಇಷ್ಟೊತ್ತು ನನ್ನನ್ನು ಬೇರ್ ವಿತ್ ಮೀ ಇಷ್ಟೊತ್ತಂಕ ಸಹಿಸ್ಕೊಂಡಿದ್ದೀರಾ, ಅದಕ್ಕೆ ಸಂತೋಷ ವ್ಯಕ್ತಪಡಿಸ್ತಾ ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶಿಲ ಪ್ರಭುಪಾದ ಕಿ ಜೈ. ಶಿಲ ಗುರುದೇವ್ ಕಿ ಜೈ. ನಿತಾಯ್ ಗೌರ್ ಸೀತಾನಾಥ್ ಪ್ರೇಮಾನಂದೇ. ಹರಿ ಹರಿ ಬೋಲ್. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಹರಿ ಬೋಲ್ ಮಾತಾಜಿ. ಎಕ್ಸಲೆಂಟ್ ಕ್ಲಾಸ್. ಏನ್ ಹೇಳೋದಂತ ನಂಗೆ ಇವಾಗ ಶಬ್ದಗಳೇ ಇಲ್ಲ ವರ್ಣಿಸಕ್ಕೆ. ತುಂಬಾ ಚೆನ್ನಾಗಿ ತುಂಬಾ ವಿಚಾರಗಳನ್ನ ಹೇಳ್ಕೊಟ್ಟಿದ್ದೀರಾ. ನನ್ಗೆ ಅನ್ಸುತ್ತೆ ನೀವು ಎಲ್ಲೋ ಶಾರ್ಟ್ ಮಾಡಿದ್ರ ಅಂತ, ಇನ್ನೂ ತುಂಬಾ ಡಿಸ್ಕಸ್ ಮಾಡ್ಲಿಕ್ಕಿತ್ತು ಅಂತ. ಇನ್ನೊಂದು ಕ್ಲಾಸ್ ಬೇಕಾ ಮಾತಾಜಿ ನೆಕ್ಸ್ಟ್ ವೀಕ್? ಯಾಕಂದ್ರೆ ಕ್ವಶನ್ ಆನ್ಸರ್ ಸೆಷನ್ಗೆ ಟೈಮ್ ಸಿಗ್ಲಿಕ್ಕಿಲ್ಲ. ಆಲ್ರೆಡಿ 1:15 ಆಗಿದೆ. ಎಷ್ಟೊಂದು ಮಾತಾಜಿಗಳ ಕ್ವಶನ್ ಇರ್ಬೋದು. ನೆಕ್ಸ್ಟ್ ಕ್ಲಾಸ್ ಏನೋ ತಗೊಳ್ತೀರಾ ಮಾತಾಜಿ? ಓಕೆ ಮತ್ತೆ ಆಕ್ಚುಲಿ ನಾನು ಮೇನ್ ಪಾಯಿಂಟ್ ಬರ್ಲೇ ಇಲ್ಲ, ಬರೀ ಸ್ಟೋರಿ ಲೈನ್ ಅದೇ ನನ್ಗೆ ಅನ್ನಿಸ್ತು. ಎಲ್ಲ ಮಾತಾಜಿಸ್ಗಳೇ ಜಾಯಿನ್ ಆಗೋದ್ರಿಂದ ತುಂಬಾ ಗಹನವಾದ ವಿಚಾರ ಇದು. ಅದು ಆಕ್ಚುಲಿ ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ಹೇಳಕ್ ಆಗ್ಲಿಲ್ಲ. ಪ್ರಾಕ್ಟಿಕಲ್ ಏನ್ ಅನ್ಕೊಂಡಿದ್ದೆ, ಪ್ರಾಕ್ಟಿಕಲ್ ಸಮಾನಶೀಲ ಹೇಳಕ್ ಆಗ್ಲಿಲ್ಲ. ಅಂಡ್ ದೆನ್ ಮೆನಿ ಥಿಂಗ್ಸ್ ಆರ್ ದೇರ್. ಎಸ್ ಮಾತಾಜಿ. ಹರಿ ಬೋಲ್. ನೋ ಪ್ರಾಬ್ಲಮ್. ಇಫ್ ಯಾರಾದ್ರೂ ಇದ್ರೆ ಮಾಡ್ಲಿ, ಇಲ್ಲ ಮಾತಾಜಿ ಇಫ್ ಯು ಡೋಂಟ್ ಮೈಂಡ್ ಪ್ಲೀಸ್ ಗಿವ್ ಯುವರ್ ಅಸೋಸಿಯೇಷನ್ ಫಾರ್ ನೆಕ್ಸ್ಟ್ ವೀಕ್ ಆಲ್ಸೋ. ಹರಿ ಬೋಲ್. ಥ್ಯಾಂಕ್ ಯು ಮಾತಾ. ತೊಂದ್ರೆ ಇಲ್ವಾ ಮಾತಾಜಿ? ನೆಕ್ಸ್ಟ್ ವೀಕ್ ತಗೊಳ್ತೀರಾ? ಏನ್ ತೊಂದ್ರೆ ಇಲ್ಲ ಮಾತಾಜಿ, ತಗೋತೀನಿ ಮಾತಾ. ಓಕೆ, ದೆನ್ ವಿಲ್ ಕಂಟಿನ್ಯೂ ಫಾರ್ ನೆಕ್ಸ್ಟ್ ವೀಕ್ ಆಲ್ಸೋ ಮಾತಾಜಿ. ಎಸ್ ಮಾತಾ. ಯಾರಾದ್ರೂ ಒಂದೆರಡು ಹರೇ ಕ್ವಶನ್ ಕೃಷ್ಣ ಮಾತಾಜಿ. ದಂಡವನ್ ಪ್ರಣಾಮ್. ಥ್ಯಾಂಕ್ ಯು ಮಾತಾಜಿ, ತುಂಬಾ ಚೆನ್ನಾಗಿತ್ತು. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾ. ಥ್ಯಾಂಕ್ ಯು. ಹರೇ ಕೃಷ್ಣ.
ಹರೇ ಕೃಷ್ಣ ಮಾತಾಜಿ. ಈ ಭಾಗವತಮದಲ್ಲಿ ಇದ್ದ ಸ್ಟೋರಿ ಎಲ್ಲ ಹೇಳಿದ್ರೆ ನಾವು ಯಾವ ತರ ಅವಲಂಬಿಸ್ಬೇಕು ಅಂತ ಅದು ಹೇಳಿ ಮಾತಾಜಿ ನೆಕ್ಸ್ಟ್ ಫ್ಯಾಮಿಲಿಯಲ್ಲಿ. ಎಸ್ ಮಾತಾಜಿ, ಪ್ರಾಕ್ಟಿಕಲ್ ಎಕ್ಸಾಂಪಲ್ ಹೇಳೋಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್. ಎಸ್ ಮಾತಾಜಿ. ಮಾತಾಜಿ ತುಂಬಾ ಚೆನ್ನಾಗಿತ್ತು ಮಾತಾಜಿ. ಕ್ಲಾಸ್ ಅಂತೂ ಎಲ್ಲಿಂದ ಎಲ್ಲಿ ಕರ್ಕೊಂಡ್ ಹೋದ್ರಿ, ಮತ್ತೆ ವಾಪಸ್ ಕರ್ಕೊಂಬಂದು ಆದ್ರೆ ಇನ್ನೂ ಕೇಳ್ಬೇಕನ್ಸ್ತಿತ್ತು. ಮಾತಾಜಿ ಹೇಳ್ದಂಗ್ ಸಮಯದ ಅಭಾವ ಇರೋದ್ರಿಂದ ಇನ್ನು ಕೇಳ್ಬೇಕನ್ನೋದ್ ತವಕ ಅಂತೂ ಇದೆ, ಸಮಯನೂ ಇದೆ. ಆದ್ರೆ ಕೆಲವರಿಗೆ ಟೈಮ್ ಆಗೋಗಿದೆ, ಊಟದ ಸಮಯ ಆಯ್ತಾ ಏನೋ. ಮಾತಾಜಿ ನೆಕ್ಸ್ಟ್ ವೀಕ್ ತಗೊಳ್ಳಿ. ಮಾತಾಜಿ ಹೇಳ್ದಂಗ್ ತಗೊಂಡ್ರೆ ಅನುಕೂಲ ಆಗುತ್ತೆ ಮಾತಾಜಿ ನಮ್ಮಂತವ್ರಿಗೆಲ್ಲ. ಎಸ್ ಮಾತಾಜಿ, ನನ್ಗೂ ಏನು ತಿಳುವಳಿಕೆ ಇಲ್ಲ. ನಾನು ನಿಮ್ ಜೊತೆ ಸಾಕ್ತಿದ್ದೀನಿ ಮಾತಾಜಿ. ಏನ್ ಹೇಳ್ತಾ ಇದ್ದೀನೋ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಏನ್ ನಾನು ಪ್ರಿಪೇರ್ ಮಾಡಿದ್ನೋ ಅದೆಲ್ಲ ಆಕ್ಚುಲ್ ಕ್ಲಾಸಿಗೆ ಬರ್ಲೇ ಇಲ್ಲ. ಜಸ್ಟ್ ಇಂಟ್ರಡಕ್ಷನ್ ಆಯ್ತು, ಕತೆ ಆಯ್ತು ಅಷ್ಟೇ. ಬಟ್ ನೆಕ್ಸ್ಟ್ ಸ್ಟೆಪ್ಸ್ ಏನ್ ಹೇಳಿದ್ವಿ ಅದ್ ಮಾಡಕ್ ಆಗ್ಲಿಲ್ಲ. ಸೊ ವಿಲ್ ಟ್ರೈ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಥ್ಯಾಂಕ್ ಯು ಫಾರ್ ನನ್ನ ಪ್ಯೂರಿಫಿಕೇಶನ್ಗೋಸ್ಕರ ಅಷ್ಟೇ ಹೇಳ್ತಿರೋದು ಅಷ್ಟೇ. ಐ ಆಮ್ ನಾಟ್ ಅಟ್ ಆಲ್ ಕ್ವಾಲಿಫೈಡ್ ಪರ್ಸನ್. ಅಯ್ಯೋ ಹಂಗನ್ಬೇಡಿ ಮಾತಾಜಿ, ತುಂಬಾ ಚೆನ್ನಾಗಿತ್ತು ಮಾತಾಜಿ. ಇವತ್ತು ಅದ್ಭುತವಾದ ಪ್ರವಚನ. ಮತ್ತೆ ಸಂಸಾರದಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ರಿ. ಈಗಿನ ಜನರೇಷನ್ ಮೆಂಟಾಲಿಟಿ ಹೇಗಿರುತ್ತೆ, ಈಗಿನ ಪೇರೆಂಟ್ಸ್ ಹೇಗಿರ್ತಾರೆ, ಅವಾಗಿನ ಕಾಲದವ್ರು ಹೇಗಿದ್ರು, 10 ವರ್ಷ ತಪಸ್ ಮಾಡಿ ಎಷ್ಟೆಲ್ಲಾ ಪ್ರಯಾಸ ಪಟ್ಟು ಕಡೆಗೆ ಅವ್ರ 100 ವರ್ಷಗಳು ಸಹ ಹೇಗೆ ಹೊಂದಾಣಿಕೆ ಮಾಡ್ಕೊಂಡು ಜೀವನ ಹೇಗೆಲ್ಲ ಹೇಳ್ಕೊಂಡ್ ಬಂದ್ರಿ. ತುಂಬಾ ಚೆನ್ನಾಗಿತ್ತು ಮಾತಾಜಿ. ಆಕ್ಚುಲಿ ಈ ತರ ಹೇಳಿದಾಗ ನಮ್ಗೆ ಆಕ್ಚುಲಿ ಭಗವದ್ಗೀತೆ ಭಾಗವತಮು ಪ್ರಭುಪಾದರು ಎಷ್ಟು ಚೆನ್ನಾಗಿ ವಿವರಿಸಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿ ಕೊಟ್ಟಂತದ್ನ ನಾವು ಶ್ರದ್ಧಾ ಭಕ್ತಿಯಿಂದ ಅದನ್ನು ಶ್ರವಣ ಮಾಡಿದ್ರೆ ಅಥವಾ ಓದಿದ್ರೆ ಏನೆಲ್ಲ ಸಿಗಬಹುದು ಅಂತ ಒಂಥರ ತಿಳ್ಕೊಂಡ್ವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ವೆರಿ ಟ್ರೂ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ದಂಡ ಪ್ರಣಾಮ್. ಹರೇ ಕೃಷ್ಣ ಮಾತಾ. ತುಂಬಾ ಚೆನ್ನಾಗಿತ್ತು ಮಾತಾಜಿ. ಆದರ್ಶ ವೈವಾಹಿಕ ಜೀವನ ನಮ್ಮ ಜೀವನದಲ್ಲಿ ಯಾವ ರೀತಿ ಅಳವಡಿಸ್ಕೊಡ್ಬೇಕು ಅನ್ನೋದನ್ನು ನೀವು ಇನ್ನೂ ಹೇಳೋದಿದೆ ಅಂತ ಹೇಳ್ತಾ ಇದ್ದೀರಾ. ದಯವಿಟ್ಟು ನಿಮ್ಮ ಕ್ಲಾಸ್ ಅನ್ನ ನಾವು ಎದುರು ನೋಡ್ತೀವಿ ಮುಂದಿನ ತರಗತಿಯಲ್ಲಿ. ತುಂಬಾ ಅಂದ್ರೆ ಹೇಳಕ್ ಆಗ್ತಾ ಇಲ್ಲ ಅಷ್ಟೇ. ತುಂಬಾ ಒಳ್ಳೊಳ್ಳೆ ಪಾಯಿಂಟ್ ಅನ್ನ ಹೇಳಿದೀರಾ. ಈಗಿನ ಕಾಲದಲ್ಲಿ ಯಾವ ರೀತಿ ನಾವು ಗಂಡು ಹೆಣ್ಣನ್ನ ಆರಿಸ್ಕೋತೀವಿ ಅನ್ನೋದನ್ನ ಹೇಳಿದೀರಾ. ಹಿಂದಿನ ಕಾಲದಲ್ಲಿ ಯಾವ ರೀತಿ ಶಾಸ್ತ್ರಗಳ ಪ್ರಕಾರ ಗಂಡು ಹೆಣ್ಣನ್ನ ಆರಿಸಿ ಮದುವೆ ಮಾಡ್ಕೋತಿದ್ರು, ಅವಾಗೆಲ್ಲ ಅವರ ವೈವಾಹಿಕ ಜೀವನ ತುಂಬಾ ಚೆನ್ನಾಗಿ ನಡೀತಿತ್ತು ಅನ್ನೋದನ್ನ ನಮಗೆ ಶಾಸ್ತ್ರಗಳ ಮೂಲಕನೇ ತೋರಿಸ್ಕೊಟ್ಟಿದ್ದೀರಾ. ಅದನ್ನ ನಾವು ನಮ್ಮ ಜೀವನದಲ್ಲಿ ತಿಳ್ಕೊಬೇಕು ಅನ್ನೋದೇ ನಮ್ಮ ಒಂದು ಪ್ರಾಬ್ಲಮ್. ಅದ್ ತಿಳ್ಕೊಂಡಾಗ ನಮ್ಮ ಜೀವನನು ಚೆನ್ನಾಗಿ ಆಗತ್ತೆ ಅನ್ನೋದನ್ನ ನೀವು ತಿಳಿಸ್ಕೊಟ್ಟಿದ್ದೀರಾ ಮಾತಾಜಿ. ತುಂಬಾ ಧನ್ಯವಾದಗಳು ಎಲ್ಲರ ಕಡೆಯಿಂದ. ಮತ್ತೆ ಯಾರಿಗಾದ್ರೂ ಪ್ರಶ್ನೆ ಉತ್ತರಕ್ಕೆ ಇವತ್ತು ಸಮಯ ಇದೆಯಾ ಮಾತಾಜಿ? ಪ್ರಶ್ನೆ ಏನಾದ್ರೂ ಇದ್ರೆ ಲೀಲಾಮಯಿ ಮಾತಾಜಿ, ಏನಾದ್ರೂ ಪ್ರಶ್ನೆಗೆ ಸಮಯ ಇದ್ರೆ ತಗೊಳ್ಳಿ ಮಾತಾಜಿ. ಕ್ವಶನ್ಸ್ ಏನಾದ್ರು ಇದ್ರೆ ತಗೊಳ್ಳಿ. ಯಾರಾದ್ರೂ ಪ್ರಶ್ನೆ ಇದ್ರೆ ಇವತ್ತಿನ ಕ್ಲಾಸಿನ ಬಗ್ಗೆ ಕೇಳಿ ಒಂದ್ 5 ನಿಮಿಷದಲ್ಲಿ ಮಾತಾಜಿ ಉತ್ತರ ಕೊಡ್ತಾರೆ. ಆಮೇಲೆ ನಾನು ನೆಕ್ಸ್ಟ್ ನರಸಿಂಹ ಆರತಿಗೆ ಹೋಗೋಣ. ಮಾತಾಜಿ, ನಾನೇ ಒಂದು ಪ್ರಶ್ನೆ ಕೇಳ್ತೀನಿ ಮಾತಾಜಿ. ಕರ್ದಮ ಅನ್ನೋ ಒಂದು ಟಾಪಿಕ್, ಅದರ ಅರ್ಥ ನಂಗೆ ಸ್ವಲ್ಪ ಡಿಸ್ಟರ್ಬ್ ಆಗಿತ್ತು, ಸರಿಯಾಗಿ ತಿಳ್ಕೊಂಡಿಲ್ಲ. ಅದ್ರ ಒಂದು ಅರ್ಥ ಹೇಳಿ ಮಾತಾಜಿ. ಕರ್ದಮ ಅನ್ನೋ ಒಂದು ಹೆಸರಿಗೆ ಅರ್ಥ. ಮಾತಾಜಿ, ಆಚಾರ್ಯರು ಹೇಳ್ತಾರೆ ಕರ್ದಮ ಅಂದ್ರೆ ಅದೇ ಕೆಸರು ಅಂತ ಮಾತಾಜಿ. ಕೆಸರು ಹೆಂಗಾಗ್ತಿತ್ತು ಅಂದ್ರೆ, ಅವರು ದೇವ್ರನ್ನ ನೆನೆಸ್ಕೋತಾ ಅವ್ರ ಜೊತೆ ಇರ್ತಾ ಅವ್ರ ಕಣ್ಣೀರು ಆನಂದ ಬಾಷ್ಪ ಬಿದ್ದು ಅವ್ರ ಸುತ್ತ ಇರೋ ಮಣ್ಣು ಬಿದ್ದು ಕೆಸರಾಗ್ತಿತ್ತಂತೆ. ಕೆಸರು ಒಂದು ಕೀಚಡ್ ಅಂತಾರಲ್ಲ, ಅದು ಕೆಸರಾಗ್ತಿತ್ತಂತೆ. ಆ ಕೆಸರಾಗ್ತಿ ಅಷ್ಟೊಂದು ಭಕ್ತರಾಗಿದ್ರು ಕರ್ದಮ ಮುನಿ. ಅದಕ್ಕೆ ಅವ್ರಿಗೆ ಕರ್ದಮ ಅಂದ್ರೆ ಮೀನಿಂಗ್ ಬಂದು ಆ ಕೆಸರು ಅನ್ನೋದು ಮಾತಾಜಿ. ಆ ಒಂದು ಮಣ್ಣಿನ ಜೊತೆಗೆ ಆನಂದ ಬಾಷ್ಪ ಬೆರ್ತಿರ್ತಕ್ಕಂಥದಕ್ಕೆ ಕರ್ದಮ ಅಂತಾರೆ. ಕರ್ದಮ ಹುಟ್ಟಿದ್ದು ಬ್ರಹ್ಮನ ನೆರಳಿನಿಂದ. ಸೊ ನೆರಳು ಅಂದ್ಮೇಲೆ ನಿಮ್ಗೆ ಗ್ಯಾರಂಟಿ ಪ್ರಕಾಶ ಅನ್ನೋದು ಇರ್ಲೇಬೇಕು. ಸೊ ಆ ರೀತಿ. ಸರಿ ಮಾತಾಜಿ. ಮತ್ತು 4 ವಿಷಯ ಹೇಳಿದ್ರಿ. ಗೃಹಸ್ಥ ಜೀವನವನ್ನ ಹೊಣೆಗಾರಿಕೆಯಿಂದ ನಾವು ಮಾಡ್ಬೇಕು, ಮತ್ತು ಸಹಕಾರದಿಂದ ಮಾಡ್ಬೇಕು, ವೈರಾಗ್ಯದಿಂದ ಮಾಡ್ಬೇಕು ಅನ್ನೋದು. ಇನ್ನೊಂದು ಪಾಯಿಂಟ್ ಗೊತ್ತಾಗ್ಲಿಲ್ಲ ಮಾತಾಜಿ. 4 ಪಾಯಿಂಟ್ ಹೇಳಿದ್ರಿ ನೀವು. ಓಕೆ. ಸಹಕಾರದಿಂದ ಮಾಡ್ಬೇಕು, ವೈರಾಗ್ಯದಿಂದ ಮತ್ತು ಹೊಣೆಗಾರಿಕೆಯಿಂದ ಜವಾಬ್ದಾರಿಯಿಂದ ಮಾಡ್ಬೇಕು ಅನ್ನೋದು ಹೇಳಿತಲ್ವ ಮಾತಾಜಿ?
ಹೌದು, ಸಹಕಾರ ಇರ್ಬೇಕು, ಒಬ್ರಿಗೊಬ್ರು ಸಹಕಾರದಿಂದ ಇರ್ಬೇಕು, ಮತ್ತೆ ಗೃಹಸ್ಥ ಅಲ್ಲಿ ಜೀವನ ವೈರಾಗ್ಯ ಬರ್ಬೇಕು. ಇದು ಅಂದ್ರೆ ಆತ್ಮೀಯ ಗೃಹಸ್ಥ ಜೀವನವನ್ನ ನಾವು ಹೆಂಗ್ ಪ್ರಾರಂಭಿಸ್ಬೇಕು ಅಂದ್ರೆ ರೆಸ್ಪಾನ್ಸಿಬಿಲಿಟಿ ತಗೊಂಡು ಪ್ರಾರಂಭಿಸ್ಬೇಕು. ಜೀವನ ನಡೆಸ್ಬೇಕಾದ್ರೆ ಸಹಕಾರದಿಂದ ನಡೆಸ್ಬೇಕು, ಒಬ್ರಿಗೊಬ್ರು ಸಹಕಾರ ಮಾಡ್ತಾ ನಡೆಸ್ಬೇಕು. ಅಂದ್ರೆ ಫಸ್ಟ್ ಪ್ರಾರಂಭ, ಆಮೇಲೆ ನಡೆಸೋದು ಹೆಂಗೆ ಸಹಕಾರದಿಂದ, ಆಮೇಲೆ ಆತ್ಮೀಯತೆಯಿಂದ ಬೆಳೆಸ್ಬೇಕು. ಆತ್ಮೀಯತೆ ಇರ್ಬೇಕು, ಅದನ್ನ ಬೆಳೆಸ್ಬೇಕಲ್ಲ. ಫಸ್ಟ್ ನಡೆಸ್ಬೇಕು, ಆಮೇಲೆ ಬೆಳೆಸ್ಬೇಕು, ಆಮೇಲೆ ಅದನ್ನ ವೈರಾಗ್ಯದಿಂದ ಅಂತ್ಯಗೊಳಿಸ್ಬೇಕು. ವೈರಾಗ್ಯ ಬೇಕಲ್ಲ, ಡಿಟ್ಯಾಚ್ಮೆಂಟ್ ಬೇಕು. ನಾವು ಅದೇ ಅಟ್ಯಾಚ್ಮೆಂಟ್ ಕೂತ್ಕೊಂಡಿದ್ರೆ ಆಗಲ್ಲ. ಸೊ ಆ ತರ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ, ತುಂಬಾ ಚೆನ್ನಾಗಿತ್ತು. 4 ಪಾಯಿಂಟ್ ತುಂಬಾ ಚೆನ್ನಾಗಿತ್ತು ಮಾತಾಜಿ. ಅದು ಕರ್ದಮ ಮುನಿ ಮಾಡಿದೋದು, ಅದನ್ನ ನಾವು ಟೇಕ್ ಹೋಮ್ ಪಾಯಿಂಟ್ ಅದು ಮಾತಾಜಿ. ಅವ್ರು ಹೆಂಗ್ ಮಾಡಿದ್ರು ಫಸ್ಟ್, ಆ ರೀತಿ ಪ್ರಾರಂಭ ಹೆಂಗ್ ಮಾಡಿದ್ರು, ಪ್ರಾರಂಭವನ್ನ ಮಾಡಿದ್ರು, ಹೊಣೆಗಾರ ರೆಸ್ಪಾನ್ಸಿಬಿಲಿಟಿ ತಗೊಂಡ್ರು, ತಪಸ್ ಮಾಡಿದ್ರು, ಮದ್ವೆ ಆದ್ರು, ಅರಮನೆ ಕಟ್ಕೊಟ್ರು, ಮಕ್ಕಳು ಮಾಡಿದ್ರು, ಮದ್ವೆ ಆದ್ರು. ಅದಾದ್ಮೇಲೆ ಇಬ್ರು ಜೊತೆಗೆ ಸಹಕಾರದಿಂದ ಇಬ್ರು ಜೊತೆಯಾಗಿ ಮಾಡ್ಕೊಂಡ್ ಬಂದ್ರು. ಆತ್ಮೀಯತೆ ಇತ್ತು, ಅದನ್ನ ಬೆಳೆಸಿದ್ ಹೆಂಗೆ ಆತ್ಮೀಯತೆಯಿಂದ ಬೆಳೆಸಿದ್ರು. ಸೊ ಬೆಳೆಸಾದ್ಮೇಲೆ ವೈರಾಗ್ಯದಿಂದ ಅದನ್ನ ಅಂತ್ಯಗೊಳಿಸಿದ್ರು. ಅಂದ್ರೆ ಅಷ್ಟೆಲ್ಲ ಇದ್ರು. ನಾನು ಹೇಳಿಲ್ಲ, ಒಂದು ಕ್ವಶನ್ ಕೇಳಿದೆ, ಏನಕ್ಕೆ ಸ್ವತಃ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಹೆಡ್ ಅವ್ರ ಮಗನಾಗಿದ್ರು, ಅಲ್ಲೇ ಇದ್ರು, ಅಲ್ಲೇ ಸೇವೆ ಮಾಡ್ಬೋದಿತ್ತು, ಯಾಕೆ ಹೋದ್ರು ಕಾಡಿಗೆ, ಬಿಟ್ಬಿಟ್ಟು ಹೊರಟೋದ್ರಲ್ಲ. ಹೇಳಿದ್ರು ಅವರು, ಆಯ್ತು ಇದು ಮದರ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಅದಾದ್ಮೇಲೆ ಸಾಂಖ್ಯ ಯೋಗವನ್ನ ಮಾಡ್ತಾರೆ. ಸಾಂಖ್ಯ ಯೋಗವನ್ನ ಮಾಡಿ ಆಕೆ ಪರಿಪೂರ್ಣಳಾಗಿ ಅದೇ ಒಂದು ಎಲ್ಲಾ ವೈಭವದ ಜೊತೆ ಪೂರ್ತಿ ಡಿಟ್ಯಾಚ್ಮೆಂಟ್ ಇಂದ ಅವಳ ಜೀವನವನ್ನ ಸಾರ್ಥಕಗೊಳಿಸ್ತಾರೆ ದೇವಹೂತಿ. ಕಪಿಲ ಮುನಿ ಈ ತಾಯಿ ದೇವಹೂತಿಯ ಮೂಲಕ ನಾವು ಮಕ್ಕಳು ಹುಟ್ಟೋದು ಹೇಗೆ, ಪ್ರತಿಯೊಂದು ಕಪಿಲ ಸಿದ್ಧಾಂತ ಸಾಂಖ್ಯ ಯೋಗವನ್ನ ವಿವರಿಸ್ತಾರೆ ಭಾಗವತಂನ 23ನೇ ಸ್ಕಂದದ 24ನೇ ಚಾಪ್ಟರ್ ಇಂದ ಮುಂದಕ್ಕೆ 2-3 ಚಾಪ್ಟರ್ ಅಲ್ಲಿ. ಹೌದು ಮಾತಾಜಿ, ತುಂಬಾ ಚೆನ್ನಾಗಿತ್ತು ಮಾತಾಜಿ. ಏನಾದ್ರೂ ಪ್ರಶ್ನೆ ಇದೆಯಾ ಮಾತಾಜಿ ಯಾರಿಗಾದ್ರೂ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಒಂದು ನಮ್ಮ ಜೀವನದಲ್ಲಿ ನಡೆದಿದ್ದು ಒಂದು ಸಣ್ಣದು ಇದು ಹಂಚ್ಕೊಳಕ್ಕೆ ನಾನು ಇಷ್ಟಪಡ್ತೀನಿ. ಶ್ರವಣನಂತಹ ಮಗ ಯಾರಿಗ್ ಬೇಡ ಅಂದ್ರಲ್ಲ ಮಾತಾಜಿ, ಅಂತ ಹುಡುಗ ಹುಟ್ಟಿಲ್ಲ ಅಂದ್ರೂ ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿದವ್ರಿಗೂ ಅದೇ ಗುಣ ಇರುತ್ತೆ ಮಾತಾಜಿ. ಉದಾಹರಣೆಗೆ ನಮ್ಮ ಮನೆಯಲ್ಲೇ ನಮ್ಮ ಹುಡುಗಂದು ಶ್ರವಣ ನಕ್ಷತ್ರ, ಮದುವೆ ಆಯ್ತು, ಒಂದ್ ಮಗು ಆಯ್ತು ಮಾತಾಜಿ. ಅವಳು ಬೇರೆ ಹೋಗ್ಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟು ಜಗಳ ದಿನ ಆಗ್ತಿತ್ತು. ಈ ವಯಸ್ಸಲ್ಲಿ ತಂದೆ ತಾಗ್ಬಿಟ್ಟು ಬಾ ಅಂತ ಹೇಳ್ತೀಯಲ್ಲ, ನಿಂತ್ ಮಗ ನಾಳೆ ಈ ತರ ಆಗ್ಬಿಟ್ರೆ ನೀನು ಸುಮ್ಮನಿರ್ತಿದ್ಯಾ ಹಂಗೆ ಅಂತೇಳಿ ಸ್ವಲ್ಪ ಜಗಳ ಮಗಳ ಆಯ್ತು. ಅದಕ್ಕೋಸ್ಕರನೇ ಡೈವರ್ಸೇ ಕೊಟ್ಟು ಹೋಗ್ಬಿಟ್ರು ಮಾತಾಜಿ. ನಮಗ್ ಬಿಟ್ಟಿಲ್ಲ ಕೈ. ಈಗ 10 ವರ್ಷದ ಹುಡುಗ ಇದ್ದಾನೆ. ಆ ನಕ್ಷತ್ರದವ್ರಿಗೆ ಆ ಗುಣ ಇರುತ್ತೆ ಅನ್ನೋದಕ್ಕೆ ಭಟ್ರು ಭಟ್ರು ಜಾತಕ ಬರಿಬೇಕಾದ್ರೆ ಹೇಳಿದ್ರು ಮಾತಾಜಿ, ನಿಮ್ ಜೀವ ಇರೋ ತನಕ ನಿಮ್ ಮಗ ಬಿಡಲ್ಲ ಅಂತ ನಕ್ಷತ್ರದಲ್ಲಿ ಹುಟ್ಟಿದ ಹೋಗಮ್ಮ ಅಂತ. ನಂಗೆ ಅಷ್ಟೊಂದು ಅವರು ನಕ್ಷತ್ರದ ಬಗ್ಗೆ ಅಥವಾ ಅದು ಅವ್ರ ಸ್ವಭಾವ ಇರೋದ್ರ ಬಗ್ಗೆ ಅಷ್ಟೊಂದು ಅರಿವಿಲ್ಲ ಮಾತಾಜಿ. ನೀವು ಹೇಳಿದಿರಾ ನಿಮ್ಮ ಒಂದು ದುಃಖ ಭರಿತ ಇದನ್ನ, ನಿಮ್ಗೋಸ್ಕರ ಪ್ರಾರ್ಥನೆ ಖಂಡಿತವಾಗಿ ಎಲ್ರು ಮಾಡೋಣ ಮಾತಾಜಿ. ಆ ಒಂದು ದುಃಖವನ್ನು ಸಹಿಸುವಂತ ಶಕ್ತಿ ಆ ತಾಯಿ ಕೊಡ್ಲಿ ಅಂತ. ಥ್ಯಾಂಕ್ ಯು ಮಾತಾಜಿ, ಶೇರ್ ಮಾಡಿದ್ರಿ. ಎಲ್ಲ ಒಳ್ಳೇದಾಗ್ಲಿ ಮಾತಾಜಿ. ಹರಿ ಬೋಲ್. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಅವರು ತುಂಬಾ ಜೀವನದಲ್ಲಿ ಈಗ ಹೊಂದಿದ್ದಾರೆ, ಅವರ ಒಂದು ನೋವನ್ನ ಹಂಚ್ಕೊಂಡಿದ್ದಾರೆ. ಅವರಿಗೆ ಆ ನೋವನ್ನ ಸಹಿಸೋ ಒಂದು ಶಕ್ತಿ ಭಗವಂತ ಕೊಡ್ಲಿ ಅಂತ ನಾವು ಪ್ರೇಯರ್ ಮಾಡೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ ಮಾತಾಜಿ, ಈಗ ನಾವು ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋದಾ ಮಾತಾಜಿ? ನಮ್ಮೆಲ್ಲರ ಪರವಾಗಿ ನಿಮಗೆ ಒಂದು ಬಾರಿ ಹರೇ ಕೃಷ್ಣ ಮಂತ್ರ ಮತ್ತು ಪಂಚತತ್ವ ಮಂತ್ರ ಹೇಳಿ ಧನ್ಯವಾದನ ಅರ್ಪಣೆ ಮಾಡೋಣ. ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ವಾಸಾದಿ ಗೌರ ಭಕ್ತವೃಂದ ಹರೇ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಮುಂದಿನ ತರಗತಿಯಲ್ಲಿ ನಿಮ್ದೇ ಕ್ಲಾಸಿಗೆ ನಾವು ಎದುರು ನೋಡ್ತಾ ಇರ್ತೀವಿ, ಈ ಮೂಡಲ್ಲೇ ಇರ್ತೀವಿ. ಆದಷ್ಟು ನೀವು ಜಲ್ದಿ ನಮ್ಗೆ ಈ ಒಂದು ಕ್ಲಾಸ್ ಅನ್ನ ಕೊಡಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ ಮಾತಾಜಿ. ಹರಿ ಬೋಲ್. ಎಸ್ ಮಾತಾಜಿ, ನನ್ನ ಕೈಲಿ ಏನ್ ಪ್ರಯತ್ನ ಆಗುತ್ತೋ ಅದನ್ನ ಮಾಡಿ ನನ್ಗೆ ಗೊತ್ತಿರೋದು ನನ್ನ ಪ್ಯೂರಿಫಿಕೇಶನ್ಗೋಸ್ಕರ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಮತ್ತೊಮ್ಮೆ ಮೈಸೂರಿನ ಒಂದು ಈ ಐಸ್ಕಾನ್ ಸಂಸ್ಥೆಯ ಎಲ್ಲ ವರಿಷ್ಠರಿಗೆ ಮತ್ತೆ ನಿಮ್ಮೆಲ್ಲರಿಗೆ ನನ್ನ ಒಂದು ಪೂರ್ವಕ ವಂದನೆಯನ್ನ ಸಲ್ಲಿಸ್ತೀನಿ ಮಾತಾಜಿ. ಹರೇ ಕೃಷ್ಣ.
ಥ್ಯಾಂಕ್ ಯು ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ. ಧನ್ಯವಾದಗಳು ಮಾತಾಜಿ. ಓಕೆ ಮಾತಾಜಿ, ಈಗ ನಾವು ಮುಂದಿನ ಒಂದು ಕ್ಲಾಸ್ ಹೋಗೋಣ. ನರಸಿಂಹ ಆರತಿ ಹಾಡ್ಲಿಕ್ಕೆ ಬರ್ತಾ ಇದ್ದಾರೆ ಚಂದಾ ಮಾತಾಜಿ ಅಂತ, ಆದರಣೀಯ ಚಂದಾ ಮಾತಾಜಿ. ಅವರು ಬೆಂಗಳೂರಿನಲ್ಲಿ ಇರ್ತಾರೆ. ಅವರು ತುಂಬಾ ವಿನಮ್ರ ಭಕ್ತರು. ಹರೇ ಕೃಷ್ಣ ಮಾತಾಜಿ, ಒಂದ್ ನಿಮಿಷ, ನನ್ಗೆ ಸ್ವಲ್ಪ ಲಾಗೌಟ್ ಆಗ್ಬೇಕು. ಒಂದೇ ಒಂದ್ ಚಿಕ್ಕ ರಿಕ್ವೆಸ್ಟ್, ದಯವಿಟ್ಟು ಎಲ್ಲರೂ ನೆಕ್ಸ್ಟ್ ಸೆಷನ್ಗೆ ಮಾತಾಜಿ ಅವರು ಒಪ್ಕೊಂಡಿದ್ದಾರೆ. ಇದು ನಮ್ಮೆಲ್ಲರ ಸೌಭಾಗ್ಯ. ಬೇರೆ ಎಲ್ಲ ಸೇವೆಗಳಿಗೆ ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ದಯವಿಟ್ಟು ನನ್ಗೆ ಗೋಪಿಸೆನೆಲ್ ಅಥವಾ ನನ್ಗೆ ಪರ್ಸನಲ್ ಆಗಿ ಅಥವಾ ಶ್ಯಾಮಕಾಂತ ಮಾತಾಜಿಗೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಓಕೆ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಈಗ ನರಸಿಂಹ ಆರತಿ ಹಾಡ್ಲಿಕ್ಕೆ ಬರ್ತಾ ಇದ್ದಾರೆ ಚಂದಾ ಮಾತಾಜಿ ಅಂತ. ಅವರು ಬೆಂಗಳೂರಿನಲ್ಲಿ ಇರ್ತಾರೆ. ಅವರು ಇಸ್ಕಾನ್ ಸೆಂಟರ್ಗೆ ಸೇರಿ ಒಂದು 5-6 ವರ್ಷದಲ್ಲಿ ಇದ್ದಾರೆ. 5 ವರ್ಷದಿಂದ ಕೃಷ್ಣ ಭಾವನಾಮೃತದಲ್ಲಿ ಇದ್ದಾರೆ. ಅವರು ಆಗ್ಲೇ 2-3 ಟೆಸ್ಟ್ಗಳನ್ನ ಬರೆದಿದ್ದಾರೆ. ಕೃಷ್ಣ ಸೇವಕ, ಶ್ರದ್ಧಾವಾನು, ಕೃಷ್ಣ ಸಾಧಕ ಅದೆಲ್ಲ ಬರೆದಿದ್ದಾರೆ. ಮತ್ತೆ ಎಲ್ಲಾ ಆನ್ಲೈನ್ ಕ್ಲಾಸ್ಗಳಲ್ಲಿ ಅವರು ಭಾಗವಹಿಸ್ತಾರೆ. ಮನೆಯಲ್ಲಿ ಕೃಷ್ಣ ಪರಿಜ್ಞೆಯನ್ನ ಅವರ ಮಕ್ಕಳಿಗೂ ಸಹ ಅವರು ಹೇಳ್ಕೊಡ್ತಾ ಇದ್ದಾರೆ. 16 ಸುತ್ತು ಜಪ ಮಾಡ್ತಾರೆ, ಭಾಗವತಂ ಓದ್ತಾ ಇದ್ದಾರೆ, ಭಗವದ್ಗೀತೆ ಕ್ಲಾಸ್ಗೆಲ್ಲ ಅಟೆಂಡ್ ಮಾಡ್ತಾರೆ. ವಿನಮ್ರ ಭಕ್ತರು. ಮತ್ತೆ ಅವರ ಮನೆ ಹತ್ರ ಇರೋ ಒಂದು ಇಸ್ಕಾನ್ ಸೆಂಟರ್ಗೆ ಅವರು ವಾರ ಹೋಗಿ ಸೇವೆಯನ್ನ ಸಲ್ಲಿಸ್ತಾರೆ. ಅವರಿಗೂ ಈ ಒಂದು ಭಕ್ತಿ ಜೀವನ ಇದೇ ರೀತಿ ಮುಂದುವರಿಲಿ ಅಂತ ನಾವು ಪ್ರೇಯರ್ ಮಾಡ್ತಾ ಅವರಿಗೆ ಒಂದು ಬಾರಿ ಹರೇ ಕೃಷ್ಣ ಮಂತ್ರ ಹೇಳಿ ಅವರಿಗೆ ಸ್ವಾಗತ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಓವರ್ ಟು ಮಾತಾಜಿ. ಹರೇ ಕೃಷ್ಣ. ಚಂದಾ ಮಾತಾಜಿ. ಚಂದಾ ಮಾತಾಜಿ ಇದ್ದೀರಾ? ಹರೇ ಕೃಷ್ಣ ಮಾತಾಜಿ. ಶುರು ಮಾಡಿ ಮಾತಾಜಿ. ಈ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ವಂದನೆಗಳು ಮಾತಾಜಿ. ಶ್ರೀ ನರಸಿಂಹ ಜಯ ನರಸಿಂಹ, ಜಯ ಜಯ ನರಸಿಂಹ. ಪ್ರಹ್ಲಾದೀಶ ಜಯ ಪದ್ಮ ಮುಖ ಪದ್ಮ ಭೃಂಗ, ಉಗ್ರಂ ವೀರಂ ಮಹಾವಿಷ್ಣುಂ ಜಲಂತಂ ಸರ್ವತೋಮುಖಂ, ನರಸಿಂಹಂ ಭೀಷಣಂ ಭದ್ರ ಮೃತ್ಯುಂ ನಮಾಮ್ಯಹಂ. ನಮಸ್ತೆ ನರಸಿಂಹಾಯ ಪ್ರಹ್ಲಾದದಾಯಿನೇ, ಹಿರಣ್ಯಕಶಿಪುರಕ್ಷಃ ಇತೋ ನರಸಿಂಹ ಪರತೋ ನರಸಿಂಹ, ಇತೋ ನರಸಿಂಹ ಪರತೋ ನರಸಿಂಹ, ಯತೋ ಯಾಮಿ ತತೋ ನರಸಿಂಹ, ಬಹೇ ನರಸಿಂಹೋ ಹೃದೇ ನರಸಿಂಹೋ, ಬಹೇ ನರಸಿಂಹೋ ಹೃದೇ ನರಸಿಂಹೋ, ನರಸಿಂಹಮದಿಂ ಶರಣಂ ಪ್ರಪದೇ. ತವ ಕರ ಕಮಲವರೇ ನಾಕಾಂ ಅದ್ಭುತ ಶೃಂಗಂ, ದಲಿತಾ ಹಿರಣ್ಯಕಶಿಪು ತನುಭೃಂಗಂ, ಕೇಶವದೂತ ನರಹರಿರೂಪ, ಕೇಶವದೂತ ನರಹರಿರೂಪ. ಜಯ ಜಗದೀಶ ಹರೇ, ಜಯ ಜಗದೀಶ ಹರೇ. ಜಯ ನರಸಿಂಹದೇ ಜಯ ನರಸಿಂಹದೇ, ಜಯ ನರಸಿಂಹದೇ ಜಯ ನರಸಿಂಹದೇ. ಜಯ ಪ್ರಹ್ಲಾದ್ ಮಹಾರಾಜ, ಜಯ ಪ್ರಹ್ಲಾದ್ ಮಹಾರಾಜ, ಜಯ ಜಯ ಪ್ರಭುಪಾದ್, ಜಯ ಜಯ ಪ್ರಭುಪಾದ್, ಜಯ ಜಯ ಗುರುದೇವ್, ಜಯ ಜಯ ಗುರುದೇವ್. ನಿತ್ಯ ಗೌರ ಹರಿ ಬೋಲ್, ಹರಿ ಬೋಲ್, ನಿತ್ಯ ಗೌರ ಹರಿ ಬೋಲ್. विघ्न विनाशक नरसिंह भगवान की जय, अनंत कोटि वैष्णव वृंद की जय, नित्य गौर प्रेमानंद हरि हरि बोल. हरे कृष्ण माताजी. ಹರೇ ಕೃಷ್ಣ ಮಾತಾಜಿ. ತುಂಬಾ ಚೆನ್ನಾಗಿ ನರಸಿಂಹ ಕೀರ್ತನೆಯನ್ನ ಆರತಿಯನ್ನ ಹಾಡಿದ್ರಿ. ನಿಮಗೆ ಭಗವಂತ ಭಕ್ತಿಯಲ್ಲಿ ಮುಂದುವರ್ಲಿಕ್ಕೆ ಈ ಅವಕಾಶವನ್ನ ಇನ್ನೂ ಮುಂದುವರಿಸಿ ಅಂತ ನಾವು ಪ್ರೇಯರ್ ಮಾಡೋಣ. ಎಲ್ಲರೂ ಒಂದು ಬಾರಿ ಅವರಿಗೆ ಹರೇ ಕೃಷ್ಣ ಮಂತ್ರದಿಂದ ಧನ್ಯವಾದ ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದೇ ರೀತಿ ನಿಮ್ಮ ಸೇವೆ ಇರ್ಲಿ ಮಾತಾಜಿ, ನಿರಂತರವಾಗಿ ಗೋಪಿ ಸೇನಾ ಕ್ಲಾಸ್ ನಲ್ಲಿ ಮತ್ತು ಮುಂದಿನ ತರಗತಿಗಳಲ್ಲೂ ನೀವು ಭಾಗವಹಿಸಿ ಕೀರ್ತನೆ ಇರ್ಬೋದು,
ನರಸಿಂಹ ಆರತಿ ಇರ್ಬೋದು, ಯಾವುದೇ ನೀವು ವಿಷಯವನ್ನ ಇಲ್ಲಿ ಹೇಳಿ ನೀವು ಕೂಡ ಭಾಗವಹಿಸಬಹುದು ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಹರೇ ಏನಾದ್ರೂ ಅನೌನ್ಸ್ಮೆಂಟ್ ಇದೆಯಾ ಮಾತಾಜಿ? ಏನಿಲ್ಲ ಮಾತಾಜಿ, ಎಂಡ್ ಮಾಡಿ ಮಾತಾಜಿ. ಓಕೆ ಮಾತಾಜಿ, ಹರೇ ಕೃಷ್ಣ. ಓಕೆ ಮಾತಾಜಿ, ಕ್ಲೋಸಿಂಗ್ ಪ್ರೇಯರ್ ಹೇಳೋಣ. ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ, ಏಕೋ ದೇವೋ ಪುತ್ರ ಏವ, ಏಕೋ ಮಂತ್ರಸ್ತಸ್ಯ ನಾಮಾನಿ ಯಾನಿ ಕರ್ಮಾಪಿ ಏಕೋ ತಸ್ಯ ದೇವಸ್ಯ ಸೇವಾ, ತ್ವಮೇವ ಮಾತಾ ಚ ಪಿತಾ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ಸರ್ವಂ ಮಮ ದೇವ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ದೇವಕೀನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿ ನದೀಶ್ವರಿ ನಂದಗೋಪಸುತಂ ದೇವಿ ಪತಿಂ ಮೇ ಕುರುತೆ ನಮಃ. ಶ್ರೀಕೃಷ್ಣಂ ಶರಣಂ ಮಮ ದಾಸೋಹಂ ಕೃಷ್ಣ ತವಾಸ್ಮಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಓಂ ತತ್ಸತ್. ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ಕೃಷ್ಣ ಮಾತಾಜಿ, ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು.